ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ನವಮೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ನವಮೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯ ಯೋಗಃ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಹೇಳುತ್ತಾರೆ, ಶ್ರೋತೃಗಳೇ, ನೀವು ಒಂದೇ ಒಂದು ಲಕ್ಷ್ಯವನ್ನು ಇತ್ತ ಕಡೆ ಕೊಟ್ಟರೆ ಸರ್ವ ಸುಖಕ್ಕೆ ಪಾತ್ರರಾಗುವಿರಿ. ಇದನ್ನು ನಾನು ಪ್ರತಿಜ್ಞಾಪೂರ್ವಕವಾಗಿ ಹೇಳುತ್ತೇನೆ, ಕೇಳಿರಿ. ಆದರೆ ನಿಮ್ಮಂತಹ ಸರ್ವಜ್ಞರ ಸಭೆಯಲ್ಲಿ ನಾನು ಹೆಮ್ಮೆಯಿಂದ ಹೇಳುತ್ತಿಲ್ಲ. ನೀವು ಲಕ್ಷ್ಯವನ್ನು ಕೊಡಿರಿ ಎಂದು ಇದು ನನ್ನ ಸಲಿಗೆಯ ವಿನಂತಿಯಾಗಿದೆ. ಏಕೆಂದರೆ ನಿಮ್ಮಂತಹ ಶ್ರೀಮಂತ ತವರು ನನಗಿರುವಾಗ ಬಯಕೆಯು ಪೂರ್ಣಗೊಳ್ಳುವುದು, ಮನೋರಥದ ಇಚ್ಛೆಯು ತೃಪ್ತವಾಗುವುದು. ನಿಮ್ಮ ಕೃಪಾದೃಷ್ಟಿ ಎಂಬ ಶೀತಲತೆಯಿಂದ ಭರದಿಂದ ಬೆಳೆದು ನಿಂತ ಪ್ರಸನ್ನತೆಯ ತೋಟದ ತಂಪಾದ ನೆರಳಿನಲ್ಲಿ ಬಳಲಿದ ನಾನು ವಿಶ್ರಾಂತಿ ಪಡೆಯುವೆನು. ಮಹಾನುಭಾವರೇ, ನೀವು ಸುಖಾಮೃತದ ಮಡುವೆ ಆಗಿರುವಿರಿ. ಆದ್ದರಿಂದ ನಾನು ನನ್ನ ಇಚ್ಛೆಯಂತೆ ಅದರ ತಂಪನ್ನು ಬಯಸುವೆನು. ಇಲ್ಲಿ ನಾನು ನಿಮ್ಮಲ್ಲಿ ಸಂಕೋಚ ಪಟ್ಟುಕೊಂಡರೆ ನಾನು ಹೇಗೆ ತೃಪ್ತನಾಗುವುದು? ಸಣ್ಣ ಮಕ್ಕಳ ತೊದಲ್ನುಡಿಯ ಹಾಗೂ ಅಪ್ಪು ತಪ್ಪು ಹೆಜ್ಜೆಗಳ ನಡಿಗೆಯ ಕೌತುಕದಿಂದ ತಾಯಿಯು ಆನಂದಿತಳಾಗುವಳು. ಹಾಗೆಯೇ ಸಂತ ಜನರಾದ ನಿಮ್ಮ ಪ್ರೀತಿಯು ಯಾವುದೇ ರೀತಿಯಿಂದಲಾದರೂ ನನ್ನ ಮೇಲಾಗಲಿ ಎಂಬ ಉತ್ಕಟ ಇಚ್ಛೆಯಿಂದ ನಾನು ನಿಮ್ಮಲ್ಲಿ ಸಲಿಗೆಯಿಂದ ವರ್ತಿಸುತ್ತಿದ್ದೇನೆ. ಇಲ್ಲದಿದ್ದರೆ ನಿಮ್ಮಂತಹ ಸರ್ವಜ್ಞ ಶ್ರೋತೃಗಳಿಗೆ ನನ್ನ ಮಾತಿನಲ್ಲಿ ಹೊಸದಾಗಿ ತಿಳಿದುಕೊಳ್ಳುವುದಾದರೂ ಏನಿದೆ? ಸರಸ್ವತಿಯ ಪುತ್ರನಿಗೆ ಪಾಠ ಹೇಳಿ ಕಲಿಸಬೇಕೆ? ನೋಡಿ, ಎಷ್ಟೇ ದೊಡ್ಡದಾದ ಮಿಣುಕು ಹುಳವಿರಲಿ, ಅದು ಸೂರ್ಯ ಪ್ರಕಾಶದ ಮುಂದೆ ಬೆಳಗುವುದೇ? ಅಮೃತದ ತಟ್ಟೆಯಲ್ಲಿ ಬಡಿಸಬಹುದಾದ ಪಕ್ವಾನ್ನ ಇನ್ನೊಂದಿದೆಯೇ? ಅಯ್ಯ, ಶೀತಲ ಕಿರಣಗಳುಳ್ಳ ಚಂದ್ರನಿಗೆ ಬೀಸಣಿಗೆಯಿಂದ ಗಾಳಿ ಬೀಸುವುದು, ರಾಗರಾಗಿಣಿಯರಿಗೆ ಸಂಗೀತ ಕೇಳಿಸುವುದು, ಒಡವೆಗಳಿಗೆ ಅಲಂಕಾರ ಮಾಡುವುದು ಸಾಧ್ಯವೇ? ಪರಿಮಳವು ಯಾವುದರ ವಾಸನೆ ಸೇವಿಸಬೇಕು? ಸಮುದ್ರವು ಯಾವುದರಲ್ಲಿ ಸ್ನಾನ ಮಾಡುವುದು? ಆಕಾಶವೇ ಹಿಡಿಸುವಷ್ಟು ದೊಡ್ಡ ವಸ್ತು ಯಾವುದಿದೆ? ಹೇಳಿ ನೋಡೋಣ. ಹೀಗೆಯೇ ನಿಮ್ಮ ಅವಧಾನವು ತೃಪ್ತವಾಗುವಂತೆ ಹಾಗೂ ಭೇಷ್ ಭಲೆ ಎಂದು ಒಪ್ಪಿಕೊಳ್ಳುವಂತೆ ನಿಮ್ಮನ್ನು ಸಂತೋಷಪಡಿಸುವ ವಕ್ತೃತ್ವವು ಯಾರಲ್ಲಿದೆ? ಹೀಗಿದ್ದರೂ ವಿಶ್ವವನ್ನು ಬೆಳಗುವ ಸೂರ್ಯನಿಗೆ ಆರತಿ ಬೆಳಗಬಾರದೆ? ಅಥವಾ ಜಲದ ದೇವತೆಯಾದ ವರುಣನಿಗೆ ನೀರಿನಿಂದ ಅರ್ಘ್ಯವನ್ನು ಕೊಡಬಾರದೆ? ಮಹಾನುಭಾವರೇ, ನೀವು ಕೇವಲ ಶಂಕರನ ಮೂರ್ತಿಯಾಗಿರುವಿರಿ. ಬಡವನಾದ ನಾನು ನಿಮ್ಮನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದೇನೆ. ಆದ್ದರಿಂದ ಬಿಲ್ವದ ಬದಲಾಗಿ ಲಕ್ಕಿ ಎಲೆಗಳನ್ನು ನೀವು ಸ್ವೀಕರಿಸುವಿರಿ. ಸಣ್ಣ ಮಗು ಅಪ್ಪನ ತಟ್ಟೆಗಿಂದಲೇ ತನಗೆ ಯೋಗ್ಯತೆ ಇಲ್ಲದಿದ್ದರೂ ಅಪ್ಪನಿಗೆ ತುತ್ತು ತಿನ್ನಿಸಲು ಮುಂದಾದಾಗ ಅಪ್ಪನು ಸಂತೋಷಗೊಂಡು ಬಾಯಿಯನ್ನು ತೆರೆಯುವುದಿಲ್ಲವೇ? ಹಾಗೆಯೇ ನಾನು ನಿಮ್ಮೊಂದಿಗೆ ಬಾಲಕನಂತೆ ವರ್ತಿಸಿದರೂ ನನ್ನ ವರ್ತನೆಯಿಂದ ನಿಮಗೆ ಆನಂದವೇ ಆಗಬೇಕು. ಪ್ರೇಮದ ಗುಣವೇ ಹೀಗಿದೆ. ಆ ಆತ್ಮೀಯತೆಯ ಅಭಿಮಾನದಿಂದ ಸಂತ ಜನರಾದ ನೀವು ನನ್ನನ್ನು ತನ್ನವನೆಂದು ಹೇಳಿರುವಿರಿ. ಅದರಿಂದ ನನ್ನ ಈ ಸಲಿಗೆಯು ನಿಮಗೆ ಭಾರವಾಗದು. ಕರುವು ತಾಯಿಯ ಕೆಚ್ಚಲಿಗೆ ಹೆಚ್ಚು ಗುದ್ದಿದಂತೆ ಆಕಳು ಹೆಚ್ಚೆಚ್ಚು ತೊರೆಬಿಡುವುದು. ಹಾಗೆಯೇ ಅತ್ಯಂತ ಪ್ರಿಯನಾದ ಮನುಷ್ಯನು ಮುನಿಸಿದರೂ ಪ್ರೇಮವು ಇಮ್ಮಡಿಸುವುದು. ಆದ್ದರಿಂದ ಮಲಗಿರುವ ನಿಮ್ಮ ಕೃಪಾಳುತನವು ಎಚ್ಚರಗೊಂಡೀತೆಂದು ಅರಿತು ನಾನು ಬಾಲಬುದ್ಧಿಯ ತೊದಲ್ನುಡಿಯಿಂದ ಲಕ್ಷ್ಯ ಕೊಡಿರಿ ಎಂದು ಹೇಳಿದೆನು. ಚಂದ್ರನ ಬೆಳದಿಂಗಳನ್ನು ಯಾರಾದರೂ ಬುಟ್ಟಿಯಲ್ಲಿ ಹಾಕಿ ಹಣ್ಣಾಗಿಸಿರುವರೆ? ಅಥವಾ ವಾಯುವಿಗೆ ಬೀಸಲು ಯಾರಾದರೂ ಗತಿಯನ್ನು ವೇಗವನ್ನು ಕೊಟ್ಟಿರುವರೆ? ಹಾಗೆಯೇ ಆಕಾಶಕ್ಕೆ ಯಾರಾದರೂ ಹೊದಿಸಿರುವರೆ? ಕೇಳಿರಿ, ನೀರನ್ನು ತೆಳ್ಳಗಾಗಿಸಬೇಕಾಗುವುದಿಲ್ಲ, ಬೆಣ್ಣೆ ತೆಗೆದ ಮೇಲೆ ಕಡಗೋಲಿನಿಂದ ಕಡೆಯಬೇಕಾಗಿರುವುದಿಲ್ಲ. ಹಾಗೆಯೇ ಗೀತಾರ್ಥವನ್ನು ನೋಡಿ ವ್ಯಾಖ್ಯಾನವು ನಾಚಿಕೆ ಪಟ್ಟು ಹಿಂದೆ ಸರಿಯುವುದು. ಇದಿರಲಿ, ಗೀತಾರ್ಥದ ಮುಂದೆ ವೇದ ಶಬ್ದಗಳು ಕುಂಠಿತವಾಗಿ ಅದರ ಶಯ್ಯೆಯಲ್ಲಿ ಗಾಢವಾಗಿ ನಿದ್ರಿಸುವವು. ಅಂತಹ ಗೀತಾರ್ಥವನ್ನು ನಾನು ಮರಾಠಿ ಭಾಷೆಯಲ್ಲಿ ವರ್ಣಿಸಲು ನನಗೆ ಅಧಿಕಾರವಿದೆಯೇ? ಇಂತಹ ಸ್ಥಿತಿಯಿದ್ದರೂ ಹೇಗಾದರೂ ದಿಟ್ಟತನದಿಂದ ಮಾತನಾಡಿ ನಿಮ್ಮಗಳ ಪ್ರೀತಿಯನ್ನು ಗಳಿಸಬೇಕೆಂಬ ಇಚ್ಛೆ ಉಂಟಾಗಿದೆ. ಹಾಗಾದರೆ ಇನ್ನು ಚಂದ್ರನಿಗಿಂತಲೂ ಶೀಲವಾಗಿಸುವ, ಅಮೃತಕ್ಕಿಂತಲೂ ಜೀವನ ಕೊಡುವ ನಿಮ್ಮ ಅವಧಾನದಿಂದ ನನ್ನ ಮನೋರಥವನ್ನು ಪುಷ್ಟಗೊಳಿಸಿರಿ. ಏಕೆಂದರೆ ನಿಮ್ಮ ಕೃಪಾದೃಷ್ಟಿ ಎಂಬ ವೃಷ್ಟಿಯು ನನ್ನ ಮೇಲೆ ಬಿದ್ದರೆ ನನ್ನ ಬುದ್ಧಿರೂಪವಾದ ಹೊಲದಲ್ಲಿ ಸಕಲಾರ್ಥರೂಪವಾದ ಬೆಳೆ ಬೆಳೆದೀತು.
ಅಲ್ಲದೆ ನೀವು ಉದಾಸೀನರಾದರೆ ಮೊಳಕೆಯಾದ ಜ್ಞಾನವು ಒಣಗಿ ಹೋದೀತು. ವಕ್ತೃತ್ವವೆಂಬ ಪಕ್ಷಿಗೆ ಅವಧಾನವೆಂಬ ಆಹಾರವು ದೊರೆತಾಗ ಅದರ ಪ್ರತಿಯೊಂದು ಅಕ್ಷರ ರೂಪವಾದ ಅವಯವಗಳಿಗೆ ಅರ್ಥರೂಪಿ ಪುಷ್ಟತೆ ದೊರಕಿತು. ಅರ್ಥವು ಶಬ್ದಗಳು ಹೊರಬೀಳುವುದನ್ನು ಕಾಯುತ್ತಾ ಇರುತ್ತವೆ. ಶಬ್ದಗಳು ಹೊರಹೊಮ್ಮಿದಾಗ ಅದರಿಂದ ಅರ್ಥದ ಮೇಲೆ ಅರ್ಥಗಳು ಹೊರಟು ಬುದ್ಧಿಗೆ ನಾನಾ ಪ್ರಕಾರದ ಅಭಿಪ್ರಾಯಗಳು ತೋಚುತ್ತವೆ. ಆದ್ದರಿಂದ ಸಂವಾದ ರೂಪವಾದ ಅನುಕೂಲಕರವಾದ ಗಾಳಿಯು ಬೀಸುತ್ತಿರುವಾಗ ಹೇಳುತ್ತಿರುವವನ ಹೃದಯಾಕಾಶದಲ್ಲಿ ಶಾಸ್ತ್ರ ಸಿದ್ಧಾಂತ ರೂಪಿ ಮೇಘಗಳು ತುಂಬಿಕೊಳ್ಳುವವು. ಕೇಳುವವರಲ್ಲಿ ದುರ್ಲಕ್ಷ್ಯವಾದರೆ, ಅಂದರೆ ಗಮನ ಕೊಡದಿದ್ದರೆ, ವಕ್ತೃತ್ವಕ್ಕೆ ಬಂದ ರಸವು ಕರಗಿ ಹೋಗುವುದು. ಚಂದ್ರಕಾಂತ ಶಿಲೆಯು ಒಸರುತ್ತದೆ ಎಂಬುದು ನಿಜ, ಆದರೆ ಆ ಶಕ್ತಿ ಚಂದ್ರನೊಬ್ಬನಲ್ಲಿ ಮಾತ್ರ ಇರುತ್ತದೆ. ಆದ್ದರಿಂದ ಮಾತಾಡುವವನಿಗೆ ಶ್ರೋತೃಗಳು ಇಲ್ಲದಿದ್ದರೆ ಬೆಲೆಯೇ ಇಲ್ಲ. ಆದರೆ ಅಕ್ಕಿಯು ನಮ್ಮನ್ನು ಸಿಹಿಯಾಗಿಸಿಕೊಳ್ಳಿ ಎಂದು ಊಟ ಮಾಡುವವರಿಗೆ ವಿನಂತಿಸಿಕೊಳ್ಳಬೇಕಾಗುವುದೇ? ಅದರಂತೆ ಸೂತ್ರದ ಬೊಂಬೆಗಳು ನಮ್ಮನ್ನು ಚೆನ್ನಾಗಿ ಕುಣಿಸಿರಿ ಎಂದು ಸೂತ್ರಧಾರನಿಗೆ ಪ್ರಾರ್ಥಿಸಿಕೊಳ್ಳಬೇಕೇ? ಆ ಸೂತ್ರಧಾರನು ಬೊಂಬೆಗಳಿಗಾಗಿ ಕುಣಿಸುವನೇ? ಇಲ್ಲ, ಅವನಾದರೂ ತನ್ನ ಕೌಶಲ್ಯವನ್ನು ತೋರಿಸಲೆಂದೇ ಕುಣಿಸುವನು. ಹಾಗೆಯೇ ನಾನು ಸೂತ್ರದ ಬೊಂಬೆಯಾಗಿದ್ದೇನೆ. ನೀವು ನುಡಿಸಿದಂತೆ ನುಡಿಯುವೆನು. ಆದ್ದರಿಂದ ಹೀಗೆ ನುಡಿಸಿರಿ, ಹಾಗೆ ನುಡಿಸಿರಿ ಎಂದು ನಾನು ಪ್ರಾರ್ಥಿಸುವ ಅಧಿಕ ಪ್ರಸಂಗವೇಕೆ? ಆಗ ಗುರು ನಿವೃತ್ತಿನಾಥರು ಹೇಳಿದರು, ಜ್ಞಾನೋಭ, ನೀನು ಇಷ್ಟೊಂದು ವ್ಯಾಖ್ಯಾನ ಏಕೆ ಮಾಡುವೆ? ನಿನ್ನ ಅಭಿಪ್ರಾಯವೆಲ್ಲ ನಮಗೆ ತಿಳಿಯಿತು. ಇನ್ನು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದುದನ್ನು ಶ್ರೋತೃಗಳಿಗೆ ಹೇಳು. ಆಗ ನಿವೃತ್ತಿ ದಾಸರಾದ ಜ್ಞಾನೇಶ್ವರರು ಸಂತೋಷಗೊಂಡು ಅತೀವ ಉತ್ಸಾಹದಿಂದ ಹೇಳತೊಡಗಿದರು. ಶ್ರೀಕೃಷ್ಣನು ಹೀಗೆ ಹೇಳಿದನು. ಶ್ರೀ ಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಶ್ರೀ ಭಗವಂತನು ಹೇಳಿದನು, ದೋಷ ದೃಷ್ಟಿ ರಹಿತ ಭಕ್ತನಾದ ನಿನಗೆ ಈ ಪರಮ ಗೋಪ್ಯವಾದ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಪುನಃ ಚೆನ್ನಾಗಿ ಹೇಳುವೆನು. ಅದನ್ನು ತಿಳಿದು ನೀನು ದುಃಖರೂಪಿ ಜಗತ್ತಿನಿಂದ ಪಾರಾಗಿ ಹೋಗುವೆ. ಅರ್ಜುನನೇ, ನನ್ನ ಅಂತಃಕರಣದಲ್ಲಿನ ಅತಿ ಗುಹ್ಯವಾದ ಜ್ಞಾನದ ಆದಿ ಕಾರಣವನ್ನು ನಿನಗೆ ಪುನಃ ಹೇಳುವೆನು. ಈಗ ಈ ಪ್ರಕಾರದಿಂದ ಜೀವಿಯ ರಹಸ್ಯವನ್ನು ಒಡೆದು ನಿನಗೆ ಏನು ಹೇಳುತ್ತಿರುವೆನು ಎಂಬ ಅನುಮಾನವು ನಿನಗೆ ಅಕಸ್ಮಾತ್ ಬರಬಹುದು. ಅಯ್ಯ, ಹಾಗಾದರೆ ಕೇಳು. ನೀನು ಬುದ್ಧಿವಂತನಾಗಿದ್ದು ಕೇವಲ ಆಸ್ಥೆಯ ಮೂರ್ತಿಯೇ ಆಗಿರುವೆ ಮತ್ತು ನಾನು ಹೇಳಿರುವುದನ್ನು ನೀನು ಅನಾದರಿಸುವುದಿಲ್ಲ. ಅದರಿಂದ ನನ್ನ ಗೌಪ್ಯವು ಬಯಲಾದರೂ ಆಗಲಿ, ಹೇಳಬಾರದುದನ್ನು ಹೇಳಬೇಕಾಗಿ ಬಂದರೂ ಬರಲಿ. ಆದರೂ ನನ್ನ ಹೃದಯದೊಳಗಿನ ಗುಹ್ಯವಾದ ಮಾತು ನಿನ್ನ ಹೃದಯದಲ್ಲಿ ಬೀಳಲಿ. ಅಯ್ಯ, ಸ್ತನ್ಯದಲ್ಲಿ ತುಂಬಿದ ಹಾಲಿನ ರುಚಿ ಸ್ತನಕ್ಕೆ ಇರುವುದಿಲ್ಲ. ತನ್ನ ಸ್ತನದೊಳಗಿನ ಹಾಲು ಮುಗಿದರೂ ಅಡ್ಡಿಯಿಲ್ಲ, ಆದರೆ ಅನನ್ಯ ಭಾವದಿಂದ ಸೇವಿಸುವ ಕೂಸಿನ ಇಚ್ಛೆ ತಾಯಿಗಿರುತ್ತದೆ. ಸಂಗ್ರಹಿಸಿದ ಬೀಜವನ್ನು ಹದ ಮಾಡಿದ ಭೂಮಿಯಲ್ಲಿ ಬಿತ್ತಿದಾಗ ಅದು ವ್ಯರ್ಥವಾಗಿ ಚೆಲ್ಲಿಹೋಯಿತು ಎಂದು ಹೇಳಬಹುದೇ? ಅದಕ್ಕಾಗಿ ವಿಶಾಲ ಅಂತಃಕರಣದ ಶುದ್ಧ ಬುದ್ಧಿಯುಳ್ಳ, ನಿಂದಿಸದೇ ಇರುವ ಮತ್ತು ಏಕನಿಷ್ಠನಾದ ಭಕ್ತನು ದೊರಕಿದಾಗ ಅವನಿಗೆ ತನ್ನ ಮನಸ್ಸಿನ ಗುಪ್ತವಾದ ಮಾತಾದರೂ ಸಂತೋಷವಾಗಿ ಹೇಳಿಬಿಡಬೇಕು. ಇನ್ನು ಈ ಗುಣಗಳಿಂದ ಕೂಡಿದವನು ಸದ್ಯದಲ್ಲಿ ನೀನಲ್ಲದೆ ಬೇರೆ ಯಾರೂ ಇಲ್ಲ. ಆದ್ದರಿಂದ ಗುಪ್ತವಾದ ಮಾತನ್ನು ನಿನ್ನಿಂದ ಮುಚ್ಚಿಡುವುದು ಯೋಗ್ಯವಲ್ಲ. ಇನ್ನು ಪದೇ ಪದೇ ಗುಹ್ಯ ಗುಪ್ತ ಎಂದು ಹೊಗಳಿದರೆ ನಿನಗೆ ಬೇಸರ ಬರಬಹುದು. ಆದ್ದರಿಂದ ಆ ಗುಹ್ಯವನ್ನು ಪ್ರಾಪಂಚಿಕ ಜ್ಞಾನದೊಂದಿಗೆ ಬ್ರಹ್ಮಜ್ಞಾನವನ್ನು ಹೇಳುವೆನು. ಇನ್ನು ನಿಜವಾದ ಮತ್ತು ನಕಲಿ ನಾಣ್ಯಗಳು ಒಂದೆಡೆ ಸೇರಿಕೊಂಡಿರುವಾಗ ಪರೀಕ್ಷೆ ಮಾಡಿ ಬೇರ್ಪಡಿಸುವರೋ ಹೇಗೆ ಪರೀಕ್ಷೆ ಮಾಡಿ ಬೇರ್ಪಡಿಸುವರೋ ಹಾಗೆಯೇ ಜ್ಞಾನ ಮತ್ತು ವಿಜ್ಞಾನವನ್ನು ಬೇರ್ಪಡಿಸಿ ಹೇಳುವೆನು. ಅಥವಾ ರಾಜಹಂಸವು ತನ್ನ ಚುಂಚನ್ನು ಇಕ್ಕಳವಾಗಿಸಿ ಹಾಲನ್ನು ನೀರನ್ನು ಬೇರ್ಪಡಿಸುತ್ತದೆ, ಹಾಗೆಯೇ ಈ ಜ್ಞಾನ ಮತ್ತು ವಿಜ್ಞಾನಗಳನ್ನು ಸ್ಪಷ್ಟವಾಗಿ ವಿಭಾಗಿಸಿ ಹೇಳುವೆನು. ಅಂದರೆ ತೌಡಿನಿಂದ ಕೂಡಿದ ಧಾನ್ಯವನ್ನು ತೂರಿದಾಗ ಗಾಳಿಯ ರಭಸದಿಂದ ತೌಡು ಹಾರಿಹೋಗಿ ಧಾನ್ಯದ ರಾಶಿಯು ಸಹಜವಾಗಿ ಉಳಿಯುವುದು. ಹಾಗೆಯೇ ಜ್ಞಾನ ವಿಜ್ಞಾನವನ್ನು ತಿಳಿದಾಗ ಜನ್ಮ ಮರಣಗಳನ್ನು ಸಂಸಾರಕ್ಕೆ ಒಪ್ಪಿಸಿ ಅನಾತ್ಮತತ್ವದ ಧರ್ಮಗಳನ್ನು ಅನಾತ್ಮದಲ್ಲೇ ಇರಿಸಿ ಮುಮುಕ್ಷುವು ಮೋಕ್ಷಶ್ರೀಯ ಪಟ್ಟವನ್ನು ಅಲಂಕರಿಸುವನು.
ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸಸುಖಂ ಕರ್ತುಮವ್ಯಯಂ. ಈ ವಿಜ್ಞಾನ ಸಹಿತವಾದ ಜ್ಞಾನವು ಎಲ್ಲ ವಿದ್ಯೆಗಳ ರಾಜನು, ಎಲ್ಲ ರಹಸ್ಯಗಳ ರಾಜನು, ಅತಿ ಪವಿತ್ರವು, ಅತ್ಯುತ್ತಮವು, ಪ್ರತ್ಯಕ್ಷ ಫಲವುಳ್ಳದ್ದು, ಧರ್ಮಯುಕ್ತವು ಮತ್ತು ಸಾಧನೆ ಮಾಡಲು ತುಂಬಾ ಸುಲಭವು ಮತ್ತು ಅವಿನಾಶಿಯೂ ಆಗಿದೆ. ಈ ಸ್ವರೂಪ ಜ್ಞಾನವು ಎಲ್ಲ ಜ್ಞಾನಗಳಲ್ಲಿ ಶ್ರೇಷ್ಠ ಆಚಾರ್ಯ ಪದವಿಯಂತೆ ಇರುವುದು. ಅದು ಸಮಸ್ತ ಗೃಹ್ಯಗಳ ಒಡೆಯ ಹಾಗೂ ಪವಿತ್ರ ವಸ್ತುಗಳ ರಾಜನೂ ಆಗಿದೆ. ಅದು ಧರ್ಮದ ಅಧಿಷ್ಠಾನ, ಹಾಗೆಯೇ ಉತ್ತಮೋತ್ತಮವಾದುದು. ಈ ಜ್ಞಾನವನ್ನು ಪಡೆದ ಬಳಿಕ ಪುನರ್ಜನ್ಮಕ್ಕೆ ಕಾರಣವೇ ಇರುವುದಿಲ್ಲ. ಈ ಬ್ರಹ್ಮಜ್ಞಾನವು ಗುರುಗಳ ಸಿದ್ಧವಾಗಿರುವ ಮುಖದಿಂದ ವಾಕ್ಯಗಳ ಮೂಲಕ ಪ್ರಕಟವಾಗುತ್ತಿದ್ದಂತೆ ಶಿಷ್ಯನ ಹೃದಯದಲ್ಲಿ ಸ್ವಯಂ ಬ್ರಹ್ಮವು ಅವನಿಗೆ ಸಹಜವಾಗಿ ಪ್ರತ್ಯಕ್ಷವಾಗುತ್ತದೆ. ಹಾಗೆಯೇ ಸುಖಕರ ಮೆಟ್ಟಿಲುಗಳನ್ನು, ಭಕ್ತಿ, ಸತ್ಸಂಗತಿ, ಶ್ರವಣ ಮುಂತಾದ ಸುಖಕರ ಮೆಟ್ಟಿಲುಗಳನ್ನು ಏರುತ್ತಾ ಹೋದರೆ ಅದರ ಭೇಟಿಯಾಗುತ್ತದೆ. ಅದು ದೊರೆತಾಗ ಆಗುವ ಸುಖವೂ ಕೂಡ ಅದರಲ್ಲಿ ವಿಲೀನವಾಗುತ್ತದೆ. ಆದರೂ ಅದರ ಈ ಕಡೆಯ ದಡದಲ್ಲಿ ನಿಂತರೂ ಚಿತ್ತವು ಆನಂದಭರಿತವಾಗುತ್ತದೆ. ಹೀಗೆ ಈ ಪರಬ್ರಹ್ಮವು ಸರಳವೂ ಸುಲಭವೂ ಆಗಿದೆ. ಈ ಜ್ಞಾನದ ಮತ್ತೊಂದು ವೈಶಿಷ್ಟ್ಯವೆಂದರೆ ಇದು ದೊರೆತ ಬಳಿಕ ಇಲ್ಲವಾಗುವುದಿಲ್ಲ. ಇದನ್ನು ಅನುಭವಿಸಿದರೂ ಕ್ಷೀಣಿಸುವುದಿಲ್ಲ, ಹಳಸುವುದಿಲ್ಲ. ಚತುರನಾದ ಅರ್ಜುನನೇ, ಇಂತಹ ಅಪ್ರತಿಮ ವಸ್ತುವು ಜನರ ಕೈಗೆ ದೊರೆಯದೆ ಏಕೆ ಉಳಿಯಿತು? ಇಷ್ಟು ಉತ್ತಮ ವಸ್ತುವಿನ ಕಡೆಗೆ ಜನರ ಗಮನ ಏಕೆ ಹೋಗಲಿಲ್ಲ ಎಂಬ ಸಂದೇಹ ನಿನಗೆ ಉಂಟಾಗಬಹುದು. ಏಕೆಂದರೆ ಲೋಕದ ಜನರು 1% ಬಡ್ಡಿಯ ಲಾಭದ ಲೋಭದಿಂದ ಬೆಂಕಿಯಲ್ಲೂ ಹಾರಲು ಹಿಂದೆ ಮುಂದೆ ನೋಡುವುದಿಲ್ಲ. ಹಾಗಿರುವಾಗ ಅವರು ಸಹಜವಾಗಿಯೇ ತನ್ನಲ್ಲೇ ಇರುವ ಆನಂದವನ್ನು ಏಕೆ ಬಿಟ್ಟುಕೊಟ್ಟರು? ಪವಿತ್ರವೂ ರಮಣೀಯವೂ ಸುಖಕರವೂ ಅರಿಯಲು ಸುಲಭವೂ ಸುಖಮಯವೂ ಧರ್ಮಕ್ಕೆ ಪರಿಪೂರ್ಣವಾಗಿ ಅನುಕೂಲಕರವೂ ಆಗಿ ತನ್ನಲ್ಲೇ ದೊರೆಯಬಹುದಾದ ಎಲ್ಲ ರೀತಿಯಿಂದ ಅನುಕೂಲವಾಗಿರುವಾಗಲೂ ಅರ್ಜುನ, ಲೋಕದ ಜನರ ಕೈಗೆಟುಕದೆ ಇದು ಹೇಗೆ ಉಳಿಯಿತು ಎಂಬ ಶಂಕೆ ಉಂಟಾಗುವುದಕ್ಕೆ ಎಡೆಗಿದೆ. ಆದರೆ ನೀನು ಇಂತಹ ಶಂಕೆಯನ್ನು ಪಡಬೇಡ. ಅಶ್ರದ್ಧಾನಾ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಹೇ ಪರಂತಪನೇ, ಈ ಮೇಲೆ ಹೇಳಿದ ಧರ್ಮದಲ್ಲಿ ಶ್ರದ್ಧಾರಹಿತರಾದ ಪುರುಷರು ನನ್ನನ್ನು ಪಡೆಯದೆ ಮೃತ್ಯುರೂಪಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿರುತ್ತಾರೆ. ಅರ್ಜುನನೇ, ಆಕಳ ಹಾಲು ಪವಿತ್ರವೂ ಮಧುರವೂ ಆಗಿದೆ. ಹಾಗೆಯೇ ಕೆಚ್ಚಲಿನ ಹತ್ತಿರದಲ್ಲೇ ಇರುವ ಉಣ್ಣೆಯು ಅದನ್ನು ಬಿಟ್ಟು ರಕ್ತವನ್ನೇ ಹೀರುವುದಲ್ಲವೇ? ಕಮಲ ಮತ್ತು ಕಪ್ಪೆ ಒಂದೇ ಕಡೆಗಿದ್ದರೂ ಕಮಲದ ಮಧುರ ಪರಾಗವನ್ನು ಭ್ರಮರಗಳು ಸೇವಿಸುತ್ತವೆ. ಕಪ್ಪೆಯ ಪಾಲಿಗೆ ಕೆಸರೇ ಇರುತ್ತದೆ. ಅಥವಾ ದುರ್ದೈವಿಯ ಮನೆಯ ನೆಲದೊಳಗೆ ಬಂಗಾರ ನವರತ್ನಗಳಿಂದ ತುಂಬಿದ ಸಾವಿರಾರು ಕೊಪ್ಪರಿಗೆಗಳು ಹೂತಿದ್ದರೂ ಅವನು ಅದೇ ಮನೆಯಲ್ಲಿ ಉಪವಾಸದಿಂದ ಕುಳಿತು ದಾರಿದ್ರ್ಯವನ್ನು ಅನುಭವಿಸುತ್ತಾನೆ. ಹಾಗೆಯೇ ಸರ್ವ ಪ್ರಾಣಿಗಳ ಸಮಸ್ತ ಸುಖದ ವಿಶ್ರಾಂತಿ ಸ್ಥಾನವಾದ ಆತ್ಮಾರಾಮನಾದ ನಾನು ಪ್ರಾಣಿಗಳ ಹೃದಯದಲ್ಲಿ ಇದ್ದರೂ ಅಜ್ಞಾನಿ ಜನರು ವಿಷಯಗಳನ್ನೇ ಇಚ್ಛಿಸುವರಲ್ಲ. ಹೆಚ್ಚಾದ ಮೃಗಜಲವನ್ನು ಕಣ್ಣಿಂದ ನೋಡಿ ಬಾಯೊಳಗಿರುವ ಅಮೃತದ ಗುಟುಕನ್ನು ಉಗುಳಿದಂತೆ, ಅಥವಾ ಮುತ್ತಿನ ಚಿಪ್ಪಿನಲ್ಲಿನ ಬೆಳ್ಳಿಯನ್ನು ನೋಡಿ ಕೊರಳಲ್ಲಿರುವ ಪರಶುಮಣಿಯನ್ನು ಎಸೆದು ಬಿಡುವಂತೆ, ನಾನೂ ನನ್ನದು ಎಂಬ ಪರದೆಯಿಂದ ಮುಚ್ಚಿ ಹೋದ ಮನಸ್ಸುಳ್ಳ ಬಡಪಾಯಿಗಳು ನನ್ನನ್ನು ಹೊಂದುವುದಿಲ್ಲ. ಆದ್ದರಿಂದ ಜನ್ಮ ಮರಣಗಳ ಎರಡೂ ದಡಗಳ ನಡುವೆ ಮುಳುಗಿ ತೇಲುತ್ತಿರುವರು. ಅಲ್ಲದೆ ನಾನು ಎಲ್ಲಿಂದ ನೋಡಿದರೂ ಎದುರಿಗೇ ಕಾಣುವ ಸೂರ್ಯನಂತೆಗಿರುವೆನು. ಆದರೆ ಸೂರ್ಯನಲ್ಲಿ ಒಮ್ಮೆ ಕಾಣುವುದು ಒಮ್ಮೆ ಕಾಣಿಸದಿರುವುದು ಇರುವಂತೆ ನನ್ನಲ್ಲಿ ಹಾಗೇನಿಲ್ಲ. ನಾನು ಸದಾಕಾಲವೂ ಕಾಣಿಸುತ್ತಿರುವೆನು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ನಿರಾಕಾರ ಪರಮಾತ್ಮನಾದ ನನ್ನಿಂದ ಈ ಎಲ್ಲ ಜಗತ್ತು ನೀರಿನಿಂದ ವ್ಯಾಪಿಸಿರುವ ಮಂಜುಗಡ್ಡೆಯಂತೆ ಪರಿಪೂರ್ಣವಾಗಿದೆ ಮತ್ತು ಎಲ್ಲ ಭೂತಗಳು ಪ್ರಾಣಿಗಳು ನನ್ನೊಳಗೆ ಸಂಕಲ್ಪದ ಆಧಾರದಿಂದ ಸ್ಥಿತವಾಗಿವೆ. ಆದರೆ ವಾಸ್ತವವಾಗಿ ನಾನು ಅವುಗಳಲ್ಲಿ ಸ್ಥಿತನಾಗಿಲ್ಲ. ನನ್ನ ನಿರ್ಗುಣ ಸ್ವರೂಪದ ವಿಸ್ತಾರವೇ ಈ ಜಗತ್ತಲ್ಲವೇ?
ಹೇಗೆ ಹಾಲು ಸಹಜವಾಗಿ ಹೆಪ್ಪಾದರೂ ಅದು ಮೊಸರೆ ಅಲ್ಲವೇ? ಬೀಜದಿಂದ ವೃಕ್ಷವಾಗುತ್ತದೆ, ಸುವರ್ಣದಿಂದ ಒಡವೆಗಳಾಗುತ್ತವೆ. ಹಾಗೆಯೇ ನಿರ್ಗುಣನಾದ ನನ್ನೊಬ್ಬನ ವಿಸ್ತಾರವೇ ಈ ಜಗತ್ತಾಗಿದೆ. ನನ್ನ ಈ ಸ್ವರೂಪವು ಅವ್ಯಕ್ತವಾಗಿದ್ದಾಗ ನಿರಾಕಾರವಾಗಿರುತ್ತದೆ. ಅದೇ ಮತ್ತೆ ಸೃಷ್ಟಿಯ ರೂಪದಿಂದ ವಿಸ್ತಾರ ಪಡೆದು ಸಾಕಾರವಾಗುತ್ತದೆ. ಹಾಗೆಯೇ ನಿರ್ಗುಣನಾಗಿದ್ದು ಸಾಕಾರನಾದ ನಾನೇ ಈ ಸೃಷ್ಟಿಯನ್ನು ಪಸರಿಸುವೆನೆಂದು ತಿಳಿ. ಮಹತ್ತತ್ವದಿಂದ ಹಿಡಿದು ದೇಹದವರೆಗಿನ ಸರ್ವ ಪ್ರಾಣಿಗಳು ನಿಜವಾಗಿ ನನ್ನ ಅಸ್ತಿತ್ವವು ಸತ್ತೆ ನೀರಿನಲ್ಲಿನ ನೊರೆಯಂತೆ ಭಾಸವಾಗುವುದು. ಆದರೆ ಆ ನೊರೆಯಲ್ಲಿ ನೀರು ಕಂಡುಬರುವುದಿಲ್ಲ. ಅಥವಾ ಅರ್ಜುನ, ಸ್ವಪ್ನದಲ್ಲಿ ಜೀವಿಯ ಅನೇಕ ರೂಪಗಳು ಉಂಟಾದರೂ ಎಚ್ಚರವಾದಾಗ ಇರುವುದಿಲ್ಲ. ಹಾಗೆಯೇ ಈ ಭೂತ ಮಾತ್ರವು ನನ್ನಲ್ಲಿ ಭಾಸವಾದರೂ ಅವುಗಳಲ್ಲಿ ನಾನು ಇಲ್ಲ. ಈ ಸಿದ್ಧಾಂತವನ್ನು ಹಿಂದೆ ಹೇಳಿಯೇ ಇರುವೆನು. ಅಂದರೆ 7ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಹೇಳಿಯೇ ಇರುವೆನು. ಅದಕ್ಕಾಗಿ ಹೇಳಿದ್ದನ್ನೇ ಹೇಳುತ್ತಾ ವಿಸ್ತರಿಸಬಾರದು. ಅದಕ್ಕಾಗಿ ಅದೆಲ್ಲ ಇರಲಿ. ಆದರೆ ನಿನ್ನ ದೃಷ್ಟಿಯು ನನ್ನ ಯಥಾರ್ಥ ಸ್ವರೂಪದಲ್ಲಿ ಪ್ರವೇಶಿಸಲಿ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮ ಭೂತ ಭಾವನಃ. ಆ ಸಮಸ್ತ ಪ್ರಾಣಿ ಸಂಕುಲವು ನನ್ನಲ್ಲಿ ಸ್ಥಿತವಾಗಿಲ್ಲ. ಆದರೆ ಅವುಗಳ ಧಾರಣೆ ಮತ್ತು ಪೋಷಣೆ ಮಾಡುವ ಮತ್ತು ಅವುಗಳನ್ನು ಉತ್ಪತ್ತಿ ಮಾಡುವವನಾದರೂ ನನ್ನ ಆತ್ಮವು ವಾಸ್ತವವಾಗಿ ಭೂತಗಳಲ್ಲಿ ಸ್ಥಿತವಾಗಿಲ್ಲ ಎಂಬ ನನ್ನ ಈಶ್ವರೀಯ ಯೋಗ ಶಕ್ತಿಯನ್ನು ನೋಡು. ಮಾಯಾತೀತನಾದ ನನ್ನ ಶುದ್ಧ ಸ್ವರೂಪವನ್ನು ಕಲ್ಪನೆ ಬಿಟ್ಟು ನೋಡತೊಡಗಿದರೆ ಎಲ್ಲ ಪ್ರಾಣಿಗಳು ನನ್ನಲ್ಲಿವೆ ಎಂದು ಹೇಳುವುದು ಮಿಥ್ಯೆಯಾದೀತು. ಏಕೆಂದರೆ ಎಲ್ಲವೂ ನಾನೇ ಆಗಿರುವೆನು. ಸಂಕಲ್ಪ ರೂಪವಾದ ಸಂಧ್ಯಾಕಾಲದಲ್ಲಿ ಜ್ಞಾನ ರೂಪಿ ಕಣ್ಣುಗಳು ಅಜ್ಞಾನವೆಂಬ ಅಂಧಕಾರದಿಂದ ಕೆಲ ಹೊತ್ತು ಮುಚ್ಚಿ ಹೋಗುತ್ತವೆ. ಆದ್ದರಿಂದ ಆ ಗೊಂದಲದಲ್ಲಿ ನಾನು ಅಖಂಡನಾಗಿದ್ದರೂ ಭೂತಗಳು ನನ್ನಿಂದ ಬೇರೆ ಎಂದು ಕಂಡುಬರುವವು. ಹಾರದಲ್ಲಿನ ಸರ್ಪದ ಭ್ರಾಂತಿಯು ಹೊರಟು ಹೋದಾಗ ಹಾರವೇ ಉಳಿಯುವುದು. ಹಾಗೆಯೇ ಆ ಸಂಕಲ್ಪದ ಸಂಧ್ಯಾಕಾಲವು ಎಲ್ಲವಾಗುತ್ತಲೇ ನನ್ನ ಅಖಂಡವಾದ ಸ್ವರೂಪವೇ ಶೇಷವಾಗಿ ಉಳಿಯುತ್ತದೆ. ಭೂತ ಭೇದದ ಪ್ರತೀತಿಗೆ ನೋಡುವವನ ಸಂಕಲ್ಪವೇ ಕಾರಣವಾಗಿದೆ. ಇದಕ್ಕೆ ದೃಷ್ಟಾಂತ ಮಡಿಕೆ ಕುಡಿಕೆಗಳು ಭೂಮಿಯಿಂದ ಚಿಗುರುಡೆಯುತ್ತವೆಯೇನೂ? ಇಲ್ಲ. ಆದರೆ ಕುಂಬಾರನ ಬುದ್ಧಿಯಿಂದ ಅವೆಲ್ಲವೂ ನಿರ್ಮಾಣವಾಗುತ್ತವೆ. ಅಥವಾ ಸಮುದ್ರದ ನೀರಿನಲ್ಲಿ ಅಲೆಗಳ ಗಣಿಗಳಿವೆಯೇ? ಇಲ್ಲ. ಹಾಗಾದರೆ ಈ ಅಲೆಗಳ ಕಾರ್ಯವು ಗಾಳಿಯದಲ್ಲವೇ? ಹತ್ತಿಯ ಹೊಟ್ಟೆಯಲ್ಲಿ ಬಟ್ಟೆಗಳ ಗಂಟುಗಳಿವೆಯೇ? ಉಪಯೋಗಿಸುವವನ ಅರಿವಿನಿಂದ ಆ ಹತ್ತಿಯೇ ಬಟ್ಟೆಯಾಗಿದೆ. ಬಂಗಾರದಿಂದ ಒಡವೆಗಳನ್ನು ತಯಾರಿಸಿದರೆ ಅದರಲ್ಲಿನ ಬಂಗಾರತ್ವವು ಇಲ್ಲದಂತಾಗುವುದಿಲ್ಲ. ಸ್ಥೂಲ ದೃಷ್ಟಿಯಿಂದ ನೋಡುವವರಿಗೆ ಅವು ಒಡವೆಗಳಾಗಿ ಕಂಡುಬರುತ್ತವೆ. ಕೇಳಿ ಬರುವ ನಮ್ಮ ಶಂಖದ ಪ್ರತಿಧ್ವನಿ, ಕನ್ನಡಿಯಲ್ಲಿ ಕಾಣುವ ಪ್ರತಿಬಿಂಬವು ನಿಜವಾಗಿಯೂ ಮಾತನಾಡುವ ನೋಡುವ ಪರಿಣಾಮವೇ ಅಲ್ಲದೆ ಮೊದಲಿನಿಂದಲೂ ಅಲ್ಲಿತ್ತೇ? ಹೇಳು. ಹಾಗೆಯೇ ನಿರುಪಾಧಿಕವಾದ ನನ್ನ ಸ್ವರೂಪದಲ್ಲಿ ಯಾರು ಭೂತಗಳ ಕಲ್ಪನೆಯ ಆರೋಪ ಮಾಡುವರೋ ಅವರ ಕಲ್ಪನೆಯಿಂದಲೇ ನನ್ನಲ್ಲಿ ಭೂತಗಳು ಭಾಸವಾಗುವವು. ಆ ಕಲ್ಪನೆ ಮಾಡುವ ಮಾಯೆಯು ಇಲ್ಲವಾದಾಗ ನನ್ನಲ್ಲಿ ಭೂತಗಳ ಭಾಸವೂ ಇರುವುದಿಲ್ಲ. ಮತ್ತೆ ನಿರುಪಾಧಿಕವಾದ ನನ್ನ ಶುದ್ಧ ಸ್ವರೂಪ ಮಾತ್ರ ಉಳಿಯುತ್ತದೆ. ಇದಿರಲಿ. ನಾವು ಗರಗರ ತಿರುಗುವಾಗ ಸುತ್ತಲಿರುವ ಮನೆ, ಪರ್ವತ, ಮರ ಮುಂತಾದವುಗಳು ತಿರುಗುತ್ತಿರುವಂತೆ ಕಾಣುತ್ತದೆ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಕಲ್ಪನೆಯು ಉಂಟಾದಾಗ ಅಖಂಡ ಬ್ರಹ್ಮಸ್ವರೂಪದಲ್ಲಿ ಭೂತಗಳು ಭಾಸವಾಗುತ್ತವೆ. ಅದೇ ಕಲ್ಪನೆಯನ್ನು ಬಿಟ್ಟು ನೋಡಿದರೆ ನಾನು ಭೂತರಲ್ಲಿದ್ದೇನೆ, ಭೂತ ಮಾತ್ರರು ನನ್ನಲ್ಲಿ ಇದ್ದಾರೆ ಎಂಬ ಕಲ್ಪನೆ ಸ್ವಪ್ನದಲ್ಲಿಯೂ ಮಾಡಲಾಗುವುದಿಲ್ಲ. ಇನ್ನು ನಾನೊಬ್ಬನೇ ಭೂತಗಳನ್ನು ಧರಿಸುವವನು ಅಥವಾ ಭೂತರಲ್ಲಿ ಇರುವವನು ಎಂಬ ಮಾತು ಸಂಕಲ್ಪ ರೂಪವಾದ ಸನ್ನಿಪಾತ ಬಡಿದವನ ಬಡಬಡಿಕೆಯಾಗಿದೆ. ಆದ್ದರಿಂದ ಪ್ರಿಯ ಅರ್ಜುನ, ಕೇಳು. ನಾನು ವಿಶ್ವಸಹಿತ ವಿಶ್ವದ ಆತ್ಮನಾಗಿರುವೆನು ಮತ್ತು ಆ ಮಿಥ್ಯಾಭೂತ ಸಮುದಾಯಕ್ಕೆ ಸದಾ ಆಶ್ರಯನಾಗಿರುವೆನು. ಸೂರ್ಯನ ಕಿರಣಗಳಿಂದಾಗಿ ಮಿಥ್ಯೆಯಾದ ಮೃಗಜಲವು ಅಂದರೆ ಮರೀಚಿಕೆಯು ಕಾಣಿಸುವಂತೆ ಪ್ರಾಣಿ ಮಾತ್ರರು ನನ್ನಲ್ಲಿ ಮೃಗಜಲದಂತೆ ಮಿಥ್ಯೆಯೆಂದೇ ತಿಳಿ. ಹಾಗೂ ಸೂರ್ಯನಂತೆ ನನ್ನನ್ನು ಸತ್ಯನೆಂದು ತಿಳಿ. ಈ ಪ್ರಕಾರದಿಂದ ನಾನು ಜಗತ್ತೆಂಬ ಕಲ್ಪನೆಗೆ ಆಶ್ರಯನಾಗಿರುವೆ.
ಭೂತರನ್ನು ಉತ್ಪತ್ತಿ ಮಾಡುತ್ತಿರುವೆ. ಸೂರ್ಯ ಮತ್ತು ಸೂರ್ಯನ ಪ್ರಕಾಶದಲ್ಲಿ ಭೇದವಿಲ್ಲದಿರುವಂತೆ ನನಗೆ ಮತ್ತು ಭೂತರಿಗೆ ಭೇದವಿಲ್ಲ. ಈ ನನ್ನ ಐಶ್ವರ್ಯ ಯೋಗವು ನಿನಗೆ ಚೆನ್ನಾಗಿ ತಿಳಿಯುತ್ತಲ್ಲ. ಹಾಗಿರುವಾಗ ನನ್ನಲ್ಲಿ ಮತ್ತು ಪ್ರಾಣಿ ಮಾತ್ರರಲ್ಲಿ ಯಾವುದಾದರೂ ಭೇದದ ಸಂಬಂಧವಿದೆಯೇ? ಹೇಳು ನೋಡುವ. ಆದ್ದರಿಂದ ನನ್ನಿಂದ ಸಮಸ್ತ ಪ್ರಾಣಿಗಳು ನಿಜವಾಗಿ ಬೇರೆಯಾಗಿಲ್ಲ ಮತ್ತು ನಾನು ಸರ್ವ ಪ್ರಾಣಿಗಳಿಂದ ಬೇರೆಯಾಗಿರುವೆನೆಂದು ತಿಳಿಯಬೇಡ. ಯಥಾಕಾಶಸ್ಥಿತೋ ನಿತ್ಯೈ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಹೇಗೆ ಆಕಾಶದಿಂದ ಉತ್ಪನ್ನವಾಗಿ ಎಲ್ಲೆಲ್ಲೂ ಸಂಚರಿಸುವ ಮಹಾನ್ ವಾಯುವು ಸದಾಕಾಲ ಆಕಾಶದಲ್ಲಿಯೇ ಸ್ಥಿತವಾಗಿರುತ್ತದೋ, ಹಾಗೆಯೇ ನನ್ನ ಸಂಕಲ್ಪದ ಮೂಲಕ ಉತ್ಪನ್ನವಾಗುವ ಸಂಪೂರ್ಣ ಭೂತಗಳು ನನ್ನಲ್ಲಿ ಸ್ಥಿತವಾಗಿವೆ ಎಂದು ತಿಳಿ. ಆಕಾಶವಿರುವಷ್ಟೇ ವಾಯುವು ವಿಸ್ತಾರವಾಗಿದ್ದು ತುಂಬಿಕೊಂಡಿದೆ. ಆದರೆ ಗಾಳಿಯು ಅಲುಗಾಡಿದಾಗ, ಅಂದರೆ ಬೀಸಣಿಕೆಯಿಂದ ಬೀಸಿದಾಗ ಆಕಾಶದಿಂದ ಬೇರೆಯಾಗಿ ಕಾಣುತ್ತದೆ. ಆದರೆ ಆಕಾಶ ಮತ್ತು ಅದು ಒಂದೇ ಆಗಿದೆ. ಹಾಗೆಯೇ ಪ್ರಾಣಿಗಳು ನನ್ನಲ್ಲಿ ಇವೆ ಎಂಬ ಕಲ್ಪನೆ ಮನಸ್ಸಿಗೆ ಬಂದರೆ ಭೂತಗಳು ನನ್ನಲ್ಲಿವೆ ಎಂದು ಭಾಸವಾಗುತ್ತದೆ. ಅದೇ ಕಲ್ಪನೆಯ ಅಭಾವದಲ್ಲಿ ನೋಡಿದರೆ ಎಲ್ಲೆಡೆಯಲ್ಲಿಯೂ ನಾನೊಬ್ಬನೇ ಇರುವುದು. ಆದ್ದರಿಂದ ಪ್ರಾಣಿಗಳು ಇರುವುದು ಇಲ್ಲದಿರುವುದು ಕಲ್ಪನೆಯ ಸಂಬಂಧದಿಂದ ಭಾಸವಾಗುವುದು. ಕಲ್ಪನೆಯೂ ಇಲ್ಲವಾದಾಗ ಭಾಸವಾಗುವುದಿಲ್ಲ. ಅದೇ ಕಲ್ಪನೆ ಉಂಟು ಮಾಡುವ ಅಜ್ಞಾನವು ಸಮೂಲವಾಗಿ ಇಲ್ಲವಾದ ಮೇಲೆ ಪ್ರಾಣಿಗಳು ಇರುವುದು ಇಲ್ಲದಿರುವುದು ಹೇಗೆ ಭಾಸವಾಗಬೇಕು? ಆದ್ದರಿಂದ ಇನ್ನು ಮುಂದೆ ನನ್ನ ಅದ್ಭುತವಾದ ಐಶ್ವರ್ಯ ಯೋಗವನ್ನು ಹೇಳುವೆನು, ಕೇಳು. ಇಂತಹ ಅನುಭವ ರೂಪವಾದ ಸಮುದ್ರದ ಒಂದು ಅಲೆಯಾಗಿ ನೀನಾಗಿರು. ಮತ್ತೆ ನೀನು ಈ ಚರಾಚರವನ್ನು ನೋಡಿದಾಗ ನೀನೇ ಎಲ್ಲೆಡೆಗಳಲ್ಲಿ ತುಂಬಿರುವಂತೆ ನಿನಗೆ ಕಂಡು ಬಂದೀತು. ಭಗವಂತನು ಹೇಳಿದನು, ಅರ್ಜುನ, ನಾನು ಹೇಳಿದ ಜ್ಞಾನದ ಪ್ರಕಾಶವು ನಿನ್ನ ಹೃದಯದಲ್ಲಿ ಬಿದ್ದಿರುವುದೇ? ನಾನು ಮತ್ತು ವಿಶ್ವಾಯುವು ಬೇರೆಯಾಗಿವೆ ಎಂಬ ಸ್ವಪ್ನ ನಿನಗೆ ಬಿದ್ದಿತ್ತಲ್ಲ, ಈಗ ಅದು ಸುಳ್ಳೆಂದು ನಿಶ್ಚಯವಾಯಿತೆ. ಆದರೆ ನಿನ್ನ ಬುದ್ಧಿಗೆ ಪುನಃ ಕಲ್ಪನಾರೂಪವಾದ ನಿದ್ದೆ ಬಂದರೆ ಭೇದರೂಪಿ ಸ್ವಪ್ನವನ್ನು ಕಾಣುವೆ. ಹಾಗೂ ಅಭೇದ ಬೋಧವು ಜಾಗೃತಿ ನಾಶವಾಗಿ ಹೋದೀತು. ಆದ್ದರಿಂದ ಈ ಕಲ್ಪನಾರೂಪದ ನಿದ್ದೆಯ ಮಾರ್ಗವನ್ನೇ ನಾಶ ಮಾಡಿ ಶುದ್ಧ ಬೋಧರೂಪವಾದ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನದ ಮರ್ಮವನ್ನು ನಿನಗೆ ಹೇಳುವೆನು. ಎಲೈ ಧೈರ್ಯವಂತನಾದ ಧನುರ್ಧರ ಧನಂಜಯ, ಸಮಸ್ತ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ಲಯ ಇವುಗಳಿಗೆ ಮಾಯೆಯೇ ಕಾರಣವಾಗಿದೆ ಎಂಬುದರ ಕಡೆಗೆ ಚೆನ್ನಾಗಿ ಗಮನ ಕೊಡು. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹೇ ಅರ್ಜುನನೇ, ಕಲ್ಪಗಳ ಅಂತ್ಯದಲ್ಲಿ ಸಮಸ್ತ ಜೀವಕೋಟಿಗಳು ನನ್ನ ಪ್ರಕೃತಿಯನ್ನು ಪಡೆಯುತ್ತವೆ, ಅರ್ಥಾತ್ ಪ್ರಕೃತಿಯಲ್ಲಿ ಲೀನವಾಗುತ್ತವೆ. ಮತ್ತು ಕಲ್ಪಗಳ ಆದಿಯಲ್ಲಿ ಪುನಃ ನಾನೇ ಅವುಗಳನ್ನು ಸೃಜಿಸುತ್ತೇನೆ. ಆ ಮಾಯೆಗೆ ಪ್ರಕೃತಿ ಎಂದು ಹೇಳುತ್ತಾರೆ. ಇದು 2 ವಿಧದಿಂದ ಇರುತ್ತದೆ ಎಂದು ಹಿಂದೆ ನಿನಗೆ, ಅಂದರೆ 4ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ 7ನೇ ಅಧ್ಯಾಯದ 4 ಮತ್ತು 5ನೇ ಶ್ಲೋಕದಲ್ಲಿ ಹೇಳಿರುವೆನು. ಅದರಲ್ಲಿ ಒಂದು 8 ಪ್ರಕಾರದ ರೂಪದಿಂದ ಮತ್ತು ಇನ್ನೊಂದು ಜೀವರೂಪದಿಂದ ಇದೆ. ಎಲೈ ಪಾಂಡವನೇ, ಈ ಪ್ರಕೃತಿಯ ಎಲ್ಲ ವಿಷಯಗಳನ್ನು ನೀನು ಹಿಂದೆಯೇ ಕೇಳಿರುವೆ. ಆದ್ದರಿಂದ ಅದರ ಕುರಿತು ಪುನಃ ಪುನಃ ಹೇಳುವ ಅವಶ್ಯಕತೆ ಇಲ್ಲ. ಆದರೂ ಮಹಾಕಲ್ಪದ ಕೊನೆಯಲ್ಲಿ ಈ ಸಮಸ್ತ ಭೂತಗಳು ನನ್ನ ಪ್ರಕೃತಿ ರೂಪಿ ಅವ್ಯಕ್ತ ರೂಪದಲ್ಲಿ ಲಯ ಹೊಂದುವವು. ಗ್ರೀಷ್ಮ ಋತುವಿನ ಕೊನೆಯಲ್ಲಿ, ಅಂದರೆ ಆ ಬೇಸಿಗೆಯ ಕಾಲದ ಕೊನೆಯಲ್ಲಿ ಹುಲ್ಲುಗಳು ಬೀಜಗಳ ಸಹಿತ ಭೂಮಿಯಲ್ಲಿ ಲಯ ಹೊಂದುವವು. ಅಥವಾ ವರ್ಷಾಕಾಲದ ಮೇಘಾಡಂಬರವು ಮುಗಿದು ಶರದೃತುವು ಅಂಕುರಿಸಿದಾಗ ಆಕಾಶದಲ್ಲಿನ ಎಲ್ಲ ಮೋಡಗಳು ಆಕಾಶದಲ್ಲೇ ಕರಗಿ ಹೋಗುವವು. ಅಥವಾ ಆಕಾಶದ ಟೊಳ್ಳಿನಲ್ಲಿ ವಾಯುವು ಇಲ್ಲವಾಗುವುದು. ಇಲ್ಲವೇ ನೀರಿನಲ್ಲಿ ಉಂಟಾದ ಅಲೆಗಳು ನೀರಿನಲ್ಲೇ ಒಂದಾಗುವುದು. ಅಥವಾ ನಿದ್ದೆಯಿಂದ ಎಚ್ಚರಗೊಂಡಾಗ ಮನಸ್ಸಿನ ಸ್ವಪ್ನವು ಮನಸ್ಸಿನಲ್ಲೇ ಇಲ್ಲವಾಗುವುದು. ಹಾಗೆಯೇ ಮಹಾಕಲ್ಪದ ಕೊನೆಯಲ್ಲಿ ಪ್ರಕೃತಿಯಿಂದಲೇ ಉತ್ಪನ್ನವಾದ ಎಲ್ಲ ಪ್ರಾಣಿಗಳು ಪ್ರಕೃತಿಯಲ್ಲೇ ಸೇರಿ ಹೋಗುವವು. ಮತ್ತೆ ಸೃಷ್ಟಿಯ ಪ್ರಾರಂಭದಲ್ಲಿ ಪುನಃ ಅವನ್ನು
ನಾನೇ ನಿರ್ಮಿಸುವೆನೆಂದು ಶಾಸ್ತ್ರಗಳಲ್ಲಿ ಮಾತಿದೆ. ಆ ವಿಷಯದ ನಿಜಸ್ಥಿತಿಯನ್ನು ನಿನಗೆ ಹೇಳುವೆನು ಕೇಳು. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ನನ್ನ ಪ್ರಕೃತಿಯನ್ನು ಅಂಗೀಕರಿಸಿಕೊಂಡು ಸ್ವಭಾವದ ಬಲದಿಂದ ಪರತಂತ್ರವಾದ ಈ ಸಂಪೂರ್ಣ ಭೂತ ಸಮುದಾಯವನ್ನು ಬಾರಿ ಬಾರಿಗೂ ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ರಚಿಸುತ್ತೇನೆ. ಅರ್ಜುನ, ಈ ಪ್ರಕೃತಿಯನ್ನು ನಾನು ಸಹಜವಾಗಿ ಅಂಗೀಕರಿಸಿದಾಗ ಬಟ್ಟೆಯ ನೇಯ್ಗೆಯಲ್ಲಿ ನೂಲಿನ ಸಂಬಂಧ ಕಾಣುವುದು ಮತ್ತು ಆ ನೇಯ್ಗೆಯ ಆಧಾರದಿಂದ ಸಣ್ಣ ಸಣ್ಣ ಚೌಕಗಳಿಂದ ವಸ್ತ್ರವು ಸಿದ್ಧವಾಗುವಂತೆ ಪಂಚಭೂತಗಳ ಆಕಾರದಿಂದ ಪ್ರಕೃತಿಯೇ ಸೃಷ್ಟಿಸತೊಡಗುತ್ತದೆ. ಹುಳಿ ಹೆಪ್ಪಿನ ಸಂಬಂಧದಿಂದ ಹಾಲು ಗಟ್ಟಿ ಮೊಸರಾಗುವಂತೆಯೇ ಪ್ರಕೃತಿಯೇ ಸೃಷ್ಟಿಯ ಆಕಾರದಿಂದ ಪರಿಣಿತವಾಗಿ ಸ್ವತಃ ಪ್ರಕೃತಿಯೇ ಸೃಷ್ಟಿಯಾಗತೊಡಗುತ್ತದೆ. ನೀರಿನ ಸಾನ್ನಿಧ್ಯದಿಂದ ಅಂದರೆ ನೀರಿನ ನಿಮಿತ್ತದಿಂದ ಬೀಜವು ಅಂಕುರಿಸಿ ಮರವಾಗುವಂತೆ ಪ್ರಕೃತಿಯ ವಿಸ್ತಾರ ನನ್ನಿಂದಲೇ ಆಗುವುದು. ಹಾಗೆ ನಾನು ಸೃಷ್ಟಿಯ ನಿಮಿತ್ತನಾಗಿರುವೆನು. ಅಯ್ಯ, ಒಂದು ನಗರವು ಮಹಾರಾಜನಿಂದ ನಿರ್ಮಾಣವಾಯಿತು ಎಂಬ ಮಾತು ನಿಜವಾಗಿದ್ದರೂ ಪ್ರಾಮಾಣಿಕವಾಗಿ ನೋಡಿದರೆ ರಾಜನ ಕೈಗೆ ಏನಾದರೂ ಶ್ರಮವಾಗಿದೆಯೇ? ನಾನು ಪ್ರಕೃತಿಯನ್ನು ಸ್ವೀಕರಿಸುವುದರಿಂದ ಸ್ವಪ್ನಾವಸ್ಥೆಯಲ್ಲಿದ್ದ ಮನುಷ್ಯನು ಎಚ್ಚರಗೊಂಡಂತೆ ಆಗಿದೆ. ಎಲೈ ಪಾಂಡುನಂದನನೇ, ಸ್ವಪ್ನಾವಸ್ಥೆಯಲ್ಲಿ ಎಚ್ಚರ ಸ್ಥಿತಿಗೆ ಬರಲು ಅವನಿಗೇನು ಕಾಲು ನೋಯುವುದೇ? ಅಥವಾ ಸ್ವಪ್ನದಲ್ಲಿ ತಿರುಗಾಡುವಾಗ ಅವನಿಗೆ ಆಯಾಸವಾಗುತ್ತದೆಯೇ? ಇವೆಲ್ಲದರ ಅಭಿಪ್ರಾಯ ಈ ಪ್ರಾಣಿ ಸೃಷ್ಟಿಯನ್ನು ನಿರ್ಮಿಸಲು ನನಗೆ ಏನು ಮಾಡಬೇಕಾಗುವುದಿಲ್ಲ ಎಂಬುದೇ ಆಗಿದೆ. ರಾಜಾಜ್ಞೆಯನ್ನು ಪಡೆದ ಪ್ರಜೆಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವಂತೆಯೇ ಪ್ರಕೃತಿಯ ಮತ್ತು ನನ್ನ ಸಂಬಂಧವು ರಾಜ ಪ್ರಜೆಗಳಂತೆಗಿದೆ. ಅಲ್ಲದೆ ಉತ್ಪತ್ತಿ, ಸ್ಥಿತಿ, ಲಯ ಇವೆಲ್ಲ ಕಾರ್ಯಗಳು ಪ್ರಕೃತಿಯದೇ ಆಗಿದೆ. ಪೌರ್ಣಮಿಯ ಚಂದ್ರನನ್ನು ನೋಡುತ್ತಲೇ ಸಮುದ್ರಕ್ಕೆ ಭರತ ಅಂದರೆ ಉಕ್ಕುವುದು ಉಂಟಾಗುತ್ತದೆ. ಆದರೆ ಅರ್ಜುನ, ಇಲ್ಲಿ ಚಂದ್ರನಿಗೆ ಏನಾದರೂ ಶ್ರಮವಾಗುತ್ತದೆಯೇ? ಕಬ್ಬಿಣವು ಜಡವಾಗಿದ್ದರೂ ಲೋಹ ಚುಂಬಕ ಅಂದರೆ ಆಯಸ್ಕಾಂತದ ಬಳಿ ಇರುವಾಗ ಚಲಿಸುತ್ತದೆ. ಆದರೆ ಕಬ್ಬಿಣದ ಬಳಿ ಇರುವ ಆಯಸ್ಕಾಂತಕ್ಕೆ ಆಯಾಸವಾಗುವುದೇ? ಸಾಮಾನ್ಯವಾಗಿ ಹೀಗೆ ನಾನು ನನ್ನದೇ ಆದ ಪ್ರಕೃತಿಯನ್ನು ಅಂಗೀಕರಿಸಿದಾಗ ಒಮ್ಮಿಂದೊಮ್ಮೆಗೆ ಪ್ರಾಣಿ ಮಾತ್ರರ ಉತ್ಪತ್ತಿ ಆಗತೊಡಗುತ್ತದೆ. ಪಾಂಡುನಂದನನೇ, ಈ ಎಲ್ಲ ಪ್ರಾಣಿ ಸಮುದಾಯವು ಪ್ರಕೃತಿಯ ಅಧೀನದಲ್ಲಿರುತ್ತದೆ. ಬೀಜಕ್ಕೆ ರೆಂಬೆ, ಕೊಂಬೆ, ಎಲೆಗಳನ್ನು ಉತ್ಪನ್ನ ಮಾಡುವ ಸಾಮರ್ಥ್ಯ ಭೂಮಿಗಿರುವಂತೆ, ಅಥವಾ ಬಾಲ್ಯ, ತಾರುಣ್ಯ, ವೃದ್ಧಾಪ್ಯ ಈ ಅವಸ್ಥೆಗಳಿಗೆ ದೇಹ ಸಂಘವೇ ಕಾರಣವಿರುವಂತೆ, ಇಲ್ಲವೇ ಆಕಾಶದಲ್ಲಿ ಮೇಘ ಪಂಕ್ತಿಗಳು ಉತ್ಪನ್ನವಾಗಲು ವರ್ಷಾಕಾಲವು ಕಾರಣವಿರುವಂತೆಯೇ, ಅಥವಾ ಸ್ವಪ್ನಕ್ಕೆ ನಿದ್ರೆಯೇ ಕಾರಣವಿರುವಂತೆ, ಎಲೈ ನರೇಂದ್ರನೇ, ಹಾಗೆಯೇ ಈ ಎಲ್ಲ ಪ್ರಾಣಿ ಸಮುದಾಯಕ್ಕೆ ಪ್ರಕೃತಿಯೇ ಮೂಲ ಕಾರಣವಾಗಿದೆ. ಈ ಸ್ಥಾವರ ಜಂಗಮಕ್ಕೆ, ಸ್ಥೂಲ ಸೂಕ್ಷ್ಮಕ್ಕೆ ಹೆಚ್ಚೇನು ಹೇಳಲಿ? ಈ ಸಮಸ್ತ ಜಗತ್ತಿಗೆ ಪ್ರಕೃತಿಯೇ ಮೂಲ ಕಾರಣವಾಗಿದೆ. ಆದ್ದರಿಂದ ಪ್ರಾಣಿಗಳನ್ನು ಉತ್ಪನ್ನ ಮಾಡುವುದು ಇಲ್ಲವೇ ಪಾಲಿಸುವುದು ಇವೆಲ್ಲ ಕಾರ್ಯಗಳ ಕರ್ತೃತ್ವ ನನ್ನ ಬಳಿ ಇರುವುದಿಲ್ಲ. ಚಂದ್ರನ ಪ್ರಕಾಶವು ನೀರಿನಲ್ಲಿ ಬಳ್ಳಿಯಂತೆ ಕಂಡುಬರುವುದು, ಅದನ್ನು ಚಂದ್ರನು ಉಂಟು ಮಾಡಿಲ್ಲ. ಹಾಗೆಯೇ ಈ ಕರ್ಮಗಳು ನನ್ನಿಂದಲೇ ಉತ್ಪನ್ನವಾಗಿದ್ದರೂ ನನ್ನಿಂದ ದೂರವೇ ಇರುವವು. ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಹೇ ಅರ್ಜುನನೇ, ಆ ಕರ್ಮಗಳಲ್ಲಿ ಆಸಕ್ತಿ ರಹಿತನಾಗಿ ಮತ್ತು ಉದಾಸೀನನಂತೆ ಸ್ಥಿತನಾಗಿರುವ ಪರಮಾತ್ಮನಾದ ನನ್ನನ್ನು ಆ ಕರ್ಮಗಳು ಬಂಧಿಸುವುದಿಲ್ಲ. ಸಮುದ್ರದ ನೀರಿನ ಪ್ರವಾಹವು ಹರಿಯುವಾಗ ಅದನ್ನು ಉಪ್ಪಿನ ಒಡ್ಡು ಬಂಧಿಸಬಲ್ಲುದೆ. ಹಾಗೆಯೇ ನನ್ನಲ್ಲಿ ಲಯ ಹೊಂದುವ ಎಲ್ಲ ಕರ್ಮಗಳು ನನ್ನನ್ನು ಹೇಗೆ ಬಂಧಿಸಿಯಾವು? ಹೊಗೆಯ ಕಣಗಳು ಭರದಿಂದ ಬೀಸುವ ಗಾಳಿಯನ್ನು ತಡೆಯಬಲ್ಲುದೆ? ಅಥವಾ ಸೂರ್ಯ ಬಿಂಬದಲ್ಲಿ ಕತ್ತಲೆಯು ಪ್ರವೇಶಿಸಬಲ್ಲುದೆ? ಹೆಚ್ಚೇನು ಹೇಳಲಿ? ಪರ್ವತದ ಗರ್ಭದಲ್ಲಿರುವ ಧಾತುಗಳನ್ನು ಅತಿವೃಷ್ಟಿಯು ಬಾಧಿಸಿತೆ. ಹಾಗೆಯೇ ಪ್ರಕೃತಿಯ ಕರ್ಮಗಳು ನನ್ನನ್ನು ಯಾವ ರೀತಿಯಿಂದಲೂ ಬಾಧಿಸಲಾರವು. ಅಲ್ಲದೆ ಆ ಪ್ರಕೃತಿಯ ಕಾರ್ಯಗಳಿಗೆ ನಾನೊಬ್ಬನೇ ಕಾರಣನೆಂದು ತಿಳಿ. ಆದರೆ ಉದಾಸೀನನಂತೆ ನಾನು ಏನೂ ಮಾಡುವುದಿಲ್ಲ ಮತ್ತು ಮಾಡಿಸುವುದೂ ಇಲ್ಲ.
ಮನೆಯಲ್ಲಿ ಎರಿಸಿದ ದೀಪವು ಇದನ್ನು ಮಾಡು ಅದನ್ನು ಮಾಡಬೇಡ ಎಂದು ಯಾರಿಗೂ ಹೇಳುವುದಿಲ್ಲ. ಹಾಗೂ ಯಾರು ಏನು ಮಾಡುವರೋ ಅದೂ ತಿಳಿಯುವುದಿಲ್ಲ. ಅದು ಸಾಕ್ಷೀಭೂತವಾಗಿದ್ದು ಗೃಹಕೃತ್ಯದ ಪ್ರವೃತ್ತಿಗಳಿಗೆ ಕಾರಣೀಭೂತವಾಗಿರುವುದು. ಹಾಗೆಯೇ ನಾನು ಭೂತಗಳ ಕರ್ಮಗಳಲ್ಲಿ ಹೀಗೆ ಉದಾಸೀನನಾಗಿರುವೆನು. ಇದೊಂದೇ ಅಭಿಪ್ರಾಯವು ಸತ್ಯವು. ಇದನ್ನು ಅನೇಕ ಪರ್ಯಾಯಗಳಿಂದ ಪುನಃ ಪುನಃ ಏನು ಹೇಳಲಿ? ಸುಭದ್ರಾಪತಿಯೇ, ಅರ್ಜುನನೇ, ಇದೊಂದನ್ನು ಗಮನದಲ್ಲಿಡು. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಹೇ ಅರ್ಜುನನೇ, ಅಧಿಷ್ಠಾತ್ರನಾದ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿಯು ಚರಾಚರ ಸಹಿತ ಸರ್ವ ಜಗತ್ತನ್ನು ರಚಿಸುತ್ತದೆ ಮತ್ತು ಈ ಕಾರಣದಿಂದಲೇ ಈ ಸಂಸಾರ ಚಕ್ರವು ತಿರುಗುತ್ತಾ ಇದೆ. ಅರ್ಜುನ, ಸಮಸ್ತ ಸೃಷ್ಟಿಯಲ್ಲಿನ ಜನರ ವ್ಯಾಪಾರಕ್ಕೆ ಸೂರ್ಯನೇ ಕಾರಣೀಭೂತನಾಗಿರುವಂತೆ ಜಗತ್ತಿನ ಉತ್ಪತ್ತಿಗೆ ನಾನೇ ಕಾರಣನಾಗಿರುವೆನೆಂದು ತಿಳಿ. ಏಕೆಂದರೆ ನಾನು ಮಾಯೆಯನ್ನು ಅಂಗೀಕರಿಸಿದಾಗ ಮಾಯೆಯಿಂದಾಗ ಎಲ್ಲ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಈ ಜಗತ್ತಿಗೆ ಕಾರಣನು ನಾನೇ ಎಂದು ಜನರ ತಿಳುವಳಿಕೆಯಾಗಿದೆ. ಅಂದ ಮೇಲೆ ನನ್ನಿಂದಲೇ ಪ್ರಾಣಿಗಳ ಉತ್ಪತ್ತಿಯು ಆಗುವುದಿದ್ದರೂ ಭೂತರಲ್ಲಿ ನಾನು ಇಲ್ಲ. ಈ ನನ್ನ ಅದ್ಭುತ ಕಾರ್ಯವನ್ನು ಜ್ಞಾನದ ಬೆಳಕಿನಲ್ಲಿ ಸರಿಯಾಗಿ ವಿಚಾರಿಸಿ ನೋಡು. ಅಥವಾ ಪ್ರಾಣಿಗಳು ನನ್ನಲ್ಲಿಲ್ಲ ಮತ್ತು ನಾನು ಪ್ರಾಣಿಗಳಲ್ಲಿ ಇಲ್ಲ. ಈ ಮುಖ್ಯವಾದ ಮರ್ಮವನ್ನು ನೀನು ಎಂದಿಗೂ ಮರೆಯಬೇಡ. ಈ ನನ್ನ ರಹಸ್ಯವನ್ನು ನಿನಗೆ ತೆರೆದು ತೋರಿಸಿರುವೆನು. ಇನ್ನು ನೀನು ತನ್ನ ಇಂದ್ರಿಯಗಳ ದ್ವಾರಗಳನ್ನು ಮುಚ್ಚಿ, ಅಂದರೆ ವಿಷಯ ಭೋಗಗಳನ್ನು ಬಿಟ್ಟು ತನ್ನ ಹೃದಯದಲ್ಲಿ ಅದರ ಅನುಭವವನ್ನು ಪಡೆ. ಪಾರ್ಥನೆ, ಈ ವೇದಾಂತ ಸಿದ್ಧಾಂತದ ಮರ್ಮವು ಕೈಗೂಡುವವರೆಗೆ ತೌಡಿನಲ್ಲಿ ಶೋಧಿಸಿದರೂ ಒಂದು ಕಾಳು ಸಿಗದಿರುವಂತೆ ನನ್ನ ನಿಜ ಸ್ವರೂಪವು ಎಂದಿಗೂ ತಿಳಿಯಲಾರದು. ಸಾಮಾನ್ಯವಾಗಿ ಅನುಮಾನ ಪ್ರಮಾಣದ ಸಹಾಯದಿಂದ ಜೀವಿಗಳಿಗೆ ಪರಮಾತ್ಮ ಜ್ಞಾನ ಉಂಟಾದಂತೆ ಅನಿಸುವುದು. ಆದರೆ ಅದು ವ್ಯರ್ಥವೇ. ಏಕೆಂದರೆ ಮೃಗಜಲದ ಜಲದಿಂದ ಎಂದಾದರೂ ಭೂಮಿಯು ನೆನೆದಿದೆಯೇ? ಇಲ್ಲ. ಮೀನುಗಳನ್ನು ಹಿಡಿಯಲು ಬಲೆಯನ್ನು ನೀರಿನಲ್ಲಿ ಹರಡಿದಾಗ ಅದರಲ್ಲಿ ಚಂದ್ರನ ಬಿಂಬವು ಸಿಕ್ಕಿಕೊಂಡಂತೆ ಕಾಣುವುದು. ಆದರೆ ಬಲೆಯನ್ನು ದಡಕ್ಕೆ ಎಳೆದುಕೊಂಡಾಗ ಚಂದ್ರ ಬಿಂಬವು ಅದರಲ್ಲಿ ಇರುವುದೇ? ಹೇಳು ನೋಡುವ. ಹಾಗೆಯೇ ನಮಗೆ ಅನುಭವವಾಗಿತು ಎಂಬ ಶಬ್ದಗಳಿಂದ ಮತ್ತು ಮಾತಿನಿಂದ ಎಷ್ಟೋ ಜನರು ತಮ್ಮನ್ನೇ ತಾವು ವಂಚಿಸಿಕೊಳ್ಳುವರು. ಆದರೆ ನಿಜಬೋಧದ ಪರೀಕ್ಷೆಯ ಸಮಯಕ್ಕೆ ಅವರಿಗಿದ್ದ ವಾಚಾಬೋಧವು ನಿರುಪಯೋಗಿ ಆಗುತ್ತದೆ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತಮಹೇಶ್ವರಂ. ನನ್ನ ಪರಮ ಭಾವವನ್ನು ತಿಳಿಯದಿರುವ ಮೂಢ ಜನರು ಮನುಷ್ಯ ಶರೀರವನ್ನು ಧರಿಸಿರುವ ಸಂಪೂರ್ಣ ಜೀವಿಗಳ ಮಹಾನ್ ಈಶ್ವರನಾದ ನನ್ನನ್ನು ತುಚ್ಛವಾಗಿ ಕಾಣುತ್ತಾರೆ. ಅರ್ಥಾತ್ ನನ್ನ ಯೋಗ ಮಾಯೆಯಿಂದ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯ ರೂಪದಲ್ಲಿ ವಿಚರಿಸುವ ಪರಮೇಶ್ವರನಾದ ನನ್ನನ್ನು ಸಾಧಾರಣ ಮನುಷ್ಯನೆಂದು ಅರಿಯುತ್ತಾರೆ. ಹೆಚ್ಚೇನು ಹೇಳಲಿ? ಈ ಸಂಸಾರಕ್ಕೆ ಹೆದರಿ ನನ್ನ ಪ್ರಾಪ್ತಿಯ ನಿಜವಾದ ಬಯಕೆ ಇದ್ದರೆ ನೀನು ನಾನು ಹೇಳಿದ ಮರ್ಮವನ್ನು ಗಮನದಲ್ಲಿಟ್ಟುಕೊಂಡು ನಡೆ. ಸಾಮಾನ್ಯವಾಗಿ ಕಾಮಾಲೆ ರೋಗ ಬಂದ ಮನುಷ್ಯನು ಬೆಳದಿಂಗಳನ್ನು ಹಳದಿ ಎಂದು ಹೇಳುವಂತೆ ನಿರ್ದೋಷವಾದ ನನ್ನ ಶುದ್ಧ ಸ್ವರೂಪದಲ್ಲಿ ನನ್ನ ಮರ್ಮವನ್ನು ತಿಳಿಯದವರಿಗೆ ದೋಷ ಕಾಣಿಸುವುದು. ಅಥವಾ ಜ್ವರದಿಂದ ಬಾಯಿ ಕಹಿಯಾದವನಿಗೆ ಹಾಲು ಕಹಿಯಾಗಿ ಕಾಣುವಂತೆಯೇ ನಾನು ಮನುಷ್ಯನಲ್ಲದಿದ್ದರೂ ಮನುಷ್ಯನೆಂದೇ ತಿಳಿಯುವರು. ಆದ್ದರಿಂದ ಧನಂಜಯನೇ, ಈ ಅಭಿಪ್ರಾಯವನ್ನು ಕದಾಚಿತ್ ಮರೆತ ಕಾರಣದಿಂದ ಬರೇ ಸ್ಥೂಲ ದೃಷ್ಟಿಯಿಂದ ನೋಡತೊಡಗಿದರೆ ನಿನ್ನ ನೋಡುವಿಕೆಯು ವ್ಯರ್ಥವಾದೀತು. ಕನಸಿನಲ್ಲಿನ ಅಮೃತದಿಂದ ಯಾರೂ ಅಮರರಾಗುವುದಿಲ್ಲ. ಹಾಗೆಯೇ ಸ್ಥೂಲ ದೃಷ್ಟಿಯಿಂದ ನಿಜವಾಗಿ ನನ್ನನ್ನು ಯಾರೂ ನೋಡಲಾರರು. ಅಲ್ಲದೆ ಅಜ್ಞಾನಿ ಜನರು ಸ್ಥೂಲ ದೃಷ್ಟಿಯಿಂದ ನನ್ನನ್ನು ತಿಳಿದೆವು ಎಂದು ಹೇಳುವರು. ಆದರೆ ಅವರ ಸ್ಥೂಲ ದೃಷ್ಟಿಯಿಂದ ಅರಿಯುವುದೇ ಯಥಾರ್ಥ ಜ್ಞಾನಕ್ಕೆ ಅಡ್ಡ ಬರುತ್ತದೆ. ನೀರಿನಲ್ಲಿ ಬಿದ್ದ ನಕ್ಷತ್ರಗಳ ಪ್ರತಿಬಿಂಬಗಳನ್ನು ಮುತ್ತುಗಳು ಎಂದು ತಿಳಿದು ಅದನ್ನು ಪಡೆಯಲಿಕ್ಕಾಗಿ ಹಂಸ ಪಕ್ಷಿಯು ಆಕಾಶದಿಂದ ಹಾರಿ ನೀರಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುವುದು.
ಇದು ಗಂಗಾ ಪ್ರವಾಹವೆಂದರಿತು ಮರೀಚಿಕೆಯ ಬಳಿಗೆ ಹೋದರೆ ಅವನಿಗೆ ಅಲ್ಲಿ ಏನು ಸಿಗಬಲ್ಲದು? ನೀನೇ ಹೇಳು. ಹಾಗೆಯೇ ಕಲ್ಪವೃಕ್ಷವೆಂದು ಜಾಲಿಯ ಮರವನ್ನು ಆಶ್ರಯಿಸಿದರೆ ಏನು ಉಪಯೋಗವಾದೀತು? ನೀಲಮಣಿಯ 2 ಎಳೆಯ ಹಾರವೆಂದು ತಿಳಿದು ಕೃಷ್ಣ ಸರ್ಪವನ್ನು ಕೈಯಲ್ಲಿ ಹಿಡಿದರೆ, ಅಥವಾ ರತ್ನವೆಂದು ತಿಳಿದು ಬೆಣಚುಕಲ್ಲುಗಳನ್ನು ಆರಿಸಿಕೊಂಡರೆ, ಅಥವಾ ಇದು ದ್ರವ್ಯದ ನಿಧಿ ಪ್ರಕಟಗೊಂಡಿದೆ ಎಂದು ಮುತ್ತುಗದ ಕೆಂಡಗಳನ್ನು ಸೆರಗಿನಲ್ಲಿ ಕಟ್ಟಿಕೊಂಡರೆ, ಅಥವಾ ತನ್ನ ಪ್ರತಿಬಿಂಬವೆಂದು ತಿಳಿಯದೆ ಸಿಂಹವು ಬಾವಿಗೆ ಹಾರಿ ಸಾಯುವುದೋ? ಹಾಗೆಯೇ ಪ್ರಪಂಚದಲ್ಲಿ ನಾನು ಸಾಕಾರನಾಗಿ ಕಾಣುವಂತೆಯೇ ಇದ್ದೇನೆ ಎಂಬ ಕೃತ ನಿಶ್ಚಯದಿಂದ ವರ್ತಿಸುವವರು ನಿಜವಾದ ಚಂದ್ರಬಿಂಬವೆಂದು ಬಗೆದು ಚಂದ್ರನಲ್ಲಿರುವ ಚಂದ್ರನ ಪ್ರತಿಬಿಂಬವನ್ನು ಹಿಡಿದಂತೆ ಆಗುವುದು. ಹಾಗೆಯೇ ಪ್ರಪಂಚದಲ್ಲಿ ಇದ್ದೇನೆ ಎಂದು ತಿಳಿದ ಅವರ ಕೃತ ನಿಶ್ಚಯವು ವ್ಯರ್ಥವಾಗುವುದು. ಒಬ್ಬನು ಅನ್ನದ ಗಂಜಿಯನ್ನು ಕುಡಿದು ಅಮೃತದಿಂದ ಆಗುವ ಲಾಭವನ್ನು ಬಯಸಿದಂತೆ ಆಗಿದೆ. ಹೀಗೆಯೇ ಮನಃಪೂರ್ವಕ ಭರವಸೆಯಿಂದ ನಾಶವುಳ್ಳ ಈ ಸ್ಥೂಲಾಕಾರವನ್ನೇ ಅವಿನಾಶಿ ಎಂದು ನನ್ನನ್ನು ನೋಡಿದರೆ ನಾನು ಅವರಿಗೆ ಹೇಗೆ ತಾನೇ ಗೋಚರಿಸಬಲ್ಲೆನು? ನೋಡು, ಪಶ್ಚಿಮದ ದಂಡೆಗೆ ಹೋಗಬೇಕೆಂದು ಎಣಿಸಿ ಪೂರ್ವದ ಕಡೆಗೆ ಹೋಗತೊಡಗಿದರೆ ಅವನಿಗೆ ಪಶ್ಚಿಮ ಸಮುದ್ರವು ಎಂದಿಗಾದರೂ ಸಿಗುವುದೇ? ಎಲೆ ಮಹಾವೀರನೇ, ಅಥವಾ ಹೊಟ್ಟನ್ನು ಕೊಟ್ಟಿದರೆ ಅವನಿಗೆ ಧಾನ್ಯವು ಸಿಕ್ಕುವುದೇ? ಹಾಗೆಯೇ ಈ ವಿಸ್ತಾರಗೊಂಡ ಜಗತ್ತನ್ನು ತಿಳಿಯುವುದರಿಂದ ನಿರ್ದೋಷನಾದ ನನ್ನನ್ನು ತಿಳಿಯಬಹುದೇ? ನೊರೆಯನ್ನು ಕುಡಿದರೆ ನೀರು ಕುಡಿದಂತಾಗುವುದೇ? ಆದ್ದರಿಂದ ಮಾಯಾಮೋಹಿತ ಮನೋವೃತ್ತಿಯಿಂದ ಪ್ರಪಂಚದಲ್ಲೇ ನಾನಿದ್ದೇನೆಂದು ಭ್ರಾಂತಿಯಲ್ಲಿ ಬಿದ್ದು ಜನ್ಮ ಮರಣ ಮುಂತಾದ ಎಲ್ಲ ಸ್ಥಿತಿಗಳು ನನಗೂ ಇವೆ ಎಂದು ಭಾವಿಸುವರು. ಈ ಪ್ರಕಾರವಾಗಿ ನಾಮರಹಿತನು, ಕ್ರಿಯಾರಹಿತನು, ದೇಹರಹಿತನೂ ಆಗಿರುವ ನನ್ನನ್ನು ನಾಮಧಾರಕನು, ಕರ್ಮಕರ್ತೃವು, ದೇಹ ಧರ್ಮವುಳ್ಳವನು ಎಂದು ತಿಳಿಯುತ್ತಾರೆ. ನಿರಾಕಾರನಾದ ನನಗೆ ಆಕಾರವನ್ನು, ನಿರುಪಾಧಿಕನಾದವನಿಗೆ ಉಪಚಾರವನ್ನು, ವಿಧಿ ನಿಷೇಧಾದಿಗಳು ಇಲ್ಲದವನಿಗೆ ಆಚಾರಾದಿ ವ್ಯವಹಾರಗಳನ್ನು, ಜಾತಿರಹಿತನಿಗೆ ಜಾತಿಯನ್ನು, ಗುಣಾತೀತನಿಗೆ ಗುಣಗಳನ್ನು, ಚರಣರಹಿತನಾದ ನನಗೆ ಚರಣಗಳನ್ನು, ಹಸ್ತರಹಿತನಿಗೆ ಹಸ್ತಗಳನ್ನು, ಪರಿಣಾಮರಹಿತನಾದ ನನಗೆ ಪರಿಣಾಮವನ್ನು, ಸರ್ವವ್ಯಾಪಕನಿಗೆ ಒಂದು ಸ್ಥಾನವನ್ನು, ಮಲಗಿಕೊಂಡಿರುವವನು ಸ್ವಪ್ನದಲ್ಲಿ ವನದ ಶೋಭೆಯನ್ನು ನೋಡುವಂತೆ ನನ್ನಲ್ಲಿ ಕಲ್ಪಿಸುತ್ತಾರೆ. ಕಿವಿಗಿಲ್ಲದ ನನಗೆ ಕಿವಿಗಳನ್ನು, ನೇತ್ರರಹಿತನಿಗೆ ನೇತ್ರಗಳನ್ನು, ಗೋತ್ರರಹಿತನಾದ ನನಗೆ ಗೋತ್ರವನ್ನು, ನಿರಾಕಾರನಾದ ನನಗೆ ಆಕಾರವನ್ನು ಕಲ್ಪಿಸುವರು. ಅವ್ಯಕ್ತನಾದ ನನಗೆ ವ್ಯಕ್ತಿತ್ವವನ್ನು, ನಿರಿಚ್ಛನಾದ ನನಗೆ ಇಚ್ಛೆಯನ್ನು, ಸ್ವಯಮೇವ ತೃಪ್ತನಾದ ನನಗೆ ಅತೃಪ್ತಿಯನ್ನು ಕಲ್ಪಿಸುವರು. ಆವರಣರಹಿತನಾದ ನನಗೆ ಹೊದಿಕೆಯನ್ನು, ನಿರಾಕಾರನಾದ ನನಗೆ ಒಡವೆಗಳನ್ನು ಹಾಕುವರು. ಜಗತ್ತೆಲ್ಲವನ್ನೂ ಉತ್ಪನ್ನ ಮಾಡಿದ ನನ್ನನ್ನು ಇತರರು ಉತ್ಪನ್ನ ಮಾಡಿದರೆಂದು ಭಾವಿಸುತ್ತಾರೆ. ಸ್ವಯಮೇವನಾಗಿದ್ದ ನನ್ನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವರು. ಸ್ವತಃ ಸಿದ್ಧನಾದ ನನಗೆ ಆವಾಹನೆ ವಿಸರ್ಜನೆ ಮಾಡುತ್ತಾರೆ. ನಾನು ಯಾವಾಗಲೂ ಸ್ವಯಂ ನಿರಾಕಾರ ಸಿದ್ಧನಾಗಿದ್ದರೂ ಬಾಲ್ಯ, ತಾರುಣ್ಯ, ವೃದ್ಧಾಪ್ಯ ಮುಂತಾದ ಅವಸ್ಥೆಗಳ ಸಂಬಂಧಗಳನ್ನು ಆರೋಪಿಸುವರು. ನಾನು ಅದ್ವೈತನಾಗಿದ್ದು ನನ್ನಲ್ಲಿ ದ್ವೈತವನ್ನು ಆರೋಪಿಸುವರು. ನಾನು ನಿಷ್ಕ್ರಿಯನಾಗಿದ್ದರೂ ಕರ್ಮಗಳನ್ನು ಮಾಡುವವನೆಂದು, ನಿತ್ಯ ತೃಪ್ತನಾಗಿದ್ದರೂ ಉಣ್ಣುವವನು ಎಂದುಕೊಳ್ಳುವರು. ನನಗೆ ಕುಲಗೋತ್ರಗಳಿಲ್ಲದಿದ್ದರೂ ನನಗೆ ಕುಲವನ್ನು ವರ್ಣಿಸುವರು. ನಾನು ನಿತ್ಯನಾಗಿದ್ದರೂ ನಾನು ಸತ್ಯನೆಂದು ತಿಳಿದು ಶೋಕಿಸುವರು. ಎಲ್ಲರ ಅಂತರ್ಯಾಮಿಯಾಗಿರುವ ನನ್ನನ್ನು ಇಂತಹವನ ಶತ್ರು, ಇಂತಹವನ ಮಿತ್ರನೆಂದು ಕಲ್ಪಿಸುವರು. ನಿಜಾನಂದದಲ್ಲಿ ಮುಳುಗಿದ ನನಗೆ ಇತರ ಸುಖಗಳನ್ನು ಇಚ್ಛಿಸುವವನೆಂದು ಭಾವಿಸುವರು. ಸರ್ವವ್ಯಾಪ್ತನಾದ ನನ್ನನ್ನು ಏಕದೇಶೀಯನೆಂದು ತಿಳಿಯುವರು. ಸಮಸ್ತ ಸ್ಥಾವರ ಜಂಗಮಗಳ ಆತ್ಮನಾದ ನನ್ನನ್ನು ಒಬ್ಬನ ರಕ್ಷಕನೆಂದು, ಒಬ್ಬರ ಶಿಕ್ಷಕನೆಂದು, ಕೊಲ್ಲುವವನೆಂದು ಎಲ್ಲೆಡೆ ಪ್ರಚಾರ ಮಾಡುವರು. ಹೆಚ್ಚೇನು, ಇಂತಹ ಮನುಷ್ಯರ ಕ್ಷುದ್ರ ಧರ್ಮಗಳೆಲ್ಲ ನನಗೂ ಅನ್ವಯಿಸುವವು ಎಂಬ ವಿಪರೀತ ಜ್ಞಾನ ಅವರಿಗೆ ಇರುತ್ತದೆ. ಎಲ್ಲಿಯಾದರೂ ಒಂದು ಮೂರ್ತಿಯನ್ನು ನೋಡಿದರೆ ಅದನ್ನು ದೇವರೆಂದು ಭಜಿಸುವರು. ಅದೇ ಮೂರ್ತಿಯು ಭಂಗವಾದರೆ ಅದರಲ್ಲಿ ದೇವರಿಲ್ಲ ಎಂದು ತಿಳಿದು ಅದನ್ನು ಎಸೆದು ಬಿಡುವರು. ನನ್ನನ್ನು ಈ ರೀತಿಯಾಗಿ ಮನುಷ್ಯನೇ ಆಗಿರುವನು ಎಂದು ಭಾವಿಸುತ್ತಾರೆ. ಅದರಿಂದಲೇ ಅವರ ನಿಜ ಜ್ಞಾನಕ್ಕೆ ಅಡ್ಡಿಯಾಗಿರುವುದು. ಮೋಘಾಶಾಮೋಘ ಕರ್ಮಾಣ ಮೋಘ ಜ್ಞಾನಾವಿಚೇತಸಃ ರಾಕ್ಷಸೇಮಾಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ.
ಅವರು ವ್ಯರ್ಥವಾದ ಆಸೆ, ವ್ಯರ್ಥವಾದ ಕರ್ಮ ಮತ್ತು ವ್ಯರ್ಥವಾದ ಜ್ಞಾನವುಳ್ಳ ವಿಕ್ಷಿಪ್ತ ಚಿತ್ತರಾದ ಅಜ್ಞಾನಿ ಜನರು ರಾಕ್ಷಸಿ, ಆಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನೇ ಆಶ್ರಯ ಮಾಡಿಕೊಂಡಿರುತ್ತಾರೆ. ನನ್ನ ಕುರಿತು ಈ ರೀತಿಯ ತಿಳುವಳಿಕೆ ಇರುವವರ ಜನ್ಮವು ವ್ಯರ್ಥವೇ ಸರಿ. ಮಳೆಗರೆಯದ ಮೋಡಗಳು ವ್ಯರ್ಥ, ಅಥವಾ ಮೃಗಜಲದ ಅಲೆಗಳು ದೂರದಿಂದಲೇ ನೋಡಲು ಯೋಗ್ಯ, ಅಥವಾ ಮಣ್ಣಿನಿಂದ ಚಿತ್ರಿಸಿದ ಕುದುರೆ ಸವಾರರು, ಮಾಂತ್ರಿಕನು ಮಾಡಿದ ಅಲಂಕಾರವು, ಸಾಯಂಕಾಲದ ಮೋಡಗಳಲ್ಲಿ ಕಂಡುಬರುವ ನಗರವು ವ್ಯರ್ಥವೇ. ಕಳ್ಳಿ ಗಿಡವು ನೇರವಾಗಿ ಬೆಳೆದರೂ ಅದು ಒಳಗೆ ಪೊಳ್ಳಾಗಿದ್ದು ಫಲವನ್ನು ಕೊಡುವುದಿಲ್ಲ. ಹೋತನ ಕೊರಳೊಳಗಿನ ಮೊಲೆಯಂತೆ ವ್ಯರ್ಥವೇ. ಬೂರುಗದ ಮರಕ್ಕೆ ಬಿಟ್ಟ ಫಲಗಳು ಯಾರಿಗೂ ಕೊಟ್ಟು ಕೊಳ್ಳಲಾಗುವುದಿಲ್ಲ. ಹೀಗೆಯೇ ಆ ಮೂರ್ಖರ ಬದುಕು ಆಗಿದೆ. ಅವರು ಮಾಡಿದ ಕರ್ಮಗಳಿಗೂ ಧಿಕ್ಕಾರವಿರಲಿ. ಮತ್ತು ಆ ಮೂರ್ಖರು ಏನಾದರೂ ಶಾಸ್ತ್ರಾಧ್ಯಯನ ಮಾಡಿದ್ದರೆ ಅದು ಕೋತಿಯು ತೆಂಗಿನ ಕಾಯನ್ನು ಕಿತ್ತಂತೆ, ಅಥವಾ ಕುರುಡನಿಗೆ ಅಣಿಮುತ್ತು ಸಿಕ್ಕಿದಂತೆ ವ್ಯರ್ಥವೇ ಸರಿ. ಹೆಚ್ಚೇನು, ಅವರು ಅಧ್ಯಯನ ಮಾಡಿದ ಶಾಸ್ತ್ರಗಳು ಮಕ್ಕಳ ಕೈಯಲ್ಲಿ ಸಿಕ್ಕಿದ ಶಸ್ತ್ರದಂತೆ, ಅಪವಿತ್ರ ಮನುಷ್ಯನಿಗೆ ಕೊಟ್ಟ ಬೀಜ ಮಂತ್ರದಂತೆ ನಿರರ್ಥಕವು. ಧನಂಜಯನೇ, ಚಿತ್ತವು ಸ್ವಾಧೀನದಲ್ಲಿ ಇಲ್ಲದಿರುವವರ ಉಳಿದ ಎಲ್ಲ ಜ್ಞಾನವು ಮತ್ತು ಆಚರಣೆಗಳು ವ್ಯರ್ಥವಾಗಿವೆ. ಈ ಪ್ರಕಾರ ತಮೋಗುಣರೂಪಿ ರಾಕ್ಷಸಿಯು, ಸದ್ಬುದ್ಧಿಯನ್ನು ನುಂಗಿ ಜ್ಞಾನವನ್ನು ಹೇಳ ಹೆಸರಿಲ್ಲದಂತೆ ಮಾಡುವ ನಿಶಾಚರಿಯು, ಪ್ರಕೃತಿಯಿಂದ ಗ್ರಸ್ತರಾದವರು ಸದಾಕಾಲ ಚಿಂತಾಕ್ರಾಂತರಾಗಿದ್ದು ತಾಮಸ ಪ್ರಕೃತಿಯ ಬಾಯಲ್ಲಿ ಬೀಳುವರು. ಈ ರಾಕ್ಷಸಿ ಪ್ರಕೃತಿಯ ಆಸೆ ಎಂಬ ಜೊಲ್ಲಿನಲ್ಲಿ ಹಿಂಸಾರೂಪವಾದ ನಾಲಿಗೆಯನ್ನು ಚಪ್ಪರಿಸುತ್ತಾ ಅಸಂತೋಷ ರೂಪವಾದ ಮಾಂಸದ ಉಂಡೆಗಳನ್ನು ನಿರಂತರ ಅಗಿಯುತ್ತಾ ಇರುತ್ತದೆ. ಆ ನಾಲಿಗೆಯು ಅನರ್ಥ ರೂಪದಿಂದ ತುಟಿಗಳನ್ನು ಕಡಿಯುತ್ತಾ ಕಿವಿಯವರೆಗೆ ಚಾಚಿಕೊಂಡಿದೆ. ಅದು ಪ್ರಮಾದ ರೂಪವಾದ ಪರ್ವತದ ಸೊಕ್ಕೇರಿದ ಕಂದಕವಾಗಿದೆ. ಆಕೆಯು ದ್ವೇಷವೆಂಬ ಕೋರೆ ಹಲ್ಲುಗಳನ್ನು ಕಟಕಟನೆ ಕಡಿಯುತ್ತಾ ಜ್ಞಾನವನ್ನು ನುಚ್ಚು ನೂರಾಗಿಸುತ್ತದೆ. ಅಗಸ್ತ್ಯ ಋಷಿಗೆ ಇರುವ ಕುಂಭದ ಆವರಣದಂತೆ ಸ್ಥೂಲ ಬುದ್ಧಿಯುಳ್ಳ ಜನರಿಗೆ ಮಾಯೆಯು ಆವರಿಸಿರುತ್ತದೆ. ಈ ರೀತಿಯಿಂದ ಆ ರಾಕ್ಷಸೀ ಪ್ರಕೃತಿಯ ಬಾಯಲ್ಲಿ ಬೀಳುವವರು ಭ್ರಾಂತಿ ರೂಪವಾದ ಹೊಂಡದಲ್ಲಿ ಮುಳುಗಿ ಹೋಗುವರು. ಈ ವಿಧದಿಂದ ಅಜ್ಞಾನದ ಕಂದಕದಲ್ಲಿ ಬೀಳುವವರಿಗೆ ವಿಚಾರರೂಪಿ ಕೈಗಳ ಸಹಾಯ ಸಿಗುವುದಿಲ್ಲ. ಇಷ್ಟೇ ಅಲ್ಲ, ಅವರು ಎಲ್ಲಿಗೆ ಹೋಗುವರೋ ಅದರ ಸುಳಿವೇ ಸಿಗುವುದಿಲ್ಲ. ಆದ್ದರಿಂದ ಈ ನಿಷ್ಫಲವಾದ ಕಥೆ ಇರಲಿ. ಏಕೆಂದರೆ ಮೂರ್ಖರನ್ನು ವ್ಯರ್ಥವಾಗಿ ವರ್ಣಿಸಿದರೆ ಮಾತಿಗೆ ದಣಿವು ಮಾತ್ರ ಇರುತ್ತದೆ. ಹೀಗೆ ಶ್ರೀಕೃಷ್ಣನು ಹೇಳಿದಾಗ ಅರ್ಜುನನು ಸರಿ ಸರಿ ಎಂದು ಹೇಳಿದನು. ಮತ್ತೆ ಭಗವಂತನು ಹೇಳಿದನು, ಯಾವುದನ್ನು ವರ್ಣಿಸುವುದರಿಂದ ವಾಣಿಗೆ ಸುಖವಾಗುವುದೋ ಆ ಸಂತರ ಕಥೆಯನ್ನು ಕೇಳು. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಆದರೆ ಹೇ ಕುಂತಿ ಪುತ್ರನೇ, ದೈವೀ ಪ್ರಕೃತಿಯನ್ನು ಆಶ್ರಯಿಸಿರುವ ಮಹಾತ್ಮರು ನನ್ನನ್ನು ಎಲ್ಲಾ ಭೂತಗಳ ಸನಾತನ ಕಾರಣ ಮತ್ತು ನಾಶರಹಿತವಾದ ಅಕ್ಷರ ಸ್ವರೂಪನೆಂದು ತಿಳಿದುಕೊಂಡು ಅನನ್ಯ ಮನಸ್ಸಿನಿಂದ ಯುಕ್ತನಾಗಿ ನಿರಂತರ ಭಜಿಸುತ್ತಾರೆ. ಆ ಸಾಧುಗಳ ನಿರ್ಮಲ ಅಂತಃಕರಣದಲ್ಲಿ ನಾನು ಕ್ಷೇತ್ರ ಸನ್ಯಾಸಿಯಾಗಿ ಇರುವೆನು. ಅವರು ಮಲಗಿರುವಾಗಲೂ ವೈರಾಗ್ಯವು ಅವರ ಸೇವೆಯನ್ನು ಮಾಡುತ್ತಾ ಇರುತ್ತದೆ. ಅವರ ಪರಮಾತ್ಮ ಪ್ರಾಪ್ತಿಯ ಉತ್ಕಟ ಇಚ್ಛೆಯಲ್ಲಿ ಧರ್ಮವು ರಾಜ್ಯವಾಳುವುದು ಮತ್ತು ಅವರ ಮನಸ್ಸು ಸದಾಕಾಲ ಸದ್ವಿಚಾರಗಳಿಗೆ ಪುಷ್ಟಿ ಕೊಡುವುದು. ಅವರು ಜ್ಞಾನರೂಪವಾದ ಗಂಗೆಯಲ್ಲಿ ಸ್ನಾನ ಮಾಡಿ ಅಂತರ್ಬಾಹ್ಯಗಳಲ್ಲಿ ಶುದ್ಧರಾಗಿರುತ್ತಾರೆ. ಅವರ ಶರೀರವೇ ಶಾಂತಿಗೆ ಹೊಸ ಚಿಗುರೊಡೆದಂತಾಗಿದೆ. ಹಾಗೆಯೇ ಅವರ ಶರೀರವು ಪರಬ್ರಹ್ಮನ ಅಂಕುರವೇ ಆಗಿದೆ. ಧೈರ್ಯರೂಪಿ ಮಂಟಪದ ಕಂಬವೇ ಆಗಿದೆ. ಆನಂದ ಸಾಗರದಲ್ಲಿ ಅದ್ದಿ ತೆಗೆದ ಕೊಂಬದಂತೆ ಓತಪ್ರೋತವಾಗಿ ತುಂಬಿರುವುದು. ಮೋಕ್ಷಕ್ಕೂ ಹಿಂದೆ ಸರಿ ಎಂದು ಹೇಳುವಷ್ಟು ಅವರಿಗೆ ಭಕ್ತಿಯು ಪ್ರಾಪ್ತವಾಗಿದೆ. ಅವರ ಸಹಜ ಲೀಲೆಯಲ್ಲೂ ನೀತಿಯು ಜನ್ಮಧರಿಸಿದಂತೆ ಇದೆ. ಅವರು ತಮ್ಮ ಎಲ್ಲ ಅವಯವಗಳಲ್ಲಿ ಶಾಂತಿ ಎಂಬ ಒಡವೆಗಳನ್ನು ಧರಿಸಿರುವರು. ಅವರು ತಮ್ಮ ಚಿತ್ತದಿಂದ ಸರ್ವವ್ಯಾಪಕನಾದ ನನಗೆ ಗವಸಣಿಗೆ ಹೊದಿಕೆ ಹಾಕಿರುವರು. ಇಂತಹ ಮಹಾತ್ಮರು ಭಗವದ್ಭಕ್ತಿಗೆ ಅನುಕೂಲವಾಗಿರುವ ಸಾತ್ವಿಕ ಪ್ರಕೃತಿಯ ಭಾಗ್ಯವೇ ಆಗಿರುವರು. ಕಂಡುಬರುವ ಸಮಸ್ತ ವಸ್ತುಗಳನ್ನು ನನ್ನ ಸ್ವರೂಪವೆಂದೇ ತಿಳಿದಿರುವರು.
ಹೀಗೆ ಬೆಳೆದ ಪ್ರೇಮದಿಂದ ಆ ಮಹಾತ್ಮರು ನನ್ನನ್ನು ಭಜಿಸುವರು. ಆದರೆ ಅವರ ಮನೋಧರ್ಮವು ದ್ವೈತವನ್ನು ಸ್ಪರ್ಶಿಸಿಯೇ ಇಲ್ಲ. ಅರ್ಜುನ, ಹೀಗೆ ಮದ್ರೂಪರಾಗಿ ನನ್ನ ಸೇವೆಯನ್ನು ಮಾಡುವರು. ಆ ಸೇವೆಯು ಆಶ್ಚರ್ಯಕಾರಕವಾದ ಮಾತನ್ನು ಹೇಳುವುದು ಉಳಿದಿದೆ, ಅದನ್ನು ಕೇಳು. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಆ ದೃಢ ನಿಶ್ಚಯವುಳ್ಳ ಭಕ್ತ ಜನರು ನಿರಂತರ ನನ್ನ ನಾಮ ಮತ್ತು ಗುಣಗಳ ಕೀರ್ತನೆ ಮಾಡುತ್ತಾ ಹಾಗೂ ನನ್ನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡುತ್ತಾ ಮತ್ತು ಪದೇ ಪದೇ ನನಗೆ ನಮಸ್ಕರಿಸುತ್ತಾ ಸದಾಕಾಲ ನನ್ನ ಧ್ಯಾನದಲ್ಲಿ ಯುಕ್ತರಾಗಿ ಅನನ್ಯ ಪ್ರೇಮದಿಂದ ನನ್ನ ಉಪಾಸನೆಯನ್ನು ಮಾಡುತ್ತಾರೆ. ಹೀಗಿದ್ದರೂ ಆ ಮಹಾತ್ಮರು ಹರಿಕೀರ್ತನೆಯ ಪ್ರೇಮದಲ್ಲಿ ನಿರ್ಲಜ್ಜರಾಗಿ ಕುಣಿಯುವರು. ಅದರಿಂದ ಪ್ರಾಯಶ್ಚಿತ್ತದ ಎಲ್ಲ ವ್ಯಾಪಾರವೂ ನಾಶವಾಗಿದೆ. ಕೀರ್ತನೆಯಿಂದ ಪಾಪವನ್ನು ಹೇಳ ಹೆಸರಿಲ್ಲದಂತೆ ಮಾಡಿರುವರು. ಯಮ ಅಂದರೆ ಮನೋನಿಗ್ರಹ ಮತ್ತು ದಮ ಇಂದ್ರಿಯ ನಿಗ್ರಹ ಇವುಗಳನ್ನು ನಿಸ್ತೇಜಗೊಳಿಸಿದರು. ತೀರ್ಥಗಳನ್ನು ತಮ್ಮ ತಮ್ಮ ಜಾಗದಿಂದ ಒಕ್ಕಲೆಬ್ಬಿಸಿದರು. ಯಮಲೋಕದ ಎಲ್ಲ ವ್ಯವಹಾರಗಳು ನಿಂತು ಬಿಟ್ಟವು. ಯಾರನ್ನು ನಿಯಮಿಸಬೇಕು ಎಂದು ಯಮವು ಹೇಳಿದರೆ ದಮವು ಯಾರನ್ನು ಗೆಲ್ಲಬೇಕು ಎಂದು ಹೇಳಿತು. ತೀರ್ಥಗಳು ಹೇಳಿದವು, ನಾವು ಯಾರನ್ನು ಶುದ್ಧಗೊಳಿಸಬೇಕು, ಏಕೆಂದರೆ ದೋಷಗಳು ಔಷಧಿಗೂ ಉಳಿಯಲಿಲ್ಲ. ಹೀಗೆ ನನ್ನ ನಾಮ ಘೋಷದಿಂದ ಜಗತ್ತಿನ ಸಮಸ್ತ ಪ್ರಾಣಿಗಳ ದುಃಖಗಳನ್ನು ಇಲ್ಲವಾಗಿಸಿದರು ಹಾಗೂ ಸಮಸ್ತ ಬ್ರಹ್ಮಾಂಡವು ಬ್ರಹ್ಮ ಸುಖದಿಂದ ತುಂಬಿ ತುಳುಕಿ ಹೋಯಿತು. ಆ ಮಹಾತ್ಮರು ಬೆಳಗಾಗದೆಯೇ ಜೀವರಿಗೆ ಪ್ರಕಾಶವನ್ನು ಜ್ಞಾನವನ್ನು ನೀಡುವರು. ಅಮೃತವಿಲ್ಲದೆಯೇ ಪ್ರಾಣಿಗಳನ್ನು ಅಮರರಾಗಿಸುವರು. ಯೋಗ ಸಾಧನೆ ಇಲ್ಲದೆ ಪ್ರತ್ಯಕ್ಷವಾಗಿ ಕಣ್ಣೆದುರಿಗೆ ಮೋಕ್ಷವನ್ನು ತಂದು ನಿಲ್ಲಿಸುವರು. ಆದರೂ ಒಡೆಯ ಬಡವರಲ್ಲಿ ಭೇದವೆಣಿಸುವುದಿಲ್ಲ, ಸಣ್ಣವರು ದೊಡ್ಡವರೆಂದು ಎಣಿಸುವುದಿಲ್ಲ, ಆದರೆ ಸರ್ವರಲ್ಲಿ ಸಮರಾಗಿರುತ್ತಾರೆ. ಹೀಗೆ ಸಂಪೂರ್ಣ ಜಗತ್ತಿಗೆ ಆನಂದದ ತವರು ಮನೆಯಾಗಿರುತ್ತಾರೆ. ವೈಕುಂಠಕ್ಕೆ ಹೋಗುವವರು ಕ್ವಚಿತ್ತಾಗಿ ಕಂಡುಬರುವರು. ಆದರೆ ಈ ಸಾಧುಗಳು ಇಡೀ ಜಗತ್ತನ್ನೇ ವೈಕುಂಠವಾಗಿಸಿದರು. ಹೀಗೆ ನನ್ನ ನಾಮ ಸಂಕೀರ್ತನೆಯಿಂದ ಸಮಸ್ತ ಜಗತ್ತನ್ನು ಪವಿತ್ರರಾಗಿಸಿದರು. ಆ ಸಾಧುಗಳ ತೇಜಸ್ಸು ಸೂರ್ಯನಂತೆ ಎಂದು ಹೇಳಿದರೆ ಸೂರ್ಯನು ಅಸ್ತನಾಗಿರುವನು, ಚಂದ್ರನಂತೆ ಎಂದು ಹೇಳಿದರೆ ಅವನು ಕೆಲವೊಮ್ಮೆ ಇಲ್ಲವಾಗುತ್ತಾನೆ. ಆದರೆ ಈ ಸಾಧುಗಳು ಯಾವಾಗಲೂ ಪರಿಪೂರ್ಣ ಉಜ್ವಲರಾಗಿರುತ್ತಾರೆ. ಇವರ ಔದಾರ್ಯವನ್ನು ಮೇಘಕ್ಕೆ ಹೋಲಿಸಿದರೆ ಅದು ಸೋರುತ್ತಿರುತ್ತದೆ, ಆದ್ದರಿಂದ ಆ ಹೋಲಿಕೆ ಹೊಂದುವುದಿಲ್ಲ. ಆದರೆ ಈ ಮಹಾತ್ಮರು ನಿಸ್ಸಂಶಯವಾಗಿ ಕೃಪಾಳುವಾದ ಸಿಂಹವೇ ಆಗಿದ್ದಾರೆ. ನನ್ನ ನಾಮದ ಉಚ್ಚಾರವು ಒಮ್ಮೆ ಆಗಲು ಸಾವಿರಾರು ಜನ್ಮಗಳಲ್ಲಿ ನನ್ನ ಸೇವೆ ಮಾಡಬೇಕಾಗುತ್ತದೆ. ಅಂತಹ ಈ ನಾಮವು ಅವರ ಬಾಯಲ್ಲಿ ಆನಂದದಿಂದ ಕುಣಿಯುತ್ತಾ ಇರುತ್ತದೆ. ಅಂತಹ ನಾಮದ ಮಹಿಮೆಯುಳ್ಳ ನಾನು ವೈಕುಂಠದಲ್ಲಿಯೂ ಇರುವುದಿಲ್ಲ, ಸೂರ್ಯಮಂಡಲದಲ್ಲಿಯೂ ಇರುವುದಿಲ್ಲ. ಅಷ್ಟೇ ಅಲ್ಲ, ಯೋಗಿಗಳ ಮನಸ್ಸನ್ನು ಉಲ್ಲಂಘಿಸಿ ಹೋಗುವೆ. ಆದರೆ ಅರ್ಜುನನೇ, ಹೀಗೆ ನಾನು ಎಲ್ಲಿಯೂ ಸಿಗದಿದ್ದರೂ ನನ್ನ ನಾಮವನ್ನು ಸತತವಾಗಿ ಕೊಂಡಾಡುವವರ ಬಳಿಯಲ್ಲಿ ನಿಶ್ಚಿತವಾಗಿ ಸಿಗುವೆನು. ಅವರು ದೇಶ ಕಾಲಗಳನ್ನು ಮರೆತು ನನ್ನ ನಾಮ ಸಂಕೀರ್ತನೆಯ ಯೋಗದಿಂದ ತಮ್ಮಲ್ಲೇ ಸುಖಿಗಳಾಗುವಷ್ಟು ನನ್ನ ನಾಮ ಗುಣದಿಂದ ತೃಪ್ತರಾಗಿರುವರು. ಕೃಷ್ಣ, ವಿಷ್ಣು, ಹರಿ, ಗೋವಿಂದ ಈ ಶುದ್ಧವಾದ ನಾಮದ ಕವಿತೆಗಳನ್ನು ಹಾಡುತ್ತಾ ಇರುತ್ತಾರೆ ಹಾಗೂ ನಡು ನಡುವೆ ಆತ್ಮ ವಿಷಯವನ್ನು ಚರ್ಚಿಸುತ್ತಾ ಇರುತ್ತಾರೆ. ಎಲೈ ಪಾಂಡುನಂದನ, ಹೀಗೆ ಕೆಲವರು ಅನೇಕ ರೀತಿಯಿಂದ ನನ್ನ ಗುಣಾನುವಾದವನ್ನು ಮಾಡುತ್ತಾ ಜಗತ್ತಿನಲ್ಲಿ ಸಂಚರಿಸುವರು. ಅರ್ಜುನ, ಇನ್ನು ಕೆಲವರು ಪಂಚ ಪ್ರಾಣಗಳನ್ನು ಮತ್ತು ಮನಸ್ಸನ್ನು ಪೂರ್ಣವಾಗಿ ಜಯಿಸಿ ಜಯಪತ್ರವನ್ನು ಪಡೆದಿರುವರು. ಮುಂದೆ ಜ್ಞಾನೇಶ್ವರರು ಕ್ರಮವಾಗಿ ಅಷ್ಟಾಂಗ ಯೋಗವನ್ನು ವರ್ಣಿಸಿರುವರು. ಹೊರಗಿನಿಂದ ಯಮ ನಿಯಮಗಳ ಬೇಲಿ ಹಾಕಿ ಒಳಗೆ ವಜ್ರಾಸನವೆಂಬ ಆಧಾರವನ್ನು ಸಿದ್ಧಗೊಳಿಸಿ ಅದರ ಮೇಲೆ ಪ್ರಾಣಾಯಾಮವೆಂಬ ಫಿರಂಗಿಗಳನ್ನು ಇಡುವರು. ಮತ್ತೆ ಕುಂಡಲಿನಿಯು ಊರ್ಧ್ವಮುಖಿಯಾಗಿ ಅದರ ಪ್ರಕಾಶದಿಂದ ಮನಸ್ಸು ಮತ್ತು ಪ್ರಾಣಗಳ ಅನುಕೂಲದಿಂದ ಚಂದ್ರಾಮೃತದ 17ನೆಯ ಜೀವನ ಕಲೆಯ ಸರೋವರವನ್ನು ಸ್ವಾಧೀನಪಡಿಸಿಕೊಳ್ಳುವರು. ಆಗ ಪ್ರತ್ಯಾಹಾರವು ಬಹಳ ಪರಾಕ್ರಮದಿಂದ ಕಾಮ ಕ್ರೋಧಾದಿ ವಿಕಾರಗಳನ್ನು ಪರಿವಾರ ಸಮೇತ ನಾಶ ಮಾಡಿಬಿಡುತ್ತದೆ. ಇಂದ್ರಿಯಗಳನ್ನು ಕಟ್ಟಿ ಹೃದಯದಲ್ಲಿ ಇರಿಸುವುದು. ಇಷ್ಟರಲ್ಲಿ ಧಾರಣಾರೂಪವಾದ ಕುದುರೆ ಸವಾರನು ಧಾವಿಸಿ ಬಂದು ಪಂಚಮಹಾಭೂತಗಳ ಐಕ್ಯವನ್ನು ಮಾಡುವರು ಮತ್ತು ಸಂಕಲ್ಪದ ಚತುರಂಗ ಸೈನ್ಯ ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಇಲ್ಲವಾಗಿಸುವರು.
ಬಳಿಕ ಜಯವಾಯಿತು ಜಯವಾಯಿತು ಎಂಬ ಧ್ಯಾನದ ನಗಾರಿ ಮೊಳಗುತ್ತದೆ ಮತ್ತು ತದ್ರೂಪತೆಯ ಒಂದು ಛತ್ರವು ಹೊಳೆಯುತ್ತಿರುವುದು ಕಾಣಿಸುವುದು. ಅನಂತರ ಸಮಾಧಿ ರೂಪವಾದ ಲಕ್ಷ್ಮಿಯ ಅಖಂಡ ಆತ್ಮಾನುಭವವೆಂಬ ರಾಜ್ಯ ಸುಖದ ಬ್ರಹ್ಮ ರೂಪ ಐಕ್ಯದಿಂದ ಪಟ್ಟಾಭಿಷೇಕವಾಗುತ್ತದೆ. ಎಲೈ ಅರ್ಜುನನೇ, ಹೀಗೆ ಕಠಿಣವಾದ ಭಜನೆಯನ್ನು ಯಾರು ಮಾಡುತ್ತಾರೆ ಎಂಬುದನ್ನು ನಿನಗೆ ಹೇಳಿದೆನು. ಈಗ ಇದಲ್ಲದೆ ಭಜನೆ ಮಾಡುವ ಇತರರು ಯಾರಿರುವರು ಎಂಬುದನ್ನು ಕೇಳು. ಬಟ್ಟೆಯ ಎರಡೂ ತುದಿಯವರೆಗೆ ಅಡ್ಡವಾಗಿ ಉದ್ದವಾಗಿ ನೂಲೆ ತುಂಬಿರುತ್ತದೆ. ಹಾಗೆಯೇ ಚರಾಚರ ವಿಶ್ವದಲ್ಲಿ ನನ್ನಿಂದ ಹೊರತಾಗಿ ಬೇರೆ ಏನನ್ನು ಅವರು ಅರಿಯರು. ಅತ್ಯಂತ ಶ್ರೇಷ್ಠರಾದ ಬ್ರಹ್ಮದೇವರಿಂದ ಹಿಡಿದು ಅತ್ಯಂತ ಕನಿಷ್ಠವಾದ ಸೊಳ್ಳೆಯವರೆಗಿನ ಸಮಸ್ತ ಪ್ರಾಣಿಗಳಲ್ಲಿಯೂ ನನ್ನ ಸ್ವರೂಪವೇ ಇರುವುದು ಎಂದು ಅವರು ತಿಳಿದಿರುವರು. ಮತ್ತೆ ಸಣ್ಣವರು ದೊಡ್ಡವರು ಸಜೀವ ನಿರ್ಜೀವ ಎಂಬ ಭೇದವನ್ನು ಎಣಿಸದೆ ತೋರಿಬರುವ ಪ್ರಾಣಿಗಳೆಲ್ಲ ನನ್ನ ಸ್ವರೂಪವೆಂಬ ಸರಳವಾದ ಭಾವನೆಯಿಂದ ಅವರು ಸಮಸ್ತ ಜೀವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವರು. ತಮ್ಮ ದೊಡ್ಡಸ್ತಿಕೆಯನ್ನು ಮರೆತು ಮುಂದೆ ಬರುವವರು ಯೋಗ್ಯರೋ ಅಯೋಗ್ಯರೋ ಎಂಬುದನ್ನು ಅರಿಯದೆ ಸಾರಾಸಗಟವಾಗಿ ಸಮಸ್ತ ವಸ್ತುಗಳ ಹೆಸರಿನಿಂದ ನನಗೆ ನಮಸ್ಕರಿಸುವುದೇ ಅವರಿಗೆ ಬಹಳ ಮೆಚ್ಚುಗೆಯಾಗುತ್ತದೆ. ಅತಿ ಎತ್ತರದಿಂದ ಬೀಳುವ ನೀರು ನೇರವಾಗಿ ತಳಕ್ಕೆ ಹರಿದು ಬರುವಂತೆ ಕಣ್ಣಿಗೆ ಬಿದ್ದಿರುವುದನ್ನು ನಮಸ್ಕರಿಸುವುದೇ ಅವರ ಸ್ವಭಾವವಿರುತ್ತದೆ. ಅಥವಾ ಫಲಭಾರದಿಂದ ಮರದ ಟೊಂಗೆಯು ತಾನಾಗಿಯೇ ಬಾಗಿರುವಂತೆ ಪ್ರಾಣಿ ಮಾತ್ರರ ಮುಂದೆ ಅವರು ನತಮಸ್ತಕರಾಗುತ್ತಾರೆ. ಅವರು ಯಾವಾಗಲೂ ಗರ್ವರಹಿತರಾಗಿದ್ದು ನಮ್ರತೆಯೇ ಅವರ ಸಂಪತ್ತಾಗಿರುತ್ತದೆ. ಅವರು ಜಯ ಜಯ ಮಂತ್ರದಿಂದ ನನ್ನಲ್ಲಿ ಸಮಸ್ತ ಕರ್ಮಗಳನ್ನು ಅರ್ಪಿಸಿ ಬಿಡುವರು. ನಮ್ರತೆಯ ನಮಸ್ಕಾರಗಳಿಂದ ಅವರಿಗೆ ಮಾನಾಪಮಾನದ ವಿಚಾರವೇ ಇರುವುದಿಲ್ಲ. ಆದ್ದರಿಂದ ಅವರು ಮದ್ರೂಪರಾಗಿರುತ್ತಾರೆ, ನಿರಂತರ ನನ್ನನ್ನೇ ಉಪಾಸಿಸುತ್ತಾರೆ. ಅರ್ಜುನ, ಹೀಗೆ ಈ ಶ್ರೇಷ್ಠವಾದ ಭಕ್ತಿಯನ್ನು ಹೇಳಿದೆನು. ಇನ್ನು ಜ್ಞಾನ ಯಜ್ಞದಿಂದ ನನ್ನ ಭಕ್ತಿಯನ್ನು ಮಾಡುವ ಭಕ್ತರ ಕುರಿತು ಕೇಳು. ಆದರೆ ಎಲೈ ಕಿರೀಟಿ, ಅವರು ಭಜನೆ ಮಾಡುವ ಶೈಲಿಯು ನಿನಗೆ ತಿಳಿದೇ ಇದೆ. ಅದರ ಕುರಿತು ನಾನು ಹಿಂದೆ 4ನೇ ಅಧ್ಯಾಯ ಶ್ಲೋಕ 33ರಿಂದ 42ರವರೆಗೆ ವರ್ಣಿಸಿರುವೆನು. ಆಗ ಅರ್ಜುನನು ಹೇಳಿದನು, ದೇವ, ಹೌದು, ಇದು ಈಶ್ವರಿ ಪ್ರಸಾದವೇ ಆಗಿದೆ. ಹೀಗಿದ್ದರೂ ಅಮೃತದ ಸೇವನೆ ಎಂದಾದರೂ ಸಾಕೆನಿಸುವುದೇ? ಅರ್ಜುನನ ಈ ಮಾತನ್ನು ಕೇಳಿ ಅವನ ಶ್ರವಣದ ಆತುರತೆಯನ್ನು ಕಂಡು ಭಗವಂತನು ಆನಂದದಿಂದ ತಲೆದೂಗಿದನು. ಮತ್ತೆ ಹೇಳಿದನು, ಪಾರ್ಥ, ಭಲೆ ಭಲೆ, ಹೇಳಿದ್ದನ್ನೇ ಪುನಃ ಹೇಳುವುದು ಯುದ್ಧದ ಸಮಯದಲ್ಲಿ ಅನುಚಿತವಾಗಿದೆ. ಆದರೆ ನಿನ್ನ ಕೇಳುವ ಉತ್ಕಂಠತೆಯನ್ನು ನೋಡಿದಾಗ ಹೇಳಬೇಕಾಗಿ ಬಂದಿದೆ. ಆಗ ಅರ್ಜುನನು ಹೇಳಿದನು, ಚಕೋರವಲ್ಲದೆ ಬೆಳದಿಂಗಳ ಉಪಯೋಗವೇ ಇಲ್ಲವೇ? ಜಗತ್ತಿಗೆ ಆಹ್ಲಾದವನ್ನುಂಟು ಮಾಡುವ ಸ್ವಭಾವವೇ ಚಂದ್ರನದ್ದಲ್ಲವೇ? ಚಕೋರ ಪಕ್ಷಿಯು ತನ್ನ ಅವಶ್ಯಕತೆಗಾಗಿ ಚಂದ್ರನ ಕಡೆಗೆ ಕೊಕ್ಕನ್ನು ಚಾಚುವಂತೆ ನಾವು ನಿನ್ನಲ್ಲಿ ವಿನಂತಿಸುವ ಅವಶ್ಯಕತೆಯಿಲ್ಲ. ಏಕೆಂದರೆ ಜಗತ್ತಿನ ಕಲ್ಯಾಣ ಮಾಡುವುದರಲ್ಲಿ ನೀನು ಕೃಪಾಸಿಂಧುವೇ ಆಗಿರುವೆ. ಮೋಡಗಳು ತಮ್ಮ ಹಿರಿಮೆಯಿಂದ ಜಗತ್ತಿನ ತೊಂದರೆಯನ್ನು ನಿವಾರಿಸುವುದು. ಅದರ ಭಾರೀ ಮಳೆಯನ್ನು ನೋಡಿದರೆ ಚಾತಕ ಪಕ್ಷಿಯ ನೀರಡಿಕೆ ಎಷ್ಟರದು. ಆದರೆ ಒಂದು ಗುಟುಕು ನೀರು ಬೇಕಾದರೂ ಗಂಗೆಯ ಬಳಿಗೆ ಹೋಗುವಂತೆ ನಮ್ಮ ಇಚ್ಛೆ ಸ್ವಲ್ಪವಿರಲಿ ಹೆಚ್ಚಿರಲಿ ಅದನ್ನು ದೇವದೇವನಾದ ನೀನೇ ಪೂರ್ಣಗೊಳಿಸಬೇಕು. ಆಗ ಭಗವಂತನು ಹೇಳಿದನು, ಅರ್ಜುನ, ಇನ್ನು ಈ ಮಾತು ಹಾಗಿರಲಿ. ನನಗೆ ಹೇಳುವ ವಿಷಯದಲ್ಲಿ ಸಂತೋಷವಾಗಿದೆ. ಅದಕ್ಕೆ ಸ್ತುತಿಸುವ ಅವಶ್ಯಕತೆ ಇಲ್ಲ. ನೀನು ಗಮನವಿಟ್ಟು ಇಷ್ಟು ಹೊತ್ತು ಕೇಳಿ ನನ್ನ ಮಾತನ್ನು ಗೌರವಿಸಿರುವೆ. ಮುಂದೆಯೂ ಕೇಳುವವನಾಗು. ಹೀಗೆ ಅರ್ಜುನನು ಶ್ರೀಹರಿಯ ಗೌರವದಿಂದ ಪುರಸ್ಕರಿಸಿ ಹೇಳತೊಡಗಿದನು. ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಇತರೆ ಜ್ಞಾನ ಯೋಗಿಗಳು ನಿರ್ಗುಣ ನಿರಾಕಾರ ಬ್ರಹ್ಮನಾದ ನನ್ನನ್ನು ಜ್ಞಾನ ಯಜ್ಞದ ಮೂಲಕ ಅಭಿನ್ನ ಭಾವದಿಂದ ಪೂಜಿಸುತ್ತಿದ್ದರು ನನ್ನ ಉಪಾಸನೆ ಮಾಡುತ್ತಾರೆ. ಮತ್ತು ಬೇರೆ ಮನುಷ್ಯರು ಅನೇಕ ಪ್ರಕಾರದಿಂದ ಸ್ಥಿತನಾಗಿರುವ ವಿರಾಟ್ ಸ್ವರೂಪಿ ಪರಮೇಶ್ವರನಾದ ನನ್ನನ್ನು ಪೃಥಕ್ ಭಾವದಿಂದ ಉಪಾಸನೆ ಮಾಡುತ್ತಾರೆ. ಜ್ಞಾನ ಯಜ್ಞದ ಲಕ್ಷಣಗಳು ಯಾವುದೆಂದರೆ, ನಾನು ಅನೇಕನಾಗಬೇಕೆಂಬ ಪರಮಾತ್ಮನ ಆದಿ ಸಂಕಲ್ಪವೇ ಯಜ್ಞ ಸ್ತಂಭ, ಪಂಚಭೂತಗಳೇ ಯಜ್ಞ ಮಂಟಪ,
ಜೀವ ಈಶ್ವರರ ಭಿನ್ನತೆಯೇ ಯಜ್ಞ ಪಶು. ಪಂಚಭೂತಗಳ ಶಬ್ದಾದಿ ವಿಶೇಷ ಗುಣಗಳು ಹಾಗೂ 5 ಇಂದ್ರಿಯಗಳು, ಪಂಚ ಪ್ರಾಣಗಳು ಇವೇ ಯಜ್ಞದ ಸಾಹಿತ್ಯವು. ಬ್ರಹ್ಮ ವಿಷಯದಲ್ಲಿರುವ ಅಜ್ಞಾನವೇ ತುಪ್ಪ. ಎಲೈ ಅರ್ಜುನ, ಈ ಯಜ್ಞದಲ್ಲಿ ಮನ ಮತ್ತು ಬುದ್ಧಿಗಳೆಂಬ 2 ಕುಂಡಗಳಲ್ಲಿ ಜ್ಞಾನಾಗ್ನಿಯನ್ನು ಪ್ರಜ್ವಲಗೊಳಿಸಲಾಗುತ್ತದೆ. ಸುಖ ದುಃಖಗಳಲ್ಲಿ ಇರುವ ಸಮತೆಯೇ ಭದ್ರವಾದ ವೇದಿಕೆ. ಆತ್ಮ ಅನಾತ್ಮ ವಿಚಾರ ಮಾಡುವಲ್ಲಿ ಇರುವ ಬುದ್ಧಿಯ ಕುಶಲತೆಯೇ ಮಂತ್ರವು. ವಿದ್ಯೆಯ ಮಹತ್ವ ಮತ್ತು ಶಾಂತಿಗಳೇ ಸೃವೆ. ಜೀವಿಯೇ ಯಜ್ಞ ಮಾಡುವ ಯಜಮಾನನು. ಈ ಯಜ್ಞ ಮಾಡುವ ಜೀವನು ಅನುಭವಗಳೆಂಬ ಪಾತ್ರೆಗಳಿಂದ, ಬ್ರಹ್ಮನ ವಿಚಾರರೂಪಿ ಮಹಾಮಂತ್ರಗಳಿಂದ, ಜ್ಞಾನರೂಪಿ ಅಗ್ನಿಹೋತ್ರ ಕರ್ಮಗಳಿಂದ ಜೀವ ಈಶ್ವರರ ಭಿನ್ನತೆಯನ್ನು ಆಹುತಿ ಕೊಟ್ಟು ಭೇದವನ್ನು ಅಳಿಸಿ ಹಾಕುವನು. ಆಗ ಅಜ್ಞಾನವು ಇಲ್ಲದಂತಾಗಿ ಯಜ್ಞ ಮಾಡುವವನು ಮತ್ತು ಯಜ್ಞ ಕ್ರಿಯೆಗಳು ಇದ್ದಲ್ಲೇ ಉಳಿಯುವವು. ಅನಂತರ ಆತ್ಮ ಬ್ರಹ್ಮೈಕ್ಯ ರಸದಲ್ಲಿ ಜೀವರೂಪಿ ಯಜಮಾನನ ಅವಭೃತ ಸ್ನಾನವಾಗುತ್ತದೆ. ಆ ಸಮಯದಲ್ಲಿ ಪಂಚಮಹಾಭೂತಗಳು, ಶಬ್ದ ಸ್ಪರ್ಶಾದಿ ವಿಷಯಗಳು ಮತ್ತು ಇಂದ್ರಿಯಗಳು ಇವು ಭಿನ್ನವಾಗಿವೆ ಎಂದು ಹೇಳಲಾಗುವುದಿಲ್ಲ. ಬ್ರಹ್ಮನಲ್ಲಿ ತಾದಾತ್ಮ್ಯ ಹೊಂದಿರುವುದರಿಂದ ಎಲ್ಲವೂ ಒಂದೇ ಎಂದು ಜ್ಞಾನಿಯು ತಿಳಿಯುವನು. ಅರ್ಜುನ, ನಿದ್ದೆಯಿಂದ ಎಚ್ಚೆತ್ತಿರುವ ಮನುಷ್ಯನು ಸ್ವಪ್ನದಲ್ಲಿ ನೋಡಿದ ಚಿತ್ರ ವಿಚಿತ್ರವಾದ ಸೇನೆಯು ನಿದ್ರೆಯಲ್ಲಿ ಇದ್ದರಿಂದ ನಾನೇ ಆಗಿದ್ದೇನಲ್ಲ. ಈಗ ಸ್ವಪ್ನದಲ್ಲಿ ನೋಡಿದ ಸೈನ್ಯವೆಲ್ಲವೂ ನಾನೇ ಆಗಿದ್ದೆ. ಅರ್ಜುನ, ಹಾಗೆಯೇ ಆ ಮನುಷ್ಯನಿಗೆ ಜಗತ್ತು ಏಕರೂಪವಾಗಿ ಭಾಸವಾಗುತ್ತದೆ. ಮತ್ತೆ ಅವನು ನಾನು ಜೀವನಾಗಿರುವೆನು ಎಂದು ವ್ಯವಹರಿಸುವುದಿಲ್ಲ. ಬ್ರಹ್ಮದೇವರಿಂದ ಹಿಡಿದು ತೃಣದವರೆಗೆ ಆತ್ಮನೇ ತುಂಬಿರುವನು ಎಂದು ಭಾವಿಸುತ್ತಾನೆ. ಇಂತಹ ಜ್ಞಾನಯಜ್ಞದಿಂದ ಐಕ್ಯತ್ವವನ್ನು ಹೊಂದಿ ಎಷ್ಟೋ ಜನರು ನನ್ನನ್ನು ಭಜಿಸುವರು. ಇನ್ನೊಂದು ಭಜನೆಯ ಸ್ವರೂಪವು ಹೀಗಿದೆ. ಅನಾದಿಯಾದ ಈ ವಿಶ್ವದಲ್ಲಿ ಒಂದರಂತೆ ಇನ್ನೊಂದಿಲ್ಲದ ಭಿನ್ನವಾಗಿರುವ ಅನಂತ ಜೀವ ನಿರ್ಜೀವ ಪದಾರ್ಥಗಳಿವೆ. ಪ್ರತಿಯೊಂದು ಪದಾರ್ಥಗಳ ಜಾತಿ ನಾಮ ರೂಪಗಳು ಭಿನ್ನವಾಗಿವೆ. ಆದ್ದರಿಂದ ವಿಶ್ವದಲ್ಲಿ ಭೇದವು ಕಂಡುಬಂದರೂ ಜ್ಞಾನಿ ಭಕ್ತನ ಜ್ಞಾನದಲ್ಲಿ ಭೇದವಿರುವುದಿಲ್ಲ. ಅವಯವಗಳಲ್ಲಿ ಭೇದವಿದ್ದರೂ ದೇಹದಲ್ಲಿ ಭೇದವಿರುವುದಿಲ್ಲ. ಅಥವಾ ಮರದಲ್ಲಿ ಸಣ್ಣ ದೊಡ್ಡ ಟೊಂಗೆ ರೆಂಬೆಗಳು ಇದ್ದರೂ ಅವು ಒಂದೇ ಮರದ್ದಾಗಿವೆ. ಕಿರಣಗಳು ಅನೇಕವಾಗಿದ್ದರೂ ಅವು ಒಂದೇ ಸೂರ್ಯನದ್ದಾಗಿವೆ. ಹಾಗೆಯೇ ಅನೇಕ ವ್ಯಕ್ತಿಗಳಿದ್ದು ಅವರ ನಾಮರೂಪಗಳು ಭಿನ್ನವಾಗಿದ್ದರೂ ಬೇರೆ ಬೇರೆ ಪ್ರಾಣಿಗಳಲ್ಲಿ ಇರುವ ಅಭಿನ್ನನಾದ ನನ್ನನ್ನೇ ತಿಳಿಯುವರು. ಎಲೈ ಪಾಂಡವನೇ, ಹೀಗೆ ಎಲ್ಲ ಪ್ರಾಣಿಗಳು ಭಿನ್ನವಾಗಿವೆ ಎಂಬುದು ತಿಳಿದಿದ್ದರೂ ಇವರು ಉತ್ತಮವಾದ ಜ್ಞಾನ ಯಜ್ಞವನ್ನು ಮಾಡುವರು. ಅವರು ಜ್ಞಾನಿಗಳಾದ್ದರಿಂದ ಅವರ ಜ್ಞಾನದಲ್ಲಿ ಭಿನ್ನ ಭಾವವು ಉಳಿಯುವುದಿಲ್ಲ. ಅವರು ನೋಡುವ ಎಲ್ಲ ವಸ್ತುಗಳಲ್ಲಿ ನನ್ನ ಹೊರತಾಗಿ ಬೇರೆ ಏನೂ ಇಲ್ಲವೆಂಬ ಮನಸ್ಸಿನ ನಿಶ್ಚಯ ಅವರದಾಗಿರುತ್ತದೆ. ನೋಡು, ನೀರ ಮೇಲಿನ ಗುಳ್ಳೆಯು ಎಲ್ಲಿ ಹೋದರೂ ಅದಕ್ಕೆ ನೀರೇ ಇರುವುದು. ಮತ್ತೆ ಅದು ಒಡೆದರೂ ಇದ್ದರೂ ನೀರಿನಲ್ಲಿಯೇ ಇರುವುದು. ಅಥವಾ ಮಣ್ಣಿನ ಕಣಗಳು ಗಾಳಿಯಿಂದ ಮೇಲೆ ಹಾರಿದರೂ ಅವು ಪೃಥ್ವಿ ತತ್ವದಿಂದ ಬೇರೆಯಾಗಿರುವುದಿಲ್ಲ. ಪುನಃ ಅವು ಕೆಳಕ್ಕೆ ಬಿದ್ದರೂ ಪೃಥ್ವಿಯ ಮೇಲೆಯೇ ಇರುವವು. ಹಾಗೆಯೇ ಯಾವುದೇ ದೇಶ ಕಾಲದಲ್ಲಿ, ಯಾವುದೇ ಪದಾರ್ಥದಲ್ಲಿ ಯಾವುದೇ ರೂಪವಿರಲಿ ಇಲ್ಲದಿರಲಿ ಎಲ್ಲದರಲ್ಲಿಯೂ ನಾನೇ ಇರುವೆ ಎಂಬ ವೃತ್ತಿಯು ಅವರಲ್ಲಿ ಆಗಿ ಹೋಗಿದೆ. ಅರ್ಜುನ, ನನ್ನ ಸ್ವರೂಪದ ವ್ಯಾಪಕತೆ ಇರುವಷ್ಟೇ ಅವರ ಜ್ಞಾನವು ವ್ಯಾಪಕವಿರುತ್ತದೆ. ಆದ್ದರಿಂದ ಬಹುಪ್ರಕಾರದಿಂದ ಜಗತ್ತು ಕಂಡುಬಂದರೂ ಬಹುರೂಪದಿಂದ ನಾನೇ ಇದ್ದೇನೆಂದು ಅವರು ವ್ಯವಹರಿಸುತ್ತಾರೆ. ಸೂರ್ಯ ಬಿಂಬವು ಎಲ್ಲರಿಗೂ ತಮ್ಮ ಮುಂದೆಯೇ ಇದೆ ಎಂದು ಅನಿಸುವಂತೆ ಅವರು ಇಡೀ ವಿಶ್ವವನ್ನು ಜ್ಞಾನದಿಂದ ವ್ಯಾಪಿಸಿರುವುದರಿಂದ ಸಮ್ಮುಖರಾಗಿಯೇ ಇರುವರು. ಅರ್ಜುನನೇ, ಅವರ ಜ್ಞಾನಕ್ಕೆ ಒಳಗೆ ಹೊರಗೆ ಎಂಬ ಭೇದವಿರುವುದಿಲ್ಲ. ವಾಯುವು ಆಕಾಶದಲ್ಲೆಲ್ಲ ತುಂಬಿಕೊಂಡಿರುವುದು. ಹಾಗೆಯೇ ನಾನು ಸಂಪೂರ್ಣನಾಗಿರುವಷ್ಟೇ ಅವರ ಅಸ್ತಿತ್ವ ಭಾವವಿರುವುದು. ಅಂದರೆ ಇಬ್ಬರ ಅಳತೆಯು ಒಂದೇ ಆಗಿದೆ ಎಂಬ ಜ್ಞಾನ ಅವರದಾಗಿದೆ. ಅವರು ಭಜನೆ ಮಾಡದಿದ್ದರೂ ಅದು ಸಹಜವಾಗಿ ನಡೆಯುವುದು. ಅವರು ಅಲ್ಲದೆ ನಾನು ಎಲ್ಲೆಡೆ ತುಂಬಿರುವೆನು, ನನ್ನ ಉಪಾಸನೆ ಯಾರು ಮಾಡುವುದಿಲ್ಲ, ಎಲ್ಲರಿಂದಲೂ ಸಹಜವಾಗಿಯೇ ಉಪಾಸನೆ ನಡೆಯುತ್ತಿದ್ದರೂ ಅವರಿಗೆ ನಾನು ಅಪ್ರಾಪ್ತನಾಗಿದ್ದೇನೆ. ಅವರ ಉಪಾಸನೆಯು ಯಥಾರ್ಥ ಜ್ಞಾನವಿಲ್ಲದ ಕಾರಣ ನಿಂತಂತೆಯೇ ಆಗಿದೆ. ಆದರೆ ಅದಿರಲಿ, ಈ ಯೋಗ್ಯವಾದ ಜ್ಞಾನ ಯಜ್ಞದಿಂದ ಯಜ್ಞ ಮಾಡಿ ಉಪಾಸನೆ ಮಾಡುವ ಭಕ್ತರನ್ನು ಕುರಿತು ನಿನಗೆ ಹೇಳಿರುವೆನು.
ಸದಾಕಾಲ ಸರ್ವಕಾಲಗಳಲ್ಲಿ ನಡೆಯುವ ಕರ್ಮಗಳೆಲ್ಲವೂ ಸಹಜವಾಗಿ ನನ್ನನ್ನೇ ಸೇರುವವು. ಆದರೆ ಇದು ಮೂರ್ಖರಿಗೆ ತಿಳಿಯದೇ ಇರುವುದರಿಂದ ನಾನು ಅವರಿಗೆ ದೊರೆಯುವುದಿಲ್ಲ. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಕ್ರತುವು ನಾನಾಗಿದ್ದೇನೆ, ಯಜ್ಞವು ನಾನೇ, ಸ್ವಧಾಕಾರವು ನಾನೇ, ಔಷಧವು ನಾನೇ, ಮಂತ್ರವು ನಾನೇ, ಘೃತವು ನಾನೇ, ಅಗ್ನಿಯು ನಾನೇ ಮತ್ತು ಹವನರೂಪಿ ಕ್ರಿಯೆಯು ನಾನೇ ಆಗಿದ್ದೇನೆ. ಈ ಜ್ಞಾನದ ಉದಯವಾಯಿತೆಂದರೆ ಮುಖ್ಯವಾದ ವೇದವು ನಾನೇ ಆಗಿರುವೆ. ವಿಧಿ ಅನುಷ್ಠಾನಗಳಿಂದ ಅದರಲ್ಲಿ ಹೇಳಿರುವ ಕ್ರತು ಅಂದರೆ ಯಜ್ಞವು ನಾನೇ ಆಗಿದ್ದೇನೆ. ಪಾಂಡವನೇ, ಮತ್ತೆ ಆ ಕರ್ಮದಿಂದ ಪ್ರಕಟವಾಗುವ ಯಥಾವಿಧಿ ಯಜ್ಞವೂ ಕೂಡ ನಾನೇ ಆಗಿರುವೆ. ದೇವತೆಗಳಿಗೆ ಹವಿಸ್ಸನ್ನು ಕೊಡುವ ಮಂತ್ರವು ಅಂದರೆ ಸ್ವಾಹಾಕಾರವು ನಾನೇ. ಪಿತೃಗಳಿಗೆ ಅರ್ಪಿಸುವ ಮಂತ್ರ ಸ್ವಧಾಕಾರವು ನಾನೇ. ಸೋಮವಲ್ಲಿ ಮುಂತಾದ ನಾನಾ ಪ್ರಕಾರದ ಔಷಧಿಗಳು ನಾನೇ. ತುಪ್ಪ, ಸಮಿದೆ, ಮಂತ್ರ, ಹೋಮದ್ರವ್ಯವೆಲ್ಲ ನಾನೇ. ಋತ್ವಿಜನೂ ನಾನೇ. ಹವನ ಮಾಡುವ ಅಗ್ನಿಯೂ ನಾನೇ. ಅಗ್ನಿಯಲ್ಲಿ ಹವನ ಮಾಡುವ ವಸ್ತುಗಳೆಲ್ಲವೂ ನಾನೇ. ಪಿತಾಹಮಸ್ಯ ಜಗತಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ರುಕ್ಸಾಮಯಜುರೇವ ಚ. ಈ ಸಂಪೂರ್ಣ ಜಗತ್ತನ್ನು ಧರಿಸಿರುವವನು ಮತ್ತು ಕರ್ಮಗಳ ಫಲವನ್ನು ಕೊಡುವವನು, ತಂದೆ, ತಾಯಿ, ಅಜ್ಜನು, ತಿಳಿಯಲು ಯೋಗ್ಯನಾದವನು, ಪವಿತ್ರವಾದ ಓಂಕಾರವು ಮತ್ತು ಋಗ್ವೇದ, ಸಾಮವೇದ ಮತ್ತು ಯಜುರ್ವೇದವು ನಾನೇ ಆಗಿದ್ದೇನೆ. ಅರ್ಜುನನೇ, ನೋಡು, ಯಾರ ಅಂಗಸಂಗದಿಂದ ಈ ಅಷ್ಟಾಂಗ ಪ್ರಕೃತಿಯು ಜಗತ್ತನ್ನು ಸ್ರವಿಸುತ್ತದೋ ಆ ಜಗತ್ಪಿತನು ನಾನೇ ಆಗಿದ್ದೇನೆ. ಅರ್ಧನಾರಿ ನಟೇಶ್ವರ ರೂಪದಲ್ಲಿ ಪುರುಷನೇ ಸ್ತ್ರೀಯು, ಸ್ತ್ರೀಯೇ ಪುರುಷನು. ಇವರು ಹೀಗೆ ಇರುವಂತೆಯೇ ಸ್ಥಾವರ ಜಂಗಮದ ತಾಯಿಯು ನಾನೇ. ಉತ್ಪನ್ನವಾದ ಜಗತ್ತು ಯಾವುದರಲ್ಲಿ ನೆಲೆಸಿದೆಯೋ, ಯಾರ ಯೋಗದಿಂದ ಪ್ರಾಣಿಗಳ ರಕ್ಷಣೆಯಾಗುತ್ತದೋ ಅದು ನಿಸ್ಸಂಶಯವಾಗಿ ನನ್ನ ಹೊರತು ಬೇರೆ ಯಾವುದೂ ಇರುವುದಿಲ್ಲ. ನಿರ್ಗುಣ ಸ್ವರೂಪದಲ್ಲಿ ಉತ್ಪನ್ನವಾಗಿರುವ ಪ್ರಕೃತಿ ಪುರುಷವೆರಡಕ್ಕೂ ಈ ತ್ರಿಭುವನಗಳಲ್ಲಿ ವಿಶ್ವದ ತಾತನು ಅಂದರೆ ಅಜ್ಜನು ನಾನೇ ಆಗಿರುವೆನು. ಅರ್ಜುನನೇ, ಎಲ್ಲ ಜ್ಞಾನದ ದಾರಿಗಳು ಬಂದು ಸೇರುವ ಊರು ಮತ್ತು 4 ವೇದಗಳು ಒಂದಾಗಿ ಕೂಡುವ ಸ್ಥಳವಾದ ವೇದ್ಯವು ನಾನೇ. ಅದಕ್ಕೆ ಪವಿತ್ರ ಎಂದು ಹೇಳುತ್ತಾರೆ. ಇಲ್ಲಿ ಅನೇಕ ಪ್ರಕಾರದ ಮತಗಳು ಐಕ್ಯತೆಯನ್ನು ಹೊಂದುವವು. ಶಾಸ್ತ್ರಗಳಿಗೆ ಪರಸ್ಪರ ಪರಿಚಯವಾಗುವುದು. ತಪ್ಪಿಸಿಕೊಂಡ ಜ್ಞಾನವು ಇಲ್ಲಿ ಒಂದುಗೂಡಿತು. ಇಲ್ಲಿ ನೋಡು, ಬ್ರಹ್ಮ ಬೀಜ, ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಇವೇ 4 ಅಂಕುರಗಳು. ಅವುಗಳ ಮಂದಿರವಾದ ಓಂಕಾರವು ನಾನೇ. ಈ ಓಂಕಾರದ ಗರ್ಭದಲ್ಲಿ ಆ, ಉ, ಮ ಎಂಬ 3 ಅಕ್ಷರಗಳು ಹುಟ್ಟುವವು. ಅವು ಹುಟ್ಟುತ್ತಲೇ 3 ವೇದಗಳು ಉತ್ಪನ್ನವಾದವು. ಆದ್ದರಿಂದ ಋಕ್, ಯಜುಸ್ ಮತ್ತು ಸಾಮ ಈ 3 ವೇದಗಳು ನಾನೇ. ಹಾಗೆಯೇ ವೇದಗಳ ವಂಶ ಪರಂಪರೆಯು ನಾನೇ ಎಂದು ಭಗವಾನ್ ಶ್ರೀಕೃಷ್ಣನು ಹೇಳಿದನು. ಗತಿರ್ಭರ್ತ್ರಾ ಪ್ರಭುಃ ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವಃ ಪ್ರಲಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಪಡೆಯಲು ಯೋಗ್ಯವಾದ ಪರಮಧಾಮವು, ಪಾಲನೆ ಪೋಷಣೆ ಮಾಡುವವನು, ಎಲ್ಲರ ಒಡೆಯನು, ಶುಭಾಶುಭಗಳನ್ನು ನೋಡುವವನು, ಎಲ್ಲರ ವಾಸಸ್ಥಾನವು, ಶರಣಾಗಲು ಯೋಗ್ಯನಾದವನು, ಪ್ರತ್ಯುಪಕಾರವನ್ನು ಬಯಸದೆ ಹಿತ ಮಾಡುವವನು, ಎಲ್ಲರ ಉತ್ಪತ್ತಿ ಪ್ರಳಯಗಳಿಗೆ ಕಾರಣನು, ಇರುವಿಕೆಗೆ ಆಧಾರನು, ನಿಧಾನನು ಮತ್ತು ಅವಿನಾಶಿ ಕಾರಣವೂ ಸಹ ನಾನೇ ಆಗಿದ್ದೇನೆ. ಈ ಸ್ಥಾವರ ಜಂಗಮವಾದ ವಿಶ್ವವು ಪ್ರಕೃತಿಯಲ್ಲಿ ತುಂಬಿಕೊಂಡಿರುವುದು. ಆ ಪ್ರಕೃತಿಯು ಬಳಲಿದಾಗ ವಿಶ್ರಾಂತಿ ಪಡೆಯುವ ಉತ್ತಮ ಸ್ಥಾನವು ನಾನೇ ಆಗಿರುವೆನು. ಯಾವುದರಿಂದ ಈ ಪ್ರಕೃತಿಯು ಬದುಕಿದೆಯೋ, ಯಾವುದರ ಆಶ್ರಯದಿಂದ ವಿಶ್ವವನ್ನು ಪ್ರಸವಿಸುತ್ತದೋ, ಪ್ರಕೃತಿಗೆ ಸ್ವಾಧೀನನಾಗಿ ಸತ್ವ, ರಜ, ತಮ ಈ ಗುಣಗಳನ್ನು ಉಪಭೋಗಿಸುವ ವಿಶ್ವಲಕ್ಷ್ಮಿಯ ಪತಿಯು ನಾನೇ ಆಗಿರುವೆ ಮತ್ತು ತ್ರೈಲೋಕ್ಯಕ್ಕೆಲ್ಲ ಸ್ವಾಮಿಯು ನಾನೇ ಆಗಿರುವೆ. ಆಕಾಶವು ಎಲ್ಲೆಡೆ ಇರಬೇಕು. ವಾಯುವು ಒಂದು ಕ್ಷಣವೂ ಸುಮ್ಮನೆ ಇರಬಾರದು. ಬೆಂಕಿಯು ಸುಡಬೇಕು. ಮೋಡಗಳು ಮಳೆಗರೆಯಬೇಕು. ಪರ್ವತಗಳು ತಮ್ಮ ಸ್ಥಾನವನ್ನು ಬಿಡಬಾರದು. ಸಮುದ್ರವು ತನ್ನ ಮೇರೆಯನ್ನು ಮೀರಬಾರದು. ಪೃಥ್ವಿಯು ಸಮಸ್ತ ಪ್ರಾಣಿಗಳ ಭಾರವನ್ನು ಹೊರಬೇಕು. ಇದೆಲ್ಲವೂ ನನ್ನ ಆಜ್ಞೆಯೇ ಆಗಿದೆ.
ನಾನು ನುಡಿಸಿದರೆ ವೇದಗಳು ನುಡಿಯುವವು, ನಾನು ನಡೆಸಿದರೆ ಸೂರ್ಯನು ನಡೆಯುವನು. ಸಮಸ್ತ ಜಗತ್ತಿನ ಚಾಲಕನಾದ ಪ್ರಾಣವು ನಾನು ಅಲುಗಾಡಿಸಿದಾಗ ಅಲುಗಾಡುವುದು. ನನ್ನ ಆಜ್ಞೆಯಂತೆಯೇ ಕಾಲವು ಪ್ರಾಣಿಗಳನ್ನು ನುಂಗುವುದು. ಅರ್ಜುನ, ಹೀಗೆ ಇವೆಲ್ಲವೂ ನನ್ನ ಆಜ್ಞಾಧಾರಕರಾಗಿದ್ದು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುವವು. ಹೀಗೆ ಸರ್ವ ಸಮರ್ಥನು ಜಗತ್ತಿನ ಸ್ವಾಮಿಯೂ ಆದ ನಾನು ಆಕಾಶದಂತೆ ಸರ್ವವ್ಯಾಪಕನಾಗಿದ್ದು ಸಾಕ್ಷೀಭೂತನಾಗಿರುವೆನು. ಎಲೈ ಪಾಂಡವನೇ, ಈ ಪ್ರಕಾರವಾಗಿ ಈ ನಾಮ ರೂಪಗಳೆಲ್ಲದರಲ್ಲಿ ಸರ್ವತ್ರ ತುಂಬಿರುವವನು ಹಾಗೂ ಈ ನಾಮ ರೂಪಗಳಿಗೆ ಆಧಾರನು ನಾನೇ ಆಗಿರುವೆ. ಅಲೆಗಳು ನೀರಿನಲ್ಲಿ ಉಂಟಾಗುತ್ತವೆ ಮತ್ತು ಅಲೆಗಳಲ್ಲಿಯೂ ನೀರೇ ಇರುತ್ತದೆ. ಹಾಗೆಯೇ ಜಗತ್ತು ನನ್ನಲ್ಲಿ ಹಾಗೂ ಜಗತ್ತಿನಲ್ಲಿ ನಾನು ಇರುವೆನು. ಹೀಗೆ ಜಗತ್ತಿನ ವಾಸಸ್ಥಾನವೂ ನಾನೇ. ಏಕನಿಷ್ಠೆಯಿಂದ ನನಗೆ ಶರಣು ಬರುವವನನ್ನು ಜನ್ಮ ಮರಣಗಳಿಂದ ಮುಕ್ತಗೊಳಿಸುವೆನು. ಆದ್ದರಿಂದ ಶರಣಾಗತರನ್ನು ರಕ್ಷಿಸುವವನು ನಾನೊಬ್ಬನೇ ಆಗಿರುವೆನು. ನಾನು ಒಬ್ಬನೇ ಆಗಿದ್ದರೂ ಅನೇಕ ರೀತಿಯಿಂದ ಪ್ರಕೃತಿಯ ಭಿನ್ನ ಭಿನ್ನ ಗುಣಗಳಿಂದ ಜಗತ್ತಿನ ಎಲ್ಲ ಪ್ರಾಣಿಗಳಲ್ಲಿ ಪ್ರಾಣ ರೂಪದಿಂದ ಜೀವಂತನಾಗಿರುವೆನು. ಸೂರ್ಯನು ಇದು ಸಮುದ್ರ, ಇದು ಚಿಕ್ಕ ಹೊಂಡಾಗೆಂದು ಎಣಿಸದೆ ಎಲ್ಲದರಲ್ಲಿ ಪ್ರತಿಬಿಂಬಿತನಾಗುತ್ತಾನೆ. ಹಾಗೆಯೇ ಬ್ರಹ್ಮದೇವರಿಂದ ಹಿಡಿದು ಸೊಳ್ಳೆಯವರೆಗಿನ ಪ್ರಾಣಿ ಮಾತ್ರರಿಗೆ ಪ್ರಿಯನಾಗಿರುವವನು ನಾನೇ. ಎಲೈ ಪಾಂಡವನೇ, 3 ಲೋಕಗಳಿಗೂ ಜೀವನವು ನಾನೇ ಆಗಿರುವೆನು ಮತ್ತು ಉತ್ಪತ್ತಿ ಸ್ಥಿತಿ ಲಯ ಇವುಗಳ ಅವಸ್ಥೆಗಳಿಗೆ ಕಾರಣನೂ ನಾನೇ. ಬೀಜದಿಂದ ಮರ ಟೊಂಗೆಗಳು ಉತ್ಪನ್ನವಾಗಿ ಮುಂದೆ ಆ ಮರವು ಬೀಜದಲ್ಲೇ ಸಮಾವೇಶಗೊಳ್ಳುವುದು. ಹಾಗೆಯೇ ಆದಿ ಸಂಕಲ್ಪದಿಂದ ಸಮಸ್ತ ಜಗತ್ತು ಉತ್ಪನ್ನವಾಗಿ ಪುನಃ ಆ ಜಗತ್ತು ಆದಿ ಸಂಕಲ್ಪದಲ್ಲೇ ಲಯ ಹೊಂದುವುದು. ಹೀಗೆ ಅವ್ಯಕ್ತ ವಾಸನಾರೂಪವಾದ ಜಗತ್ತಿನ ಬೀಜವಾದ ಸಂಕಲ್ಪವು ಕಲ್ಪಾಂತ್ಯದಲ್ಲಿ ಲಯ ಹೊಂದುವ ಸ್ಥಾನವು ನಾನೇ ಆಗಿರುವೆನು. ನಿರಾಕಾರ ಸ್ವರೂಪವು ಪ್ರಕಟಗೊಂಡಾಗ ಇವೆಲ್ಲ ನಾನಾ ರೂಪಗಳು ಲಯಗೊಳ್ಳುವವು. ವರ್ಣ ವ್ಯಕ್ತಿಗಳು ಇಲ್ಲವಾಗುವುದು ಹಾಗೂ ಜಾತಿ ಭೇದವು ಉಳಿಯುವುದಿಲ್ಲ. ಆಗ ಪುನಃ ಜಗತ್ತನ್ನು ನಿರ್ಮಾಣ ಮಾಡಲು ಸಂಸ್ಕಾರ ರೂಪವಾದ ವಾಸನಾಶಕ್ತಿಯನ್ನು ಧಾರಣೆ ಮಾಡಿ ಎಲ್ಲಾ ದೇವತೆಗಳು ವಾಸಿಸುವರು. ಆ ಸ್ಥಾನವು ನಾನೇ ಆಗಿರುವೆನು. ತಪಾಮ್ಯಹಮಹಂ ವರ್ಷಂ ನಿಗೃಹಾಮ್ಯುತ್ಸೃಜಾಮಿ ಚ ಅಮೃತಂಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ನಾನೇ ಸೂರ್ಯನ ರೂಪದಿಂದ ಬೆಳಗುತ್ತಿದ್ದೇನೆ, ಮಳೆಯನ್ನು ಆಕರ್ಷಿಸಿ ಅದನ್ನು ಸುರಿಸುತ್ತೇನೆ. ಹೇ ಅರ್ಜುನನೇ, ನಾನೇ ಅಮೃತ ಮತ್ತು ಮೃತ್ಯುವಾಗಿದ್ದೇನೆ ಮತ್ತು ಸತ್ ಅಸತ್ ಕೂಡ ನಾನೇ ಆಗಿದ್ದೇನೆ. ನಾನು ಸೂರ್ಯನ ರೂಪದಿಂದ ಬೆಳಗಿದಾಗ ಪೃಥ್ವಿಯು ಒಣಗುವುದು, ಇಂದ್ರನ ರೂಪದಿಂದ ಮಳೆಗರೆದಾಗ ಪುನಃ ಸಮೃದ್ಧಗೊಳ್ಳುವುದು. ಅಗ್ನಿಯು ಕಾಷ್ಠಗಳನ್ನು ಭಕ್ಷಿಸಿದಾಗ ಕಾಷ್ಠವೇ ಅಗ್ನಿರೂಪವಾಗುವಂತೆ ಸಾಯುವವರು ಮತ್ತು ಕೊಲ್ಲುವವರು ನನ್ನ ಸ್ವರೂಪರೇ ಆಗಿದ್ದಾರೆ. ಇದರಿಂದ ಮೃತ್ಯುವಿಗೆ ವಶರಾದ ಎಲ್ಲ ರೂಪಗಳು ನನ್ನವೇ ಆಗಿವೆ. ಹಾಗೂ ಸಾಯದವರಾದರೂ ಸಹಜವಾಗಿ ನನ್ನ ಸ್ವರೂಪರೇ ಆಗಿರುವರು. ಹೆಚ್ಚೇನು ಹೇಳಲಿ, ಎಲ್ಲವೂ ನಿನಗೆ ಒಂದೇ ಬಾರಿ ಹೇಳಿಬಿಡುತ್ತೇನೆ. ಸತ್ ಮತ್ತು ಅಸತ್ ಎಂದರೆ ಸತ್ಯ ಅಸತ್ಯ, ಹೀಗೆ 2 ರೂಪಗಳು ನನ್ನವೇ ಆಗಿವೆ ಎಂದು ತಿಳಿ. ಆದ್ದರಿಂದ ಅರ್ಜುನ, ನಾನಿಲ್ಲದ ಸ್ಥಳವಿರುವುದೇ. ಆದರೆ ಪ್ರಾಣಿಗಳ ದೈವವು ಎಷ್ಟು ಚಮತ್ಕಾರಿಕವಾಗಿದೆ ನೋಡು. ಅವರು ನನ್ನನ್ನು ನೋಡುವುದೇ ಇಲ್ಲ. ಅಲೆಗಳು ನೀರಿಲ್ಲದೆ ಒಣಗಬಹುದೇ, ಅಥವಾ ಸೂರ್ಯ ಕಿರಣವು ದೀಪವಿಲ್ಲದೆ ಕಾಣಲಾರದೆ. ಹಾಗೆಯೇ ಸಮಸ್ತ ಜೀವರು ನಾನೇ ಆಗಿದ್ದು ಅವರು ನನ್ನನ್ನು ತಿಳಿದುಕೊಂಡಿಲ್ಲ. ಇದು ಎಂತಹ ಅಚ್ಚರಿ ನೋಡು. ಈ ಸಮಸ್ತ ವಿಶ್ವದಲ್ಲಿ ಅಂತರ್ಬಾಹ್ಯಗಳಲ್ಲಿ ನಾನೇ ತುಂಬಿರುವೆನು ಹಾಗೂ ಈ ಜಗತ್ತು ಮದ್ರೂಪವೇ ಆಗಿದೆ. ಆದರೆ ಜೀವರು ನಾನೇ ಇಲ್ಲವೆಂದು, ದೇವರೇ ಇಲ್ಲವೆಂದು ಹೇಳುವರು. ಎಂತಹ ಕರ್ಮವು ಅವರಿಗೆ ಅಡ್ಡ ಬಂದಿದೆಯೋ ತಿಳಿಯದು. ಆದರೆ ಅಮೃತದ ಕುಂಡದಲ್ಲಿ ಬಿದ್ದ ಮನುಷ್ಯನು ಮರಣದ ಭಯದಿಂದ ಮೇಲೆದ್ದು ಬಂದ ನಿರ್ಭಾಗ್ಯನಿಗೆ ಏನು ಹೇಳಬೇಕು? ಎಲೈ ಕಿರೀಟಿಯೇ, ತುತ್ತು ಅನ್ನಕ್ಕಾಗಿ ಧಾವಿಸುವ ಕುರುಡನ ಕಾಲಿಗೆ ಒಂದು ಚಿಂತಾಮಣಿಯು ತಾಗಿದರೆ ಕಣ್ಣಿಲ್ಲದುದರಿಂದ ಅವನು ಅದನ್ನು ಕಾಲಿನಿಂದ ಸರಿಸಿಬಿಡುತ್ತಾನೆ. ಹಾಗೆಯೇ ಯಥಾರ್ಥ ಜ್ಞಾನ ಇಲ್ಲದಿದ್ದಾಗ ಮೇಲಿನ ಕುರುಡನಂತೆ ಸ್ಥಿತಿಯಾಗುತ್ತದೆ. ಆದ್ದರಿಂದ ಜ್ಞಾನವಿಲ್ಲದೆ ಮಾಡಿದ ಕರ್ಮಗಳು ಮಾಡಿದರೂ ಮಾಡದಂತೆಗಿವೆ. ಕುರುಡನಾದ ಗರುಡನಿಗೆ ರೆಕ್ಕೆಗಳಿದ್ದರೂ ಅದರ ಉಪಯೋಗ ಅದಕ್ಕಿರುವುದೇ? ಹೇಗೆ ಉಪಯೋಗವಿಲ್ಲವೋ ಹಾಗೆಯೇ ಜ್ಞಾನವಿಲ್ಲದ ಸತ್ಕರ್ಮಗಳು
ವ್ಯರ್ಥ ಶ್ರಮವೇ ಆಗಿವೆ. ತ್ರೈವಿದ್ಯಾಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾಂ ದಿವಿ ದೇವ ಭೋಗಾನ್. 3 ವೇದಗಳಲ್ಲಿ ವಿಧಿಸಿರುವ ಸಕಾಮ ಕರ್ಮಗಳನ್ನು ಮಾಡುವ, ಸೋಮರಸ ಪಾನ ಮಾಡುವ ಪಾಪರಹಿತ ಪುರುಷರು ನನ್ನನ್ನು ಯಜ್ಞಗಳ ಮೂಲಕ ಪೂಜಿಸಿ ಸ್ವರ್ಗದ ಪ್ರಾಪ್ತಿಯನ್ನು ಬಯಸುತ್ತಾರೆ. ಆ ಪುರುಷರು ತಮ್ಮ ಪುಣ್ಯಗಳ ಫಲರೂಪವಾದ ಸ್ವರ್ಗಲೋಕವನ್ನು ಪಡೆದು ಸ್ವರ್ಗದಲ್ಲಿ ದಿವ್ಯವಾದ ದೇವತೆಗಳ ಭೋಗಗಳನ್ನು ಭೋಗಿಸುತ್ತಾರೆ. ಎಲೈ ಅರ್ಜುನನೇ, ಇಲ್ಲಿ ನೋಡು, ವರ್ಣವಿಹಿತ ಧರ್ಮವನ್ನು ಆಚರಿಸಿ ತಾವೇ ವಿಧಿಮಾರ್ಗದ ಒರೆಗಲ್ಲಾಗುವರು. ವೇದದಲ್ಲಿ ಹೇಳಿದಂತೆ ಯಥಾವಿಧಿಯಾಗಿ ಆಚರಿಸುವವರು. ಇಂತಹವರು ಯಜ್ಞ ಮಾಡಲು ತೊಡಗಿದರೆ 3 ವೇದಗಳು ಸಂತೋಷಗೊಂಡು ತಲೆದೂಗುವವು. ಅವರೆದುರಿಗೆ ಕ್ರಿಯೆಯು ಫಲಪ್ರಾಪ್ತ ಸಹಿತ ನಿಂತು ಬಿಡುತ್ತದೆ. ಹೀಗೆ ಯಜ್ಞದಲ್ಲಿ ಸೋಮಪಾನ ಮಾಡುವ ಯಜ್ಞಕರ್ತೃಗಳು ಅಂದರೆ ದೀಕ್ಷಿತರು ತಾವೇ ಯಜ್ಞರೂಪರಾಗುವರು. ಅವರು ಆ ಪುಣ್ಯದ ಹೆಸರಿನಲ್ಲಿ ಪಾಪವನ್ನೇ ಗಳಿಸಿದರೆಂದು ತಿಳಿ. ಯಜ್ಞ ಮಾಡಿಯೋ ಪಾಪವನ್ನು ಹೇಗೆ ಗಳಿಸಿದರೆಂದರೆ, ಋಕ್ ಯಜುಸ್ ಸಾಮ ಈ 3 ವೇದಗಳನ್ನು ತಿಳಿದು 100 ಯಜ್ಞದಿಂದ ನನ್ನನ್ನು ಪೂಜಿಸುತ್ತಾರೆ. ಆದರೆ ನನ್ನ ಪ್ರಾಪ್ತಿಯನ್ನು ಬಿಟ್ಟು ಕ್ಷುದ್ರವಾದ ಸ್ವರ್ಗ ಪ್ರಾಪ್ತಿಯನ್ನು ಇಚ್ಛಿಸುತ್ತಾರೆ. ಅರ್ಜುನ, ಯಾರೋ ನಿರ್ಭಾಗ್ಯನೊಬ್ಬನು ಕಲ್ಪವೃಕ್ಷದ ಕೆಳಗೆ ಕುಳಿತುಕೊಂಡು ಜೋಳಿಗೆಯ ಅಂಚುಗಳಿಗೆ ಗಂಟು ಹಾಕಿ ಭಿಕ್ಷೆ ಬೇಡಲು ಹೊರಟಂತೆಯೇ 100 ಯಜ್ಞಗಳಿಂದ ನನ್ನನ್ನು ಪೂಜಿಸಿ ಅವರು ಸ್ವರ್ಗ ಸುಖವನ್ನು ಇಚ್ಛಿಸುವರು. ಹಾಗಿರುವಾಗ ಅದು ನಿಜವಾದ ಪುಣ್ಯವಾಗಿರದೆ ಪಾಪವೇ ಅಲ್ಲವೇ? ಆದ್ದರಿಂದ ನನ್ನ ಪ್ರಾಪ್ತಿಯ ಇಚ್ಛೆಯನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗುವವರನ್ನು ಅಜ್ಞಾನಿ ಜನರು ಪುಣ್ಯಮಾರ್ಗಿಗಳು ಎಂದು ಹೇಳುವರು. ಆದರೆ ಜ್ಞಾನಿಗಳಾದರೂ ಹುಟ್ಟು ಸಾವಿನ ಚಕ್ರದಲ್ಲಿ ಬಿದ್ದು ಹಾನಿ ಮಾಡಿಕೊಂಡರೆಂದೇ ಹೇಳುವರು. ಸಹಜವಾಗಿ ವಿಚಾರ ಮಾಡಿದರೆ ನರಕದ ದುಃಖದ ತುಲನೆಯಲ್ಲಿ ಸ್ವರ್ಗ ಪ್ರಾಪ್ತಿಯು ಸುಖವೆಂದು ಹೇಳಬಹುದು. ಆದರೆ ಇವೆರಡರ ಹೊರತಾಗಿ ಅಖಂಡವೂ ಆನಂದದಾಯಕವೂ ನಿರ್ದೋಷವೂ ಆದ ಸುಖವೇ ನನ್ನ ಸ್ವರೂಪವಾಗಿದೆ. ಮಹಾವೀರನಾದ ಅರ್ಜುನನೇ, ನನ್ನ ಪ್ರಾಪ್ತಿಗೆ ಸ್ವರ್ಗ ಮತ್ತು ನರಕ ಇವೆರಡೂ ಅಡ್ಡ ದಾರಿಗಳಾಗಿದ್ದು ಕಳ್ಳರ ದಾರಿಗಳಾಗಿವೆ. ಸ್ವರ್ಗ ಪ್ರಾಪ್ತಿಯು ಪುಣ್ಯಾತ್ಮಕ ಪಾಪದಿಂದ ಆಗುವುದು, ನರಕ ಪ್ರಾಪ್ತಿಯು ಪಾಪಾತ್ಮಕ ಪಾಪದಿಂದ ಆಗುವುದು. ಆದರೆ ನನ್ನ ಪ್ರಾಪ್ತಿಯು ಶುದ್ಧ ಪುಣ್ಯದಿಂದಲೇ ಆಗುವುದೆಂದು ತಿಳಿ. ಎಲೈ ಪಾಂಡುರಂತನ, ನನ್ನ ಅಂಶವೇ ಆಗಿದ್ದು ಯಾವ ಕರ್ಮದಿಂದ ನಾನೂ ದೂರವಾಗುವೆನೋ ಅದಕ್ಕೆ ಪುಣ್ಯವೆಂದು ಹೇಳಿದರೆ ನಾಲಿಗೆ ಬಿದ್ದು ಹೋಗಲಾರದೆ. ಆದರೆ ಇದೆಲ್ಲ ಇರಲಿ, ಈ ಪ್ರಕಾರವಾಗಿ ಆ ದೀಕ್ಷಿತರು ನನ್ನನ್ನು ಪೂಜಿಸಿ ಸ್ವರ್ಗ ಭೋಗಗಳನ್ನು ಇಚ್ಛಿಸುವರು. ಮತ್ತೆ ಯಾವ ಪುಣ್ಯದಿಂದ ನಾನು ದೊರೆಯಲಾರೆನೋ ಅಂತಹ ಪಾಪರೂಪವಾದ ಪುಣ್ಯವನ್ನು ಸಂಪಾದಿಸಿ ಆನಂದದಿಂದ ಸ್ವರ್ಗಕ್ಕೆ ಹೋಗುವರು. ಅಲ್ಲಿ ಅಮರತ್ವವೇ ಸಿಂಹಾಸನ, ಐರಾವತದಂತಹ ವಾಹನ, ಅಮರಾವತಿಯೇ ರಾಜಧಾನಿಯಾದ ನಗರವು. ಅಲ್ಲಿ ಅಷ್ಟಮಹಾಸಿದ್ಧಿಗಳ ಭಂಡಾರಗಳಿವೆ, ಅಮೃತದ ಉಗ್ರಾಣಗಳಿವೆ. ಆ ಊರಿನಲ್ಲಿ ಕಾಮಧೇನುಗಳ ಹಿಂಡುಗಳೇ ಇವೆ. ಅಲ್ಲಿ ದೇವತೆಗಳ ಸೇವಕರಿಗೆ ಓಡಾಡಲು ಎಲ್ಲೆಡೆ ಚಿಂತಾಮಣಿಯ ಮಾರ್ಗಗಳಿವೆ. ಮನೋರಂಜನೆಗಾಗಿ ಕಲ್ಪತರುಗಳ ಉದ್ಯಾನವನಗಳಿವೆ. ಅಲ್ಲಿ ಗಂಧರ್ವರು ಗಾಯನ ಮಾಡುವರು, ರಂಭೆಯಂತಹವರು ನೃತ್ಯಗಾತಿಯರಿದ್ದಾರೆ. ವಿಲಾಸಿನಿ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಊರ್ವಶಿಯು ಅಲ್ಲಿದ್ದಾಳೆ. ಅಂತಃಪುರದಲ್ಲಿ ಮನ್ಮಥನೇ ಸೇವೆ ಮಾಡುವನು. ಅಲ್ಲಿ ಚಂದ್ರನೇ ಗುಡಿಸಿ ಸಾರಿಸಿ ಸ್ವಚ್ಛಗೊಳಿಸುವನು. ಹೇಳಿದಾಕ್ಷಣ ಕೆಲಸ ಮಾಡುವಂತಹ ಗಾಳಿಯಂತಹ ಸೇವಕರಿದ್ದಾರೆ. ಅಲ್ಲಿ ಇಂದ್ರನಿಗೆ ಆಶೀರ್ವದಿಸಲು ಬೃಹಸ್ಪತಿಯಂತಹ ಮುಖ್ಯ ಬ್ರಾಹ್ಮಣರಿರುವರು. ಸಾವಿರಾರು ಸ್ತುತಿಪಾಠಕರಾದ ದೇವತೆಗಳಿದ್ದಾರೆ. ಅಲ್ಲಿ ಸುತ್ತಲೂ ಲೋಕಪಾಲಕರಂತೆ ರಾಜರು ನಡೆಯುತ್ತಿದ್ದು ಜಯ ಗಳಿಸಿದ ಪದವೀಧರ ಸರದಾರರು ಇರುವರು. ಅಡ್ಡಾಡಲು ಉಚ್ಚೈಶ್ರವವೆಂಬ ಕುದುರೆಗಿದೆ. ಇದೆಲ್ಲ ಇರಲಿ, ಹೀಗೆ ಪುಣ್ಯದ ಅಂಶವಿರುವ ತನಕ ಅವರು ಇಂದ್ರನ ಸುಖದಂತಹ ಅನೇಕ ಭೋಗಗಳನ್ನು ಅನುಭವಿಸುವರು. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮ ಕಾಮಾ ಲಭಂತೆ. ಅವರು ಆ ವಿಶಾಲವಾದ ಸ್ವರ್ಗಲೋಕವನ್ನು ಭೋಗಿಸಿ ಪುಣ್ಯವು ಕ್ಷೀಣಿಸಿದ ನಂತರ ಮರ್ತ್ಯ ಲೋಕವನ್ನು ಪಡೆಯುತ್ತಾರೆ. ಈ ಪ್ರಕಾರವಾಗಿ ಸ್ವರ್ಗದ ಸಾಧನ ರೂಪಿ
ಮೂರು ವೇದಗಳಲ್ಲಿ ಹೇಳಿರುವ ಸಕಾಮ ಕರ್ಮದ ಆಶ್ರಯವನ್ನು ಪಡೆಯುವ ಮತ್ತು ಭೋಗಗಳ ಕಾಮನೆಯುಳ್ಳ ಪುರುಷರು ಪದೇ ಪದೇ ಆವಾಗಮನವನ್ನು ಪಡೆಯುತ್ತಾರೆ. ಅರ್ಥಾತ್ ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ ಮತ್ತು ಪುಣ್ಯವು ಕ್ಷೀಣಿಸಿದ ನಂತರ ಮರ್ತ್ಯ ಲೋಕಕ್ಕೆ ಬರುತ್ತಾರೆ. ಅವರ ಪುಣ್ಯದ ಬಂಡವಾಳವು ಮುಗಿದಾಕ್ಷಣವೇ ಇಂದ್ರತ್ವದ ಐಶ್ವರ್ಯದಿಂದ ಕೆಳಗಿಳಿದು ಪುನಃ ಅವರು ಮೃತ್ಯು ಲೋಕಕ್ಕೆ ಮರಳುತ್ತಾರೆ. ಒಬ್ಬನು ವೇಶ್ಯೆಯ ಕಾಲ ಕೆಳಗೆ ತನ್ನ ಸರ್ವ ಹಣವನ್ನು ಸಮರ್ಪಿಸಿದರೂ ಅವನಿಗೆ ಆಕೆಯ ಮನೆಯ ಬಾಗಿಲನ್ನೂ ಮುಟ್ಟುವ ಸ್ವಾತಂತ್ರ್ಯವಿರುವುದಿಲ್ಲ. ಹಾಗೆಯೇ ಯಜ್ಞಕರ್ತೃವಾದ ದೀಕ್ಷಿತನ ಸ್ಥಿತಿ ಅತ್ಯಂತ ನಾಚಿಕೆಗೀಡಾಗುವುದು. ಅದನ್ನು ನಿನಗೇನು ಹೇಳಲಿ? ಹೀಗೆ ಅವರು ಪುಣ್ಯ ಮಾಡಿ ಸ್ವರ್ಗವನ್ನು ಇಚ್ಛಿಸಿ ಅಖಂಡವಾಗಿ ಬಳಿಯಲ್ಲೇ ಇರುವ ನನ್ನಿಂದ ದೂರವಾದರು. ಅವರಿಗೆ ದೊರೆತ ಅಮರತ್ವವು ವ್ಯರ್ಥವಾಯಿತು. ಕೊನೆಗೆ ಅವರು ಮೃತ್ಯುಲೋಕಕ್ಕೆ ಮರಳುತ್ತಾರೆ. ಬಳಿಕ ತಾಯಿಯ ಉದರ ರೂಪವಾದ ಗುಹೆಯ ಮಲದ ಮಡುವಿನಲ್ಲಿ 9 ತಿಂಗಳುಗಳವರೆಗೆ ಕುದಿಯುತ್ತಾ ಪಕ್ವವಾದಾಗ ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ. ಹೀಗೆ ಪುನಃ ಪುನಃ ಹುಟ್ಟಿ ಸಾಯುತ್ತಾರೆ. ಸ್ವಪ್ನದಲ್ಲಿ ದೊರೆತ ನಿಧಿಯು ಎಚ್ಚರವಾದ ಮೇಲೆ ಇಲ್ಲವಾಗುವಂತೆ ಯಜ್ಞಕರ್ತರ ಸುಖವು ಇದೆ ಎಂದು ತಿಳಿ. ಅರ್ಜುನ, ಧಾನ್ಯವಿಲ್ಲದ ತೌಡನ್ನು ತೂರಿ ಹಸನ ಮಾಡಿದರೂ ವ್ಯರ್ಥವಾಗುವಂತೆಯೇ ವೇದಾರ್ಥ ಜ್ಞಾನಿಯಾಗಿದ್ದರೂ ನನ್ನನ್ನು ತಿಳಿಯದೆ ಅವನ ಜನ್ಮವು ವ್ಯರ್ಥವೇ ಸರಿ. ಆದ್ದರಿಂದ ನನ್ನೊಬ್ಬನನ್ನು ಬಿಟ್ಟು ಈ 3 ವೇದೋಕ್ತ ಧರ್ಮಗಳು ವ್ಯರ್ಥವಾಗಿವೆ. ಆದ್ದರಿಂದ ನೀನು ಇನ್ನು ನನ್ನನ್ನೇ ತಿಳಿ, ಬೇರೆ ಏನನ್ನು ಮನಸ್ಸಿಗೆ ತರಬೇಡ, ಅಂದರೆ ನೀನು ಸುಖಿಯಾಗುವಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾವ ಅನನ್ಯ ಪ್ರೇಮಿ ಭಕ್ತ ಜನರು ಪರಮೇಶ್ವರನಾದ ನನ್ನನ್ನು ನಿರಂತರ ಚಿಂತಿಸುತ್ತಾ ನಿಷ್ಕಾಮ ಭಾವದಿಂದ ಭಜಿಸುತ್ತಾರೋ ಆ ನಿತ್ಯ ನಿರಂತರ ನನ್ನ ಚಿಂತನೆಯನ್ನು ಮಾಡುವ ಪುರುಷರ ಯೋಗಕ್ಷೇಮವನ್ನು ನಾನೇ ಸ್ವಯಂ ವಹಿಸಿಕೊಳ್ಳುತ್ತೇನೆ. ಅರ್ಜುನನೇ, ಇಲ್ಲಿ ನೋಡು, ಯಾರು ತನ್ನ ಚಿತ್ತವನ್ನು ಸಂಪೂರ್ಣವಾಗಿ ನನ್ನಲ್ಲಿ ಅರ್ಪಿಸಿರುವರೋ, ಗರ್ಭದಲ್ಲಿರುವ ಪಿಂಡವು ಯಾವುದೇ ಉದ್ಯೋಗ ಮಾಡಲು ತಿಳಿಯದೋ, ಹಾಗೆಯೇ ಯಾರಿಗೆ ನಾನಲ್ಲದೆ ಬೇರೆ ಏನು ಒಳ್ಳೆಯದಾಗಿ ಕಾಣುವುದಿಲ್ಲವೋ ರುಚಿಸುವುದಿಲ್ಲವೋ, ಮತ್ತು ಯಾರು ನನಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಿರುವರೋ, ಯಾರು ಹೀಗೆ ಏಕನಿಷ್ಠ ಅಂತಃಕರಣದಿಂದ ನನ್ನನ್ನು ಚಿಂತಿಸುತ್ತಾ ನನ್ನ ಸೇವೆ ಮಾಡುವರೋ ಅವರ ಸೇವೆಯನ್ನು ನಾನೇ ಮಾಡುವೆನು. ಅವರು ಐಕ್ಯತೆಗೆ ತಲುಪಿ ನನ್ನ ಭಜನೆಯಲ್ಲಿ ತೊಡಗಿದಾಗಲೇ ಅವರ ಚಿಂತೆಯು ನನ್ನ ಮೇಲೆ ಬೀಳುವುದು. ಮತ್ತೆ ಅವರು ಏನೇನು ಮಾಡಲು ಮನಸ್ಸಿನಲ್ಲಿ ಎಣಿಸುವರೋ ಅದೆಲ್ಲವನ್ನು ನನಗೆ ಮಾಡಬೇಕಾಗುತ್ತದೆ. ರೆಕ್ಕೆ ಮೂಡದಿರುವ ಮರಿಯ ಹಿತಚಿಂತನೆ ತಾಯಿ ಪಕ್ಷಿಯೇ ಮಾಡಬೇಕಾಗುತ್ತದೆ. ಅಥವಾ ತನ್ನ ಹಸಿವು ಬಾಯಾರಿಕೆಗಳನ್ನು ನೋಡದೆ ತನ್ನ ಕೂಸಿನ ಸುಖಕ್ಕಾಗಿಯೇ ತಾಯಿಯು ಚಿಂತೆ ಮಾಡಬೇಕಾಗುತ್ತದೆ. ಹಾಗೆಯೇ ಮನಃಪೂರ್ವಕವಾಗಿ ತಮ್ಮ ಭಾರವನ್ನು ನನ್ನ ಮೇಲೆ ಹೊರೆಸಿರುವವರ ಎಲ್ಲ ಇಚ್ಛಿತವನ್ನು ನಾನೇ ಪೂರೈಸುತ್ತೇನೆ. ಅವರಿಗೆ ನನ್ನ ಐಕ್ಯತೆಯ ಇಚ್ಛೆ ಉಂಟಾದರೆ ನಾನು ಅವರ ಬಯಕೆಯನ್ನು ಈಡೇರಿಸುವೆನು. ಅಥವಾ ನನ್ನ ಸೇವೆ ಮಾಡಬೇಕೆಂದು ಅನಿಸಿದರೆ ನನ್ನ ಮತ್ತು ಅವರ ನಡುವೆ ಪ್ರೇಮ ಭಾವವನ್ನು ಉಂಟು ಮಾಡುತ್ತೇನೆ. ಹೀಗೆಯೇ ಅವರು ಮನಸ್ಸಿನಲ್ಲಿ ಏನೇನು ಇಚ್ಛಿಸುವರೋ ಅದೆಲ್ಲವನ್ನು ನಾನು ಪದೇ ಪದೇ ಪೂರೈಸುತ್ತೇನೆ ಮತ್ತು ಅವರಿಗೆ ಕೊಟ್ಟಿದ್ದನ್ನು ನಾನೇ ರಕ್ಷಿಸುತ್ತೇನೆ. ಎಲೈ ಪಾಂಡವನೇ, ಯಾರ ಭಾರವು ಪೂರ್ಣವಾಗಿ ನನ್ನ ಮೇಲೆ ಇರುವುದೋ ಅವರ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುವೆನು. ಏಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ. ಹೇ ಅರ್ಜುನನೇ, ಹಿಂದೊಮ್ಮೆ ಶ್ರದ್ಧೆಯಿಂದ ಯುಕ್ತರಾದ ಸಕಾಮ ಭಕ್ತರು ಬೇರೆ ದೇವತೆಗಳನ್ನು ಪೂಜಿಸಿದರೂ ಅದೂ ಕೂಡ ನನ್ನ ಪೂಜೆಯೇ ಆಗಿದೆ. ಆದರೆ ಅವರ ಆ ಪೂಜೆಯು ಅವಿಧಿಪೂರ್ವಕ ಅರ್ಥಾತ್ ಅಜ್ಞಾನಪೂರ್ವಕವಾಗಿದೆ. ಇನ್ನೂ ಅನೇಕ ಸಂಪ್ರದಾಯಗಳಿವೆ, ಆದರೆ ಅವರು ನನ್ನನ್ನು ಸರ್ವವ್ಯಾಪಕನಾಗಿ ತಿಳಿಯುವುದಿಲ್ಲ. ಆದ್ದರಿಂದ ಅವರು ಅಗ್ನಿ, ಇಂದ್ರ, ಸೂರ್ಯ, ಚಂದ್ರ ಇವರನ್ನು ಭಜಿಸುವರು. ಅವರ ಆ ಪೂಜೆಯು ವಾಸ್ತವವಾಗಿ ನನ್ನದೇ ಆಗಿದೆ. ಏಕೆಂದರೆ ಈ ಸರ್ವ ಜಗತ್ತಿನಲ್ಲಿ ನಾನೇ ತುಂಬಿರುವೆನು. ಆದರೆ ಅವರ ಈ ಭಜನೆಯು ವಿಧಿವತ್ತಾಗಿರದೆ ತಪ್ಪಿರುವುದು. ಇಲ್ಲಿ ನೋಡು, ಮರದ ಎಲೆ, ಟೊಂಗೆ ಮುಂತಾದವುಗಳು ಒಂದೇ ಬೀಜದಿಂದ ಉತ್ಪನ್ನವಾಗಿದೆಯಲ್ಲ. ಆದರೆ ನೀರು ಬುಡಕ್ಕೆ ಮಾತ್ರ ಹಾಕಬೇಕಾಗುತ್ತದೆ ಅಥವಾ
10 ಇಂದ್ರಿಯಗಳು ಒಂದೇ ದೇಹದ್ದಾಗಿದ್ದು ಇಂದ್ರಿಯಗಳು ಸೇವಿಸಿದ ವಿಷಯಗಳು ಒಂದೇ ಸ್ಥಳಕ್ಕೆ ಮುಟ್ಟುವವು. ಹಾಗಾದರೆ ಒಳ್ಳೆಯ ಅಡಿಗೆ ಮಾಡಿ ಕಿವಿಗೆ ಹಾಕಲಾದೀತೆ? ಹೂವುಗಳನ್ನು ತಂದು ಅದರ ಸುವಾಸನೆಯನ್ನು ಕಣ್ಣುಗಳು ಹೇಗೆ ಸ್ವೀಕರಿಸಬಲ್ಲವು? ಆದರೆ ಅನ್ನವನ್ನು ಬಾಯಿಯಿಂದಲೇ ಸೇವಿಸಬೇಕು, ಪರಿಮಳವನ್ನು ಮೂಗಿನಿಂದಲೇ ಸ್ವೀಕರಿಸಬೇಕು. ಹಾಗೆಯೇ ನನ್ನ ಪೂಜೆಯನ್ನು ಮಾಡುವಾಗ ನನ್ನನ್ನೇ ಭಾವಿಸಿ ಮಾಡಬೇಕು. ಅಲ್ಲದೆ ನನ್ನನ್ನು ತಿಳಿಯದೆ ಮಾಡುವ ಭಜನೆಯು ಬೇರೆ ಏನೋ ಆಗಿದ್ದು ವ್ಯರ್ಥವಾಗಿದೆ. ಆದ್ದರಿಂದ ಕರ್ಮಾಚರಣೆಗೆ ಜ್ಞಾನವೇ ದೃಷ್ಟಿಯಾಗಿರುವುದು. ಆದರೆ ಆ ಜ್ಞಾನವು ನಿರ್ದೋಷವಾಗಿರಬೇಕು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ಏಕೆಂದರೆ ಸಂಪೂರ್ಣ ಯಜ್ಞಗಳ ಭೋಕ್ತೃವು ಮತ್ತು ಒಡೆಯನು ಕೂಡ ನಾನೇ ಆಗಿದ್ದೇನೆ. ಆದರೆ ಅವರು ಪರಮೇಶ್ವರನಾದ ನನ್ನನ್ನು ತತ್ವದಿಂದ ತಿಳಿಯುವುದಿಲ್ಲ. ಇದರಿಂದ ಪತನರಾಗುತ್ತಾರೆ, ಅರ್ಥಾತ್ ಪುನರ್ಜನ್ಮವನ್ನು ಪಡೆಯುತ್ತಾರೆ. ಅರ್ಜುನ, ಅಲ್ಲದಿದ್ದರೆ ನೋಡು, ಈ ಎಲ್ಲಾ ಯಜ್ಞೋಪಚಾರಗಳ ಭೋಕ್ತ ನಾನಲ್ಲದೆ ಬೇರೆ ಯಾರಿರುವರು? ಸಮಸ್ತ ಯಜ್ಞಗಳ ಆದಿ ನಾನೇ ಆಗಿದ್ದೇನೆ, ಯಜನದ ಕೊನೆಯೂ ನಾನೇ. ಆದರೆ ದುರ್ಬುದ್ಧಿಯುಳ್ಳವರು ನನ್ನನ್ನು ಬಿಟ್ಟು ಇಂದ್ರಾದಿ ದೇವತೆಗಳನ್ನು ಭಜಿಸುತ್ತಾರೆ. ಗಂಗೆಯ ನೀರನ್ನು ದೇವತೆಗಳ ಪಿತೃಗಳ ಹೆಸರಿನಿಂದ ಗಂಗೆಯಲ್ಲೇ ಅರ್ಪಿಸುತ್ತಾರೆ. ಹಾಗೆಯೇ ಅವರು ನನ್ನದನ್ನು ನನಗೆ ಕೊಡುತ್ತಾರೆ, ಆದರೆ ಬೇರೆ ಭಾವದಿಂದ. ಆದ್ದರಿಂದ ಪಾರ್ಥನೆ, ಅವರು ಎಂದಿಗೂ ನನ್ನನ್ನು ಹೊಂದಲಾರರು. ಮನಸ್ಸಿನಲ್ಲಿ ಧರಿಸಿಟ್ಟ ಇಚ್ಛೆಯಂತೆ ಅಲ್ಲಿಗೆ ಹೋಗುವರು. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಡೆಯುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಪಡೆಯುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳನ್ನು ಪಡೆಯುತ್ತಾರೆ, ಮತ್ತು ನನ್ನನ್ನು ಪೂಜಿಸುವ ಆ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ಅದಕ್ಕಾಗಿ ನನ್ನ ಭಕ್ತರಿಗೆ ಪುನರ್ಜನ್ಮವಾಗುವುದಿಲ್ಲ. ಮನಸ್ಸು, ಮಾತು, ಇಂದ್ರಿಯಗಳು ಇವುಗಳಿಂದ ಇಂದ್ರಾದಿ ದೇವತೆಗಳನ್ನು ಭಜಿಸುವವರು ಶರೀರವನ್ನು ಬಿಟ್ಟ ಕ್ಷಣ ಆಯಾ ದೇವತಾ ರೂಪರಾಗುವರು. ಅಥವಾ ಮನಃಪೂರ್ವಕವಾಗಿ ಪಿತೃಗಳ ವ್ರತಾನುಷ್ಠಾನ ಮಾಡುವವರಿಗೆ ಮರಣೋತ್ತರದಲ್ಲಿ ಪಿತೃಲೋಕವೇ ದೊರೆಯುತ್ತದೆ. ಅಥವಾ ಬೇತಾಳಾದಿ ಪಿಶಾಚಿಗಳು ಹಾಗೂ ಕ್ಷುದ್ರ ದೇವತೆಗಳೇ ಯಾರಿಗೆ ಪರಮದೈವತವರಾಗಿರುವರೋ ಅವರು ಘಾತಕವಾದ ಜಾರಣ ಮಾರಣ ಸಾಧಿಸಲು ಅವುಗಳ ಉಪಾಸನೆ ಮಾಡುವರು. ಅವರಿಗೆ ಸತ್ತ ಬಳಿಕ ಪಿಶಾಚಿ ಯೋನಿಯು ಪ್ರಾಪ್ತವಾಗುತ್ತದೆ. ಹೀಗೆ ಅವರ ಸಂಕಲ್ಪದಿಂದ ಅವರ ಕರ್ಮಗಳು ಫಲಿಸುವವು. ಮತ್ತೆ ಯಾರು ದೃಷ್ಟಿಯಿಂದ ನನ್ನನ್ನೇ ನೋಡುತ್ತಾರೋ, ಕಿವಿಗಳಿಂದ ನನ್ನ ನಾಮಲೀಲೆಗಳನ್ನೇ ಶ್ರವಣಿಸುತ್ತಾರೋ, ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸುವರೋ, ಮಾತಿನಿಂದ ನನ್ನನ್ನೇ ವರ್ಣಿಸುವರೋ, ಸರ್ವಾಂಗದಿಂದ ಮತ್ತು ಸರ್ವ ಸ್ಥಳಗಳಲ್ಲಿ ನನ್ನನ್ನೇ ನಮಸ್ಕರಿಸುವರೋ, ದಾನ ಪುಣ್ಯ ಮುಂತಾದವುಗಳೆಲ್ಲವನ್ನು ನನ್ನ ಉದ್ದೇಶದಿಂದಲೇ ಮಾಡುವರೋ, ಯಾರು ನನ್ನ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿಯಲು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವರೋ, ಯಾರು ನನ್ನದೇ ಯೋಗದಿಂದ ಅಂತರ್ಬಾಹ್ಯದಲ್ಲಿ ತೃಪ್ತರಾಗಿರುವರೋ, ಅವರು ತಮ್ಮ ಆಯಸ್ಸನ್ನು ನನಗಾಗಿಯೇ ವ್ಯಯಿಸಿರುವರು. ಅವರಿಗೆ ನಾನಲ್ಲದೆ ಬೇರೆ ಯಾವುದೇ ಪ್ರಾಪ್ತಿಯ ಇಚ್ಛೆ ಇರುವುದಿಲ್ಲ. ನಾವು ಶ್ರೀಹರಿಯ ಕೀರ್ತಿಯನ್ನು ಬೆಳೆಸುವವರು ಎಂದು ಅಭಿಮಾನ ಪಡುವರು. ನನ್ನ ಇಚ್ಛೆಯಿಂದಲೇ ಅವರು ಸಕಾಮರಾಗಿರುತ್ತಾರೆ. ಅವರು ನನ್ನ ಪ್ರೇಮದಿಂದಲೇ ಸಪ್ರೇಮರಾಗಿರುವರು. ಅವರು ನನ್ನಲ್ಲಿಯೇ ತನ್ಮಯರಾಗಿದ್ದರಿಂದ ಅವರಿಗೆ ಲೌಕಿಕವು ಕಾಣುವುದೇ ಇಲ್ಲ. ನನ್ನನ್ನು ತಿಳಿಯುವುದೇ ಅವರ ಶಾಸ್ತ್ರಗಳಾಗಿವೆ. ಅವರ ಗುರುಮಂತ್ರದಿಂದ ನನ್ನ ಪ್ರಾಪ್ತಿಯು ಇತರರಿಗೆ ಆಗುತ್ತದೆ. ಮತ್ತು ಹೀಗೆ ಅವರು ಎಲ್ಲ ವ್ಯವಹಾರಗಳಲ್ಲಿ ನಾನಲ್ಲದೆ ಬೇರೆ ಯಾರ ಭಜನೆಯನ್ನು ಮಾಡುವುದಿಲ್ಲ. ಸಾಯುವ ಮೊದಲೇ ಅವರು ಮದ್ರೂಪರಾಗಿ ಹೋಗುವರು. ಮತ್ತೆ ಮರಣಾನಂತರ ನಾನಲ್ಲದೆ ಬೇರೆಡೆಗೆ ಹೇಗೆ ಹೋಗಬಲ್ಲರು? ಆದ್ದರಿಂದ ನನ್ನ ಪೂಜೆ ಮಾಡುವವರು ಮದ್ರೂಪರೇ ಆಗುವರು. ಏಕೆಂದರೆ ಅವರು ಸೇವೆಯ ನಿಮಿತ್ತದಿಂದ ತನ್ನತನವನ್ನು ನನಗೆ ಅರ್ಪಿಸಿರುವರು. ಅರ್ಜುನ, ನನ್ನಲ್ಲಿ ಆತ್ಮಾರ್ಪಣೆ ಮಾಡದೆ ಬೇರೆ ಯಾವುದೇ ಉಪಚಾರದಲ್ಲಿ ನನಗೆ ಸ್ವಾರಸ್ಯವಿಲ್ಲ. ಏಕೆಂದರೆ ನಾನು ಬೇರೆ ಯಾವುದೇ ಉಪಚಾರಗಳಿಂದಲೂ ವಶನಾಗುವುದಿಲ್ಲ. ನನ್ನ ಕುರಿತಾದ ಜ್ಞಾನವು ನನಗಾಗಿದೆ ಎಂದು ಗರ್ವಪಡುವವನಿಗೆ ಏನೂ ತಿಳಿದಿರುವುದಿಲ್ಲ. ನಾನು ಕೃತಾರ್ಥನಾದೆ ಎಂದು ತೋರಿಸುವವರೇ ಅಕೃತಾರ್ಥರು. ನಾನು ಮುಕ್ತನಾದೆ ಎಂದು ಹೇಳುವವನು
ಮುಕ್ತನಾಗಲೇ ಇಲ್ಲವೆಂದು ತಿಳಿಯಬೇಕು. ಅಥವಾ ಎಲೈ ಕಿರೀಟಿಯೇ, ನಾವು ಯಜ್ಞ ಮಾಡಿದೆವು, ನಾವು ಧರ್ಮಗಳನ್ನು ಆಚರಿಸಿದೆವು, ನಾವು ತಪಸ್ಸನ್ನು ಮಾಡಿದೆವು, ಹೀಗೆ ಬಿಂಕ ತೋರಿಸುವವರು ನನ್ನ ಪ್ರಾಪ್ತಿಯ ದೃಷ್ಟಿಯಿಂದ ಅವರ ಯೋಗ್ಯತೆಯು ತೃಣಕ್ಕೂ ಸಮಾನವಾಗಲಾರದು. ಇಲ್ಲಿ ನೋಡು, ಜ್ಞಾನಬಲದಿಂದ ವೇದಗಳಿಗಿಂತ ಹೆಚ್ಚು ತಿಳಿದವರು ಇರುವರೇ, ಅಥವಾ 1000 ಮುಖವುಳ್ಳ ಶೇಷನಿಗಿಂತ ಹೆಚ್ಚು ಮಾತನಾಡುವವರು ಇರುವರೇ? ಆದರೆ ಆ ಶೇಷನೂ ಕೂಡ ಭಗವಂತನಿಗೆ ಹಾಸಿಗೆಯಾದನು. ವೇದಗಳು ನೇತಿ ನೇತಿ ಎಂದು ಹೇಳಿ ಸುಮ್ಮನಾಗಿವೆ. ಸನಕಾದಿಗಳು ಕೂಡ ಪರಮಾತ್ಮನ ವಿಷಯದಲ್ಲಿ ಹುಚ್ಚರಾಗಿರುವರು. ತಪಸ್ವಿಗಳ ಕುರಿತು ವಿಚಾರ ಮಾಡತೊಡಗಿದರೆ ಪರಮೇಶ್ವರನಿಗೆ ಯಾರು ಸಮಾನರಾಗುವರು? ಆದರೆ ಆ ಪರಶಿವನೂ ಕೂಡ ಅಭಿಮಾನವನ್ನು ಬಿಟ್ಟು ಭಗವಂತನ ಪಾದೋದಕವನ್ನು, ಅಂದರೆ ಗಂಗೆಯನ್ನು ಶಿರದಲ್ಲಿ ಧರಿಸಿದನು. ಅಥವಾ ಶ್ರೀಮಂತಿಕೆಯಲ್ಲಿ ಲಕ್ಷ್ಮಿಗಿಂತ ಅಧಿಕರು ಯಾರಿರಬಹುದು? ಆಕೆಯ ಮನೆಯಲ್ಲಿ ಅಷ್ಟಸಿದ್ಧಿಗಳು ದಾಸಿಯರಾಗಿರುವರು. ಆ ದಾಸಿಯರು ಆಟವಾಡುತ್ತಾ ಆಟದ ಮನೆ ಕಟ್ಟಿ ಅದಕ್ಕೆ ಅಮರಪುರಿ ಎಂದು ಹೆಸರಿಟ್ಟಾಗ ಇಂದ್ರಾದಿ ದೇವತೆಗಳು ಆ ಆಟದ ಮನೆಯ ಗೊಂಬೆಗಳಾಗುವುದಿಲ್ಲವೇ? ಮುಂದೆ ಆ ದಾಸಿಯರು ಆಟ ಸಾಕೆನಿಸಿದಾಗ ಆ ಆಟದ ಮನೆಯನ್ನು ಮುರಿದೊಗೆದಾಗ ಇಂದ್ರನು ಆಳಾಗುವನು. ದಾಸಿಯರು ನೋಡಿದ ಮರಗಳೆಲ್ಲ ಕಲ್ಪವೃಕ್ಷಗಳಾಗುವವು. ಹೀಗೆ ಮನೆಯ ದಾಸಿಯರ ಸಾಮರ್ಥ್ಯವಿರುವ ಆ ಪಟ್ಟಧರಿಸಿ ಲಕ್ಷ್ಮೀದೇವಿಗೂ ಭಗವಂತನ ಮುಂದೆ ಪ್ರತಿಷ್ಠೆ ಇರುವುದಿಲ್ಲ. ಅರ್ಜುನ, ಆಕೆಯು ಮನಃಪೂರ್ವಕವಾಗಿ ಸೇವೆ ಮಾಡುತ್ತಾ ಸರ್ವ ಅಭಿಮಾನವನ್ನು ತೊರೆದು ಪಾದ ಸೇವೆ ಮಾಡುವ ಅಧಿಕಾರಕ್ಕೆ ಪಾತ್ರಳಾದಳು. ಆದ್ದರಿಂದ ದೊಡ್ಡಸ್ತಿಕೆಯನ್ನು ಬದಿಗಿರಿಸಿ ಶಾಸ್ತ್ರೀಯ ಜ್ಞಾನದ ಅಭಿಮಾನವನ್ನು ಮರೆತು ನಮ್ರರಾಗಿ ಜಗತ್ತಿನಲ್ಲಿ ವರ್ತಿಸಿದಾಗ ನನ್ನ ಪ್ರಾಪ್ತಿಯಾಗುವುದು. ಎಲೈ ಕಿರೀಟಿಯೇ, ಸೂರ್ಯನ ತೇಜದ ಮುಂದೆ ಚಂದ್ರನು ಅಡಗಿ ಹೋಗುವನು. ಅಲ್ಲಿ ಮಿಣುಕು ಹುಳವು ತನ್ನ ಪ್ರಕಾಶದ ಕುರಿತು ಏಕೆ ಜಂಬ ಕೊಚ್ಚಿಕೊಳ್ಳಬೇಕು? ಹಾಗೆಯೇ ಲಕ್ಷ್ಮೀದೇವಿಯ ಐಶ್ವರ್ಯವು ಶಿವನ ತಪಸ್ಸು ಕೂಡ ಸರಿದೂಗದಿರುವಲ್ಲಿ ಅಜ್ಞಾನಿ ಮೂಢರು ನನ್ನನ್ನು ಹೇಗೆ ಬಲ್ಲರು? ಅದಕ್ಕಾಗಿ ಶರೀರದ ಸರ್ವ ಅಭಿಮಾನವನ್ನು ಬಿಸುಟು ಸಮಸ್ತ ಗುಣಗಳನ್ನು ನಿವಾಳಿಸಿ ಒಗೆದು ಸಂಪತ್ತಿನ ಮದವನ್ನು ಬಿಟ್ಟು ತನ್ನ ದೇಹವನ್ನು ನನ್ನ ಸೇವೆಗಾಗಿ ಮೀಸಲಿಡಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ. ಯಾವ ಭಕ್ತನೇ ಆಗಲಿ ನನಗೆ ಪ್ರೇಮದಿಂದ ಪತ್ರ, ಪುಷ್ಪ, ಫಲ, ಜಲ ಮೊದಲಾದವುಗಳನ್ನು ಅರ್ಪಿಸುತ್ತಾನೆಯೋ ಆ ಶುದ್ಧ ಬುದ್ಧಿಯುಳ್ಳ ನಿಷ್ಕಾಮ ಪ್ರೇಮಿಯಾದ ಭಕ್ತನು ಪ್ರೇಮಪೂರ್ವಕವಾಗಿ ಅರ್ಪಿಸಿದ ಆ ಪತ್ರ ಪುಷ್ಪಾದಿಗಳನ್ನು ನಾನು ಸಗುಣ ರೂಪದಿಂದ ಪ್ರಕಟನಾಗಿ ಪ್ರೀತಿ ಸಹಿತ ಸ್ವೀಕರಿಸುತ್ತೇನೆ. ಅನಂತರ ದೃಢಭಕ್ತಿಯಿಂದ ನನಗೆ ಅರ್ಪಿಸಲು ಯಾವುದೇ ಗಿಡದ ಯಾವುದೇ ಫಲವನ್ನು ತಂದು ಭಕ್ತನು ನನ್ನ ಮುಂದೆ ಇರಿಸಿದಾಕ್ಷಣ ನಾನಾಗಿಯೇ ಅದನ್ನು 2 ಕೈಗಳಿಂದ ಎತ್ತಿಕೊಂಡು ಅದರ ತೊಟ್ಟನ್ನೂ ಮುರಿಯದೆ ಅದನ್ನು ಆದರದಿಂದ ಸೇವಿಸುವೆನು. ನೋಡು, ಭಕ್ತಿಭಾವದಿಂದ ನನಗೆ ಯಾರಾದರೂ ಒಂದು ಹೂವು ಕೊಟ್ಟರೆ ವಾಸ್ತವಿಕವಾಗಿ ಅದನ್ನು ಮೂಸಿ ನೋಡಬೇಕಾಗಿತ್ತು. ಆದರೆ ಪ್ರೇಮದ ಭರದಲ್ಲಿ ನಾನು ಅದನ್ನು ಬಾಯಿಗೆ ಹಾಕಿಕೊಳ್ಳುವೆನು. ಹೆಚ್ಚೇನು ಹೇಳಲಿ, ಹೂವೇ ಏಕೆ, ಆದರೆ ನನಗೆ ಗಿಡದ ಒಂದು ಎಲೆಯೂ ಪ್ರಿಯವಾಗಿದೆ. ಅದು ಯಾವುದೇ ಗಿಡದ್ದಾಗಿರಲಿ, ಹಸಿರಾಗಿರಲಿ, ಒಣಗಿರಲಿ, ಆದರೆ ಅದು ಭಕ್ತಿಭಾವದಿಂದ ಪರಿಪೂರ್ಣವಾಗಿದೆ ಎಂದು ತಿಳಿದಾಕ್ಷಣ ಹಸಿದವನಿಗೆ ಅಮೃತ ದೊರಕಿದಂತೆ ನಾನು ಅದನ್ನು ಅಮೃತ ತುಲ್ಯವೆಂದು ಎಣಿಸಿ ತಿನ್ನತೊಡಗುವೆನು. ಅಥವಾ ಒಂದು ವೇಳೆ ಎಲೆಯು ಎಲ್ಲಿಯೂ ಸಿಗದಿದ್ದಾಗ ನೀರು ದೊರಕಲು ಯಾವ ತೊಂದರೆಯೂ ಇಲ್ಲವಲ್ಲ, ಅದು ಎಲ್ಲೆಂದರಲ್ಲಿ ಉಚಿತವಾಗಿ ಸಾಗುತ್ತದೆ. ಅದನ್ನೇ ನನಗೆ ಪರಿಪೂರ್ಣ ಭಕ್ತಿಯಿಂದ ಅರ್ಪಿಸಿದರೆ ಅವನು ನನಗಾಗಿ ವೈಕುಂಠಕ್ಕಿಂತಲೂ ಹಿರಿದಾದ ಮಂದಿರವನ್ನು ಕಟ್ಟಿಕೊಟ್ಟಂತೆ, ಕೌಸ್ತುಭ ಮಣಿಗಿಂತಲೂ ತೇಜಸ್ವಿಯಾದ ಒಡವೆಯನ್ನು ಕೊಟ್ಟಂತೆ ಭಾವಿಸುವೆನು. ಅವನು ಹಾಲಿನಂತೆ ಬೆಳ್ಳಗಿರುವ ಕ್ಷೀರ ಸಮುದ್ರದಂತೆ ಮನೋಹರವಾದ ಅನೇಕ ಶಯ್ಯಗಳನ್ನು ನನಗಾಗಿ ನಿರ್ಮಿಸಿಕೊಟ್ಟಂತೆಯೇ ಆಗುವುದು. ಕರ್ಪೂರ, ಚಂದನ, ಅಗರುಗಳಂತಹ ಸುಗಂಧ ದ್ರವ್ಯಗಳ ಮೇರು ಪರ್ವತವನ್ನೇ ನನಗೆ ಅರ್ಪಿಸಿದಂತಾಗುವುದು. ಅನೇಕ ಸೂರ್ಯರ ದೀಪಮಾಲೆಯೇ ಬೆಳಗಿದಂತಾಗುವುದು. ಅವನು ಗರುಡನಂತಹ ವಾಹನಗಳನ್ನು, ಕಲ್ಪತರುವಿನ ಉದ್ಯಾನವನ್ನು, ಕಾಮಧೇನುಗಳ ಹಿಂಡನ್ನೇ ನನಗೆ ಅರ್ಪಿಸಿದಂತಾಗುವುದು. ಅಮೃತಕ್ಕಿಂತಲೂ ಮಧುರವಾದ ಪಕ್ವಾನ್ನಗಳನ್ನು ಬಡಿಸಿದಾಗ ಆಗುವ ಸಂತೋಷದಷ್ಟೇ ಸಂತೋಷವು ಅವನು ಭಕ್ತಿಯುಕ್ತ ಅಂತಃಕರಣದಿಂದ ಅರ್ಪಿಸಿದ ಒಂದು ತೊಟ್ಟು ನೀರಿನಿಂದಾಗುವುದು. ಎಲೈ ಅರ್ಜುನನೇ, ಹೆಚ್ಚೇನು ಹೇಳಲಿ, ಯಕ್ಕಶ್ಚಿತ್ ಅವಲಕ್ಕಿಗಾಗಿ ನಾನು ಸುಧಾಮನು ಪ್ರೀತಿಯಿಂದ ತಂದಿರುವ ಅವಲಕ್ಕಿಯ ಗಂಟನ್ನು ಕೈಯಾರೆ ಬಿಚ್ಚಿ ತಿಂದಿರುವುದನ್ನು ನೀನು ನೋಡಿಯೇ ಇರುವಿ. ಆದ್ದರಿಂದ
ನಾನು ಕೇವಲ ಭಕ್ತಿಯೊಂದನ್ನೇ ನೋಡುತ್ತೇನೆ. ಅಲ್ಲಿ ಹಿರಿದು ಕಿರಿದು ಎಂಬುದನ್ನು ನೋಡುವುದಿಲ್ಲ. ಯಾರೇ ಆಗಿರಲಿ ನನ್ನ ವಿಷಯದಲ್ಲಿ ಅನನ್ಯ ಭಾವವಿದ್ದರೆ ನಾನು ಅವನ ಮನೆಯ ಅತಿಥಿಯಾಗುತ್ತೇನೆ. ಅಲ್ಲದೆ ಪತ್ರ, ಪುಷ್ಪ, ಫಲಗಳು ಇವು ನನ್ನ ಭಕ್ತಿ ಮಾಡಲು ಕೇವಲ ನಿಮಿತ್ತ ಮಾತ್ರವಾಗಿವೆ. ನಿಜವಾಗಿಯೂ ನಿಷ್ಕಳಂಕ ಭಕ್ತಿಯೇ ನನ್ನ ಪ್ರಾಪ್ತಿಯ ಪ್ರಧಾನ ಸಾಧನವಾಗಿದೆ. ಈ ಭಕ್ತಿ ಇಲ್ಲದ ಇತರ ಎಲ್ಲ ಸಾಮಗ್ರಿಗಳನ್ನು ನಾನು ವ್ಯರ್ಥವೆಂದೇ ತಿಳಿಯುವೆನು. ಆದ್ದರಿಂದ ಅರ್ಜುನನೇ ಕೇಳು, ನೀನು ನಿನ್ನ ಬುದ್ಧಿಯನ್ನು ಸ್ವಾಧೀನಪಡಿಸಿಕೊಂಡು ನನ್ನ ಮನೋಮಂದಿರದಲ್ಲಿ ನನ್ನನ್ನು, ನಿನ್ನ ಮನೋಮಂದಿರದಲ್ಲಿ ನನ್ನನ್ನು ಎಂದು ಮರೆಯಬೇಡ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಹೇ ಅರ್ಜುನ, ನೀನು ಯಾವ ಯಾವ ಕರ್ಮವನ್ನು ಮಾಡುತ್ತೀಯೋ, ಏನನ್ನು ತಿನ್ನುತ್ತೀಯೋ, ಯಾವುದನ್ನು ಹೋಮ ಮಾಡುತ್ತೀಯೋ, ಯಾವುದನ್ನು ದಾನ ಮಾಡುತ್ತೀಯೋ ಮತ್ತು ಯಾವ ತಪಸ್ಸನ್ನು ಮಾಡುತ್ತೀಯೋ ಅವೆಲ್ಲವನ್ನು ನನಗೆ ಅರ್ಪಣೆ ಮಾಡು. ಇದಕ್ಕಾಗಿ, ಅಂದರೆ ಭಗವಂತನಿಗೆ ಅರ್ಪಣೆ ಮಾಡುವುದಕ್ಕಾಗಿ ನೀನು ಏನೇನು ಕ್ರಿಯೆಗಳನ್ನು ಮಾಡುವೆಯೋ, ಯಾವ ಯಾವ ವಸ್ತುಗಳನ್ನು ಉಪಭೋಗಿಸುವೆಯೋ, ಅಥವಾ ಯಾವ ಅನೇಕ ಪ್ರಕಾರದ ಯಜ್ಞಗಳಿಂದ ನನ್ನನ್ನು ಪೂಜಿಸಿದರೆ, ಅಥವಾ ಸತ್ಪಾತ್ರರಿಗೆ ಮಾಡಿದ ದಾನವಾಗಿರಲಿ, ಇಲ್ಲವೇ ಸೇವಕರಿಗೆ ಕೊಡುವ ವೇತನವಿರಲಿ, ತಪಸ್ಸೇ ಮುಂತಾದ ಸಮಸ್ತ ಸಾಧನೆಗಳನ್ನು, ವ್ರತಗಳನ್ನು ಮಾಡಿರುವೆಯೋ, ಹೀಗೆ ನಿನ್ನ ಕೈಯಿಂದ ನಡೆಯುವ ಸಹಜ ಕರ್ಮಗಳೆಲ್ಲವನ್ನು ನೀನು ನನ್ನ ಉದ್ದೇಶದಿಂದ ಭಕ್ತಿ ಪುರಸ್ಸರವಾಗಿ ಮಾಡು. ಆದರೆ ನಾನು ಮಾಡಿದೆ ಎಂಬ ನೆನಪೂ ಕೂಡ ಮನಸ್ಸಿನಲ್ಲಿ ಇಲ್ಲದಿರಲಿ. ಇಂತಹ ನಿರಹಂಕಾರದಿಂದ ಮತ್ತು ನಿಷ್ಕಾಮ ಬುದ್ಧಿಯಿಂದ ಮಾಡಿದ ಶುದ್ಧ ಕರ್ಮಗಳನ್ನು ನನಗೆ ಅರ್ಪಿಸಿಬಿಡು. ಶುಭಾಶುಭ ಫಲೈರೇವಂ ಮೋಕ್ಷ್ಯಸೆ ಕರ್ಮ ಬಂಧನೈಃ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಈ ಪ್ರಕಾರವಾಗಿ ಯಾವುದರಲ್ಲಿ ಸಮಸ್ತ ಕರ್ಮಗಳು ಭಗವಂತನಾದ ನನ್ನಲ್ಲಿ ಅರ್ಪಿತವಾಗುತ್ತವೆಯೋ ಅಂತಹ ಸನ್ಯಾಸ ಯೋಗದಿಂದ ಕೂಡಿದ ಚಿತ್ತವುಳ್ಳವನಾದ ನೀನು ಶುಭಾಶುಭ ಫಲರೂಪವಾದ ಕರ್ಮ ಬಂಧನದಿಂದ ಮುಕ್ತನಾಗಿ ಬಿಡುವೆ ಮತ್ತು ಅವುಗಳಿಂದ ಮುಕ್ತನಾಗಿ ನನ್ನನ್ನೇ ಪಡೆಯುವೆ. ಹುರಿದು ಬಿತ್ತಿದ ಬೀಜವು ಅಂಕುರಿಸುವುದಿಲ್ಲ. ಹಾಗೆಯೇ ನನಗೆ ಅರ್ಪಿಸಿದ ಶುಭಾಶುಭ ಕರ್ಮಗಳ ಫಲಪ್ರಾಪ್ತಿಯು ನಿನಗಾಗದು. ಅಯ್ಯ, ಮೊದಲಿನ ಕರ್ಮಗಳು ಉಳಿದಿದ್ದರೆ ಅವು ಸುಖ ದುಃಖಗಳ ರೂಪದಿಂದ ಫಲದ್ರೂಪವಾಗುವವು. ಆ ಸುಖ ದುಃಖಗಳನ್ನು ಅನುಭವಿಸಲು ಹುಟ್ಟಬೇಕಾಗುವುದು. ಆದರೆ ಅದೇ ಕರ್ಮಗಳನ್ನು ನನಗೆ ಅರ್ಪಿಸಿ ಬಿಟ್ಟಾಕ್ಷಣ ಜನ್ಮ ಮರಣಗಳೂ ತಪ್ಪಿ ಹೋಗುವವು. ಹುಟ್ಟಿದ ಬಳಿಕ ಒದಗುವ ದುಃಖಗಳು ತಾನಾಗಿ ಹೊರಟು ಹೋದುವೆಂದೇ ತಿಳಿ. ಆದ್ದರಿಂದ ಅರ್ಜುನ, ಹೀಗೆ ಹೇಳಿದ ಈ ಸುಲಭ ಸನ್ಯಾಸದ ಯುಕ್ತಿಯನ್ನು ನೋಡೋಣ, ಮಾಡೋಣ ಎಂದು ಹೇಳುತ್ತಾ ಕಾಲ ಕಳೆಯಬಾರದು. ಈ ಯುಕ್ತಿಯಿಂದ ದೇಹದ ಬಂಧನದಲ್ಲಿ ಬೀಳದೆ, ಸುಖ ದುಃಖಗಳ ಸಮುದ್ರದಲ್ಲಿ ಮುಳುಗದೆ, ಆಯಾಸವಿಲ್ಲದೆ ಸುಖರೂಪನಾದ ನನ್ನ ಸ್ವರೂಪದಲ್ಲಿ ನಿಮಗ್ನನಾಗು. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನಾನು ಎಲ್ಲಾ ಪ್ರಾಣಿಗಳಲ್ಲಿಯೂ ಸಮಭಾವದಿಂದ ವ್ಯಾಪಕನಾಗಿದ್ದೇನೆ. ನನಗೆ ಅಪ್ರಿಯರಾದವರು ಯಾರೂ ಇಲ್ಲ ಮತ್ತು ಪ್ರಿಯರಾದವರು ಯಾರೂ ಇಲ್ಲ. ಆದರೆ ಯಾವ ಭಕ್ತರು ನನ್ನನ್ನು ಪ್ರೇಮ ಭಾವದಿಂದ ಭಜಿಸುತ್ತಾರೋ ಅವರು ನನ್ನಲ್ಲಿದ್ದಾರೆ ಮತ್ತು ನಾನೂ ಕೂಡ ಅವರಲ್ಲಿ ಪ್ರತ್ಯಕ್ಷವಾಗಿ ಪ್ರಕಟವಾಗಿದ್ದೇನೆ. ನಾನು ಹೇಗಿರುವೆನೆಂದು ನೀನು ಕೇಳಿದರೆ, ಸಮಸ್ತ ಪ್ರಾಣಿಗಳಲ್ಲಿ ಯಾವಾಗಲೂ ಒಂದೇ ರೀತಿಯಿಂದ ಇದ್ದು ನನ್ನಲ್ಲಿ ನನ್ನದು ನಿನ್ನದು ಎಂಬ ಭೇದವಿರುವುದಿಲ್ಲ. ಇಂತಹ ನನ್ನ ಸ್ವರೂಪವನ್ನು ತಿಳಿಯುವವರು ಅಹಂಕಾರದ ಅಂಕುರವನ್ನೇ ಕಿತ್ತೆಸೆದು ಕಾಯ ವಾಚ ಮನಸ್ಸಿನಿಂದ ಭಜಿಸುವವರು. ದೇಹದಿಂದ ವ್ಯವಹರಿಸುತ್ತಿದ್ದರೂ ದೇಹದಲ್ಲಿ ಇರದೆ ಅವರ ಚಿತ್ತವು ನನ್ನಲ್ಲೇ ನೆಟ್ಟಿರುತ್ತದೆ. ನಾನೂ ಕೂಡ ಪೂರ್ಣ ರೂಪದಿಂದ ಅವನ ಹೃದಯದಲ್ಲಿರುತ್ತೇನೆ. ಆಲದ ದೊಡ್ಡ ಮರವು ಅದರ ಬೀಜದಲ್ಲೇ ಇರುವುದು ಮತ್ತು ಬೀಜವು ಆ ಮರದಲ್ಲೇ ಇರುತ್ತದೆ. ಹಾಗೆಯೇ ನನ್ನಲ್ಲಿ ಮತ್ತು ಅವರಲ್ಲಿ ಕೇವಲ ಹೆಸರಿನಷ್ಟೇ ಅಂತರವಿರುತ್ತದೆ. ಉಳಿದುದು ಅಂತಸ್ಥಿತಿಯು ವಿಚಾರ ಮಾಡಿ ನೋಡಿದರೆ ನಾನು ಮತ್ತು ಅವರು ಒಂದೇ ಆಗಿರುವೆವು.
ಇತರರಿಂದ ಬೇಡಿ ತಂದ ಒಡವೆಗಳನ್ನು ಧರಿಸುವುದು ವ್ಯರ್ಥವೇ ಆಗಿರುವಂತೆ ಅವರ ದೇಹಧಾರಣೆಯು ಉದಾಸೀನತೆ ಎಂದಿರುತ್ತದೆ. ಹೂವಿನೊಂದಿಗೆ ಹೂವುಗಳ ಪರಿಮಳವು ಹೊರಟು ಹೋಗಿ ತೊಟ್ಟಿನಲ್ಲಿ ಹೂವು ಮಾತ್ರ ಪರಿಮಳರಹಿತವಾಗಿ ಇರುವಂತೆ ಆಯಸ್ಸಿನ ಅವಧಿ ಮುಗಿಸಲಿಕ್ಕಾಗಿಯೇ ಅವರ ದೇಹವಿರುತ್ತದೆ. ಎಲೈ ಪಾಂಡವನೇ, ಇರುವ ಅಹಂಕಾರವು ನನ್ನಲ್ಲಿರುವ ಪೂರ್ಣ ಭಕ್ತಿಯನ್ನು ಕಂಡು ನನ್ನ ಸ್ವರೂಪದಲ್ಲೇ ಸೇರಿ ಹೋಗುವುದು. ಅಪಿ ಚೇತ್ಸು ದುರಾಚಾರಃ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಒಂದು ವೇಳೆ ಯಾರಾದರೂ ಅತಿಶಯ ದುರಾಚಾರಿಯಾದರೂ ಕೂಡ ಅನನ್ಯ ಭಾವದಿಂದ ನನ್ನ ಭಕ್ತನಾಗಿ ನನ್ನನ್ನು ಭಜಿಸುತ್ತಾನಾದರೆ ಅವನನ್ನು ಸಾಧುವೆಂದೇ ತಿಳಿಯಬೇಕು. ಏಕೆಂದರೆ ಅವನು ಯಥಾರ್ಥವಾಗಿ ನಿಶ್ಚಯವುಳ್ಳವನಾಗಿದ್ದಾನೆ. ಅರ್ಥಾತ್ ಪರಮೇಶ್ವರನ ಭಜನೆಗೆ ಸಮಾನವಾದುದು ಬೇರಾವುದೂ ಇಲ್ಲವೆಂದು ಅವನು ಚೆನ್ನಾಗಿ ನಿಶ್ಚಯಿಸಿಕೊಂಡಿರುತ್ತಾನೆ. ಇಂತಹ ಪ್ರೇಮ ಭಾವದಿಂದ ನನ್ನನ್ನು ಭಜಿಸುವವರು ಹಾಗೂ ಪುನರ್ಜನ್ಮವು ತಪ್ಪಿ ಹೋಗಿರುವವರು ಯಾವುದೇ ಜಾತಿಯವರಾಗಿರಬಹುದು. ಎಲೈ ಮಹಾವೀರನೇ, ಅವರ ಆಚರಣೆಯು ಪಾಪ ಮಾಡುವವರಲ್ಲಿ ಮೊದಲ ಸ್ಥಾನದಲ್ಲಿದ್ದರೂ ಅವರು ತಮ್ಮ ಆಯುಸ್ಸಿನ ಕೊನೆಯ ತನಕ ಭಕ್ತಿ ಮಾರ್ಗದಲ್ಲಿ ಕಳೆದಿದ್ದರೆ, ಅಯ್ಯ, ಅಂತ್ಯಕಾಲದಲ್ಲಿ ಇರುವ ಬುದ್ಧಿಯಂತೆ ಗತಿಯು ಖಂಡಿತವಾಗಿ ಮುಂದಿನ ಜನ್ಮದಲ್ಲಿ ಉಂಟಾಗುತ್ತದೆ. ಆದ್ದರಿಂದಲೇ ತಮ್ಮ ಆಯಸ್ಸಿನ ಕೊನೆಯ ಕಾಲವನ್ನು ನನ್ನ ಭಕ್ತಿಯಲ್ಲೇ ಕಳೆಯುವರೋ ಅವರು ಮೊದಲು ದುರಾಚಾರಿಯಾಗಿದ್ದರೂ ಸರ್ವೋತ್ತಮರೆಂದೇ ತಿಳಿದುಕೋ. ಯಾವನೋ ಒಬ್ಬ ಮನುಷ್ಯನು ಮಹಾಪೂರದಲ್ಲಿ ಧುಮುಕಿದನು, ಉಳಿದವರು ಅವನು ಸತ್ತು ಹೋದನೆಂದೇ ತಿಳಿದರು. ಆದರೆ ಅವನು ಸಾಯದೆ ಬದುಕಿ ದಡಕ್ಕೆ ಮುಟ್ಟಿದರೆ ಅವನು ಮುಳುಗಿದುದು ವ್ಯರ್ಥವೇ ಅಲ್ಲವೇ? ಹಾಗೆಯೇ ಹಿಂದೆ ಮಾಡಿದ ಪಾಪವು ಮುಂದೆ ಜ್ಞಾನೋತ್ತರ ಭಕ್ತಿಯಿಂದ ಇಲ್ಲವಾಗುತ್ತದೆ. ಇದಕ್ಕಾಗಿ ಪಾಪಾಚರಣೆ ಮಾಡಿದವನಿದ್ದರೂ ಅವನು ಪಶ್ಚಾತ್ತಾಪವೆಂಬ ತೀರ್ಥದಲ್ಲಿ ಮಿಂದು ಸರ್ವ ಭಾವದಿಂದ ನನಗೆ ಶರಣು ಬಂದರೆ ಅವನ ಕುಲವು ಈಗ ಪವಿತ್ರವಾಯಿತು. ಅವನಿಗೆ ನಿರ್ಮಲವಾದ ಕುಲೀನತೆ ಪ್ರಾಪ್ತವಾಯಿತು. ಅವನ ಜನ್ಮ ಸಾರ್ಥಕವಾಯಿತು. ಅವನಿಗೆ ಎಲ್ಲಾ ಶಾಸ್ತ್ರಗಳು ಕರಗತವಾಯಿತು. ಅವನಿಗೆ ತಪಸ್ಸು ಮಾಡಿದ ಶ್ರೇಯಸ್ಸು ಪ್ರಾಪ್ತವಾಯಿತು. ಅವನು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಿದಂತೆಯೇ ಸರಿ. ಪಾರ್ಥನೆ, ಹೆಚ್ಚೇನು ಹೇಳುವುದು? ಏಕನಿಷ್ಠೆ ಎಂಬ ಪೆಟ್ಟಿಗೆಯಲ್ಲಿ ಮನೋಬುದ್ಧಿಯ ಎಲ್ಲ ವ್ಯಾಪಾರಗಳನ್ನು ತುಂಬಿ ಅದನ್ನು ನನ್ನ ಬಳಿ ಇರಿಸುತ್ತಾರೆ. ಹೀಗೆ ಯಾರ ಪ್ರೇಮವೋ ಅಖಂಡವಾಗಿ ನನ್ನಲ್ಲೇ ಇರುವುದೋ ಅವರೇ ನಿಶ್ಚಯವಾಗಿ ಸಮಸ್ತ ಕರ್ಮಗಳಿಂದ ಪಾರಾಗಿ ಹೋದವರು. ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿಂ ನಿಗಚ್ಛತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಅವನು ಅಂದರೆ ಅಂತಹ ದುರಾಚಾರಿಯು ಶೀಘ್ರವಾಗಿಯೇ ಧರ್ಮಾತ್ಮನಾಗುತ್ತಾನೆ ಮತ್ತು ಸದಾಕಾಲ ಇರುವಂತಹ ಪರಮ ಶಾಂತಿಯನ್ನು ಪಡೆಯುತ್ತಾನೆ. ಹೇ ಅರ್ಜುನ, ನನ್ನ ಭಕ್ತನು ನಷ್ಟವಾಗುವುದಿಲ್ಲವೆಂದು ನೀನು ಪ್ರತಿಜ್ಞೆ ಮಾಡು. ಅವನು ಕೆಲ ಕಾಲದ ನಂತರ ಅಂದರೆ ಮರಣೋತ್ತರ ನನ್ನ ಹಾಗೆಯೇ ಆಗುವನು ಎಂಬ ಅನಿಸಿಕೆ ನಿನಗೆ ಅಕಸ್ಮಾತ್ತಾಗಿ ಉಂಟಾಗಬಹುದು. ಆದರೆ ಅಮೃತದಲ್ಲೇ ವಾಸಿಸುವವನಿಗೆ ಮರಣ ಹೇಗೆ ಬಂದೀತು? ಇಲ್ಲಿ ನೋಡು, ಸೂರ್ಯನು ಉದಯಿಸುವವರೆಗೆ ರಾತ್ರಿ ಎಂದೇ ಹೇಳುವರು. ಅದರಂತೆ ನನ್ನ ಭಕ್ತಿ ಇಲ್ಲದೆ ಮಾಡುವುದೆಲ್ಲವೂ ಮಹಾಪಾಪವೇ ಅಲ್ಲವೇ? ಎಲೈ ಪಾಂಡುನಂದನ, ಅವನ ಚಿತ್ತಕ್ಕೆ ನನ್ನ ಯೋಗವು ಉಂಟಾದಾಗ ಅವನ ಚಿತ್ತವು ಮದ್ರೂಪವಾಗಿ ಬಿಡುತ್ತದೆ. ಆಗಲೇ ನಿಜವಾಗಿ ಅವನು ನನ್ನ ಸ್ವರೂಪವನ್ನು ಹೊಂದುವನು. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದಾಗ ಅದರಲ್ಲಿ ಮೊದಲಿನದು ಯಾವುದೆಂದು ತಿಳಿಯುವುದಿಲ್ಲ. ಹಾಗೆಯೇ ಸರ್ವಭಾವದಿಂದ ನನ್ನನ್ನು ಭಜಿಸಿರುವವನು ಮದ್ರೂಪನಾಗಿಯೇ ಇರುವನು. ಮತ್ತೆ ಅವನಿಗೆ ನನ್ನದೇ ಸ್ಥಿತಿ, ಕಾಂತಿ, ನಿತ್ಯವಾದ ಶಾಂತಿಯು ಪ್ರಾಪ್ತವಾಗುತ್ತದೆ. ಹೆಚ್ಚೇನು, ಅವನು ನನ್ನ ಜೀವನದಿಂದಲೇ ಜೀವಂತನಾಗಿರುವನು. ಅರ್ಜುನ, ಹೇಳಿದ್ದನ್ನೇ ಎಷ್ಟು ಬಾರಿ ಹೇಳಲಿ? ಆದರೆ ನನ್ನ ಪ್ರಾಪ್ತಿಯ ಇಚ್ಛೆಯುಳ್ಳವನು ನನ್ನ ಭಕ್ತಿಯನ್ನು ಮರೆಯಬಾರದು. ಅಯ್ಯ, ಆತನಿಗೆ ಉತ್ತಮ ಕುಲದ ಉತ್ತಮತೆ ಅವಶ್ಯಕತೆ ಇಲ್ಲ, ಉತ್ತಮ ಜಾತಿಯೂ ಇರಬೇಕೆಂದಿಲ್ಲ. ಮತ್ತೆ ವಿದ್ವತ್ತೆಯ ಅವಶ್ಯಕತೆಯಾದರೂ ಏತಕ್ಕೆ? ಅಥವಾ ರೂಪದ ಮತ್ತು ವಯಸ್ಸಿನ ಪ್ರತಿಷ್ಠೆ ಅಥವಾ ಸಂಪತ್ತಿನ ಬಿಂಕ, ಇವುಗಳಲ್ಲಿ ಯಾವುದೂ ಬೇಕಾಗಿಲ್ಲ. ನನ್ನಲ್ಲಿ ಭಕ್ತಿ ಇಲ್ಲದಿದ್ದರೆ ಇವೆಲ್ಲವೂ ವ್ಯರ್ಥವೇ. ಕಾಳುಗಳೇ ಇಲ್ಲದ ತೆನೆಗಳು ಬೇಕಾದಷ್ಟು ಬೆಳೆದರು ಅಥವಾ ಪಾಳು ಬಿದ್ದಿರುವ ಸುಂದರವಾದ ನಗರವಿದ್ದರೂ ಅದರಿಂದ ಏನು ಉಪಯೋಗ? ಅಥವಾ ದೊಡ್ಡ ಸರೋವರವಿದ್ದು ಅದು ಒಣಗಿ ಹೋದರೆ
ಹಾಗೆಯೇ ಅರಣ್ಯದಲ್ಲಿ ದುಃಖಿತನಾದವನಿಗೆ ಅವನಂತಹವನೇ ಭೆಟ್ಟಿಯಾದರೆ, ಬಂಜೆಯಾದ ಹೂವುಗಳಿಂದ ಗಿಡವು ತುಂಬಿದ್ದರೂ, ಹಾಗೆಯೇ ಎಲ್ಲ ವೈಭವ, ಕುಲ, ಜಾತಿಯ ಹಿರಿತನ ಇವೆಲ್ಲವೂ ವ್ಯರ್ಥವೇ ಸರಿ. ಎಲ್ಲ ಅವಯವಗಳಿಂದ ಕೂಡಿದ ಶರೀರವಿದ್ದು ಅದರಲ್ಲಿ ಜೀವವೇ ಇಲ್ಲದಿದ್ದರೆ, ಹಾಗೆಯೇ ನನ್ನ ಭಕ್ತಿ ಇಲ್ಲದಿದ್ದರೆ ಅವನ ಜೀವನವು ವ್ಯರ್ಥವೇ. ಅಯ್ಯ, ಭೂಮಿಯ ಮೇಲೆ ಕಲ್ಲುಗಳು ಇರುವುದಿಲ್ಲವೇ? ನೋಡು, ಹಸಿರಾದ ಮುಳ್ಳಿನ ಗಿಡಗಳ ದಟ್ಟವಾದ ನೆರಳು ಇದ್ದರೂ ಸಜ್ಜನರು ಅದನ್ನು ನಿಷಿದ್ಧವೆಂದು ತಿಳಿಯುತ್ತಾರೆ. ಹಾಗೆಯೇ ನನ್ನ ಭಕ್ತಿಯನ್ನು ಮಾಡದವನನ್ನು ಪುಣ್ಯವು ಬಿಟ್ಟು ಹೋಗುವುದು. ಬೇವಿನ ಮರಕ್ಕೆ ವಿಫುಲವಾಗಿ ಹಣ್ಣುಗಳು ಬಿಟ್ಟರೂ ಕಾಗೆಗಳಿಗೆ ಮಾತ್ರ ಸಮೃದ್ಧಿ ಉಂಟಾಗುತ್ತದೆ. ಹಾಗೆಯೇ ನನ್ನ ಭಕ್ತಿಯನ್ನು ಮಾಡದವನು ಪಾಪವನ್ನೇ ಕೂಡಿ ಹಾಕಲು ಬದುಕಿರುತ್ತಾನೆ. ಅಥವಾ ಷಡ್ರಸ ಮೃಷ್ಟಾನ್ನದಿಂದ ತುಂಬಿದ ಹರವಿಯನ್ನು ಕೂಡು ದಾರಿಯಲ್ಲಿ ಇಟ್ಟಿದ್ದರೂ ನಾಯಿಗಳಿಗೆ ಉಪಯೋಗವಾಗುವಂತೆ ಕನಸಿನಲ್ಲಿಯೂ ಪುಣ್ಯ ಮಾರ್ಗವನ್ನು ತಿಳಿಯದ ಭಕ್ತಿಹೀನನ ಬದುಕು ಸಂಸಾರದ ದುಃಖಗಳಿಗೆ ಎಡೆಮಾಡಿಕೊಟ್ಟಂತೆಯೇ ಸರಿ. ಆದ್ದರಿಂದ ಉತ್ತಮ ಕುಲವಿಲ್ಲದಿದ್ದರೂ, ಜಾತಿಯಲ್ಲಿ ಕನಿಷ್ಠನಾಗಿದ್ದರೂ, ಹಾಗೂ ಪಶುವಿನ ದೇಹ ಪ್ರಾಪ್ತವಾಗಿದ್ದರೂ ನಡೆದೀತು. ಆದರೆ ಭಕ್ತಿ ಮಾತ್ರ ಬೇಕು. ನೋಡಲ್ಲ, ಮೊಸಳೆಯು ಗಜೇಂದ್ರನನ್ನು ಹಿಡಿದಾಗ ಅದು ದೀನವಾಗಿ ನನ್ನನ್ನು ಸ್ಮರಿಸಿತು. ಆಗ ಅದಕ್ಕೆ ನನ್ನ ಪ್ರಾಪ್ತಿಯಾಯಿತು. ಇದರಿಂದ ಅದರ ಪಶುತ್ವವೇನು ವ್ಯರ್ಥವಾಯಿತೇ? ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಹೇ ಅರ್ಜುನ, ಸ್ತ್ರೀಯರು, ವೈಶ್ಯರು, ಶೂದ್ರರು ಹಾಗೂ ಪಾಪ ಯೋನಿಗಳು ಮುಂತಾದ ಯಾರೇ ಆಗಿರಲಿ, ಅವರೂ ಕೂಡ ನನ್ನಲ್ಲಿ ಶರಣಾಗಿ ಪರಮ ಗತಿಯನ್ನೇ ಪಡೆಯುತ್ತಾರೆ. ಅಯ್ಯ, ಯಾವುದು ಅಧಮದಲ್ಲಿ ಅಧಮವೋ, ಅವನ ಹೆಸರು ಹೇಳಲು ಅನುಚಿತವೋ ಅಂತಹ ಪಾಪಯೋನಿಯಲ್ಲಿ ಅವರು ಜನ್ಮ ಧರಿಸಿರುವರು. ಜನ್ಮವಾದರೂ ಇಂತಹ ಪಾಪಯೋನಿಯಲ್ಲಿ ಮತ್ತು ಮೂರ್ಖತ್ವದಲ್ಲಿ ಕೇವಲ ಕಲ್ಲೇ ಆದರೂ ನನ್ನಲ್ಲಿ ಅವರಿಗೆ ಸರ್ವ ರೀತಿಯಿಂದ ದೃಢಭಾವವಿದೆ. ಅವರ ವಾಣಿಯಿಂದ ನನ್ನ ನಾಮೋಚ್ಚಾರವೇ ಆಗುತ್ತಾ ಇದೆ. ಅವರ ದೃಷ್ಟಿ ನನ್ನದೇ ರೂಪವನ್ನು ನೋಡುತ್ತದೆ. ಅವರ ಮನಸ್ಸಿನಲ್ಲಿ ನನ್ನ ಹೊರತು ಬೇರೆ ಸಂಕಲ್ಪವೇ ಇರುವುದಿಲ್ಲ. ಅವರ ಕಿವಿಗಳು ನನ್ನ ಗುಣಾನುವಾದವನ್ನು ಕೇಳಲು ಹಾತೊರೆಯುವವು. ಅವರ ಎಲ್ಲ ಅವಯವಗಳಿಗೆ ನನ್ನ ಸೇವೆಯಲ್ಲದೆ ಬೇರೆ ಯಾವ ಭೂಷಣಗಳು ಇರುವುದಿಲ್ಲ. ಅವರ ಬುದ್ಧಿಗೆ ವಿಷಯಗಳು ಕಾಣದೆ ನಾನೊಬ್ಬನೇ ಕಂಡುಬರುವೆನು. ಇಂತಹ ಸ್ಥಿತಿಯಿದ್ದರೆ ಮಾತ್ರ ಅವರು ಜೀವಂತರಾಗಿರುತ್ತಾರೆ, ಇಲ್ಲದಿದ್ದರೆ ಸತ್ತಂತೆಯೇ ಸರಿ. ಎಲೈ ಪಾಂಡವನೇ, ಹೀಗೆ ಸರ್ವ ವಿಧದಿಂದ ಅವರು ತಮ್ಮ ಭಾವವನ್ನು ಪೂರ್ಣವಾಗಿ ನನ್ನಲ್ಲಿ ಇರಿಸಿ ತಮ್ಮ ಜೀವನದ ಆಧಾರ ನನ್ನನ್ನೇ ಮಾಡಿಕೊಂಡಿರುವರು. ಅವರು ಪಾಪಯೋನಿಯಲ್ಲಿ ಹುಟ್ಟಿರಬಹುದು, ಅಥವಾ ಶಾಸ್ತ್ರವನ್ನೂ ಕೇಳದಿರಬಹುದು, ಓದದಿರಬಹುದು. ಆದರೆ ಅವರ ತುಲನೆ ಮಾಡಿದರೆ ನನಗಿಂತ ಅವರು ಏನೂ ಕಡಿಮೆಯಾಗಿರುವುದಿಲ್ಲ. ಇಲ್ಲಿ ನೋಡು, ಭಕ್ತಿಯ ಮಹಿಮೆಯಿಂದ ದೈತ್ಯರು ದೇವತೆಗಳನ್ನು ಹಿಂದೆ ಹಾಕಿದರು. ಪ್ರಹ್ಲಾದನ ಭಕ್ತಿಯ ಮಹಿಮೆಗಾಗಿ ನನಗೆ ನರಸಿಂಹಾವತಾರವನ್ನೇ ಎತ್ತಬೇಕಾಗಿ ಬಂತು. ಎಲೈ ಕಿರೀಟಿಯೇ, ಆ ಪ್ರಹ್ಲಾದನು ನನ್ನ ಪ್ರಾಪ್ತಿಗಾಗಿ ಅನಂತ ಸಂಕಟಗಳನ್ನು ಸಹಿಸಿದನು. ಆ ಪ್ರಹ್ಲಾದನ ಚರಿತ್ರೆಯನ್ನು ವರ್ಣಿಸಿದರೆ ನನ್ನ ಪ್ರಸನ್ನತೆಯಿಂದ ಏನು ದೊರಕಬಹುದೋ ಅದೇ ಆತನ ವರ್ಣನೆಯಿಂದ ದೊರಕಬಲ್ಲದು. ನಿಜವಾಗಿ ನೋಡಿದರೆ ಅವನು ದೈತ್ಯ ಕುಲದಲ್ಲಿ ಜನ್ಮ ಪಡೆದವನು. ಆದರೆ ಅವನಿಗಿಂತ ಹೆಚ್ಚಿನ ಹಿರಿತನವು ಇಂದ್ರನಿಗೂ ಸಿಗಲಿಲ್ಲ. ಆದ್ದರಿಂದ ನನ್ನ ಪ್ರಾಪ್ತಿಗಾಗಿ ಭಕ್ತಿಯೊಂದೇ ಸಾಕು. ಜಾತಿ ಮುಂತಾದವುಗಳು ಯಾವುದು ಬೇಕಾಗಿಲ್ಲ. ರಾಜಾಜ್ಞೆಯ ಅಕ್ಷರಗಳು ಒಂದು ಚರ್ಮದ ತುಂಡಿನಲ್ಲಿದ್ದರೂ ಆ ಚರ್ಮದ ತುಂಡಿನಿಂದಲೇ ಎಲ್ಲ ವಸ್ತುಗಳು ಪ್ರಾಪ್ತವಾಗುತ್ತವೆ. ಆ ಅಕ್ಷರಗಳಿಲ್ಲದಿದ್ದರೆ ಚಿನ್ನ ಬೆಳ್ಳಿಗೂ ಬೆಲೆಯಿಲ್ಲ. ಅಲ್ಲಿ ರಾಜಾಜ್ಞೆಯೇ ಮುಖ್ಯವಾಗಿದೆ. ಆ ರಾಜಮುದ್ರೆಯ ಚರ್ಮದ ತುಂಡಿನಿಂದ ಎಲ್ಲ ವಸ್ತುಗಳನ್ನು ಕೊಂಡುಕೊಳ್ಳಬಹುದು. ಹಾಗೆಯೇ ಮನ ಬುದ್ಧಿಗಳು ನನ್ನ ಪ್ರೇಮದಿಂದ ಯುಕ್ತವಾದಾಗ ಹಿರಿತನ ಮತ್ತು ಸರ್ವಜ್ಞತೆಗಳ ಉಪಯೋಗವಾಗುವುದು. ಆದ್ದರಿಂದ ಕುಲ, ಜಾತಿ ಮತ್ತು ವರ್ಣ ಇವೆಲ್ಲವೂ ನಿರರ್ಥಕವೇ ಆಗಿದೆ. ಆದರೆ ಅರ್ಜುನ, ಕೇವಲ ನನ್ನ ಭಕ್ತಿ ಮಾಡಿದರೆ ಸಾರ್ಥಕವಾಗುತ್ತವೆ. ಆ ನನ್ನ ಭಕ್ತಿಯನ್ನು ಯಾರೇ ಮಾಡಲಿ, ಭಕ್ತಿ ಮನೋಭಾವದಿಂದ ಮಾಡಿದರೆ ಅವನು ಹಿಂದೆ ಯಾವುದೇ ವರ್ಣದವನಾಗಿದ್ದರೂ ಚಿಂತೆಯಿಲ್ಲ. ಸಣ್ಣ ಸಣ್ಣ ತೊರೆಗಳು ಗಂಗೆಯನ್ನು ಸೇರುವ ತನಕ ಹಳ್ಳ ಕೊಳ್ಳವೆಂದೇ ಹೇಳುವರು. ಆದರೆ ಅವು ಗಂಗೆಯನ್ನು ಸೇರಿದಾಗ ಗಂಗೆಯೇ ಆಗುವವು. ಅಥವಾ ಕಟ್ಟಿಗೆ ಬೆಂಕಿಯಲ್ಲಿ ಹಾಕುವವರೆಗೆ
ಅವುಗಳನ್ನು ಖದಿರ, ಚಂದನ ಮುಂತಾದ ಹೆಸರುಗಳಿರುತ್ತವೆ. ಬೆಂಕಿಯಲ್ಲಿ ಹಾಕಿದಾಗ ಅವೆಲ್ಲವೂ ಅಗ್ನಿಯೇ ಆಗುವವು. ಹಾಗೆಯೇ ಮದ್ರೂಪತೆ ಉಂಟಾಗುವವರೆಗೆ ಕ್ಷತ್ರಿಯ, ವೈಶ್ಯ, ಸ್ತ್ರೀ, ಶೂದ್ರ, ಅಂತ್ಯಜ ಮುಂತಾದ ಜಾತಿಗಳು ಬೇರೆ ಬೇರೆಯಾಗಿರುವವು. ಸಮುದ್ರದಲ್ಲಿ ಉಪ್ಪನ್ನು ಹಾಕಿದಾಗ ಏಕರೂಪವಾಗುವಂತೆ ಮನೋಭಾವದಿಂದ ನನಗೆ ಶರಣು ಬಂದಾಗ ಜಾತಿ, ವ್ಯಕ್ತಿ ಮುಂತಾದ ಭೇದಗಳು ಇಲ್ಲವಾಗುತ್ತವೆ. ಸಮುದ್ರವನ್ನು ಸೇರುವವರೆಗೆ ನದ, ನದಿ, ಪೂರ್ವವಾಹಿನಿ, ಪಶ್ಚಿಮವಾಹಿನಿ ಮೊದಲಾದ ಭೇದಗಳಿರುತ್ತವೆ. ಹಾಗೆಯೇ ಯಾವುದೇ ನಿಮಿತ್ತದಿಂದ ಚಿತ್ತವು ನನ್ನ ಕಡೆಗೆ ತೊಡಗಿದರೆ ಸಾಕು, ಮತ್ತೆ ಸಹಜವಾಗಿ ಮದ್ರೂಪತ್ವವು ಪ್ರಾಪ್ತವಾಗುತ್ತದೆ. ಅಯ್ಯ, ಪರಶುಮಣಿಯನ್ನು ಒಡೆದು ಹಾಕಲು ಕಬ್ಬಿಣವು ಸ್ಪರ್ಶಿಸಿದಾಗಲೇ ಅದು ಬಂಗಾರವಾಗುವುದಿಲ್ಲವೇ? ಇಲ್ಲಿ ನೋಡು, ಗೋಪಿಯರು ವಿಷಯಗಳ ಪ್ರೀತಿಯಿಂದ ನನ್ನಲ್ಲಿ ತಮ್ಮ ಚಿತ್ತವನ್ನು ನೆಟ್ಟಿದ್ದರಿಂದ ಅವರು ಮದ್ರೂಪರೇ ಆಗಲಿಲ್ಲವೇ? ಅಥವಾ ಭಯದಿಂದಲೇ ಕಂಸನು ಮದ್ರೂಪನಾಗಲಿಲ್ಲವೇ? ಅಥವಾ ನನ್ನಲ್ಲಿ ಅಖಂಡ ವೈರವನ್ನು ಸಾಧಿಸಿದ ಶಿಶುಪಾಲನು ಮದ್ರೂಪನಾಗಲಿಲ್ಲವೇ? ಅಯ್ಯ, ಹಾಗೆಯೇ ಪಾಂಡವರು ಮತ್ತು ಯಾದವರು ಬಂಧುತ್ವದ ನಿಮಿತ್ತದಿಂದ ಮತ್ತು ವಸುದೇವಾದಿಗಳಿಗೆ ಮಮತ್ವದಿಂದ ನನ್ನ ಸಾಯುಜ್ಯವು ದೊರೆಯಲಿಲ್ಲವೇ? ಎಲೈ ಧನುರ್ಧರನೇ, ನಾರದ, ಧ್ರುವ, ಅಕ್ರೂರ, ಶುಕ ಮತ್ತು ಸನತ್ಕುಮಾರ ಇವರಿಗೆ ಭಕ್ತಿಯಿಂದ ಪ್ರಾಪ್ತನಾದಂತೆ ಗೋಪಿಯರಿಗೆ ವಿಷಯ ಬುದ್ಧಿಯಿಂದ, ಕಂಸನಿಗೆ ಭಯದಿಂದ, ಶಿಶುಪಾಲನಿಗೆ ವೈರಬುದ್ಧಿಯಿಂದ ನಾನು ಪ್ರಾಪ್ತನಾಗಿರುವೆನು. ಅಯ್ಯ, ನಾನು ನಿರ್ವಾಣದ ಸ್ಥಾನವಾಗಿರುವೆನು. ಆದ್ದರಿಂದ ಯಾರೇ ಆಗಲಿ ಬೇಕಾದ ಮಾರ್ಗದಿಂದ, ಅಂದರೆ ಭಕ್ತಿಯಿಂದ, ವಿಷಯ ಬುದ್ಧಿಯಿಂದ, ವಿರಕ್ತಿಯಿಂದ ಅಥವಾ ವೈರದಿಂದ ನನ್ನಲ್ಲಿ ಬಂದು ಸೇರುವುದರಲ್ಲಿ ಯಾವುದೇ ಅಡ್ಡಿಯಿಲ್ಲ. ಆದ್ದರಿಂದ ಎಲೈ ಪಾರ್ಥನೆ, ನನ್ನಲ್ಲಿ ಬಂದು ಸೇರಲು ಉಪಾಯಗಳ ಕೊರತೆ ಯಾವುದೂ ಇಲ್ಲ. ಮತ್ತೆ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ನನ್ನ ಭಕ್ತಿಯನ್ನು ಮಾಡಲಿ ಇಲ್ಲವೇ ವಿರೋಧ ಮಾಡಲಿ. ಆದರೆ ಭಕ್ತಿ ಅಥವಾ ವೈರ ಮಾಡುವುದಿದ್ದರೆ ನನ್ನಲ್ಲೇ ಮಾಡಬೇಕು. ಅಯ್ಯ, ಯಾವುದೇ ನಿಮಿತ್ತದಿಂದ ಅದುದು ನನಗೆ ಶರಣು ಬಂದರೆ ಮದ್ರೂಪವಾಗುವುದು ಅವರ ಕೈಯೊಳಗೆ ಇದೆ. ಅದಕ್ಕಾಗಿ ಎಲೈ ಅರ್ಜುನನೇ, ಪಾಪಯೋನಿಯಲ್ಲಿ ಹುಟ್ಟಿದವರು ಅಥವಾ ವೈಶ್ಯ, ಶೂದ್ರ, ಸ್ತ್ರೀ ಇವರುಗಳು ನನ್ನ ಭಕ್ತಿಯನ್ನು ಮಾಡಿದರೆ ನನ್ನ ಸ್ವರೂಪವನ್ನೇ ಹೊಂದುವರು. ಕಿಂ ಪುನರ್ಬ್ರಾಹ್ಮಣಾ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಪುಣ್ಯಶೀಲರಾದ ಬ್ರಾಹ್ಮಣರು ಹಾಗೂ ರಾಜಋಷಿ, ಕ್ಷತ್ರಿಯ, ಭಕ್ತ ಜನರು ನನ್ನಲ್ಲಿ ಶರಣಾಗಿ ಪರಮಗತಿಯನ್ನು ಪಡೆಯುತ್ತಾರೆ. ಇದರಲ್ಲಿ ಹೇಳುವುದಾದರೂ ಏನಿದೆ? ಅದಕ್ಕಾಗಿ ಸುಖರಹಿತವಾದ ಕ್ಷಣಭಂಗುರವಾದ ಈ ಮನುಷ್ಯ ಶರೀರವನ್ನು ಪಡೆದುಕೊಂಡು ನೀನು ನಿರಂತರ ನನ್ನನ್ನೇ ಭಜಿಸು. ಸರ್ವ ಲೋಕವು ಅಗ್ರಹಾರವಾಗಿರುವ ಮಂತ್ರವಿದ್ಯೆಯ ತವರುಮನೆಯಾದ ಬ್ರಾಹ್ಮಣರು ಸರ್ವ ವರ್ಣಗಳಲ್ಲಿ ಶ್ರೇಷ್ಠರಾಗಿದ್ದಾರೆ. ಅವರು ಭೂಲೋಕದ ದೇವತೆಗಳೇ ಆಗಿದ್ದಾರೆ. ತಪಶ್ಚರ್ಯೆಯ ಮೂರ್ತಿವಂತ ಅವತಾರಿಗಳೇ. ಇವರಿಂದ ಸಮಸ್ತ ತೀರ್ಥಗಳ ದೈವವು ಉದಯವಾಗಿದೆ. ಇವರಲ್ಲಿ ಯಜ್ಞಗಳು ಅಖಂಡವಾಗಿ ವಾಸಿಸುತ್ತವೆ. ಇವರು ವೇದಗಳ ಬಲಿಷ್ಠವಾದ ಕವಚಗಳು ಮತ್ತು ಅವರ ದೃಷ್ಟಿ ಮಾತ್ರದಿಂದ ಎಲ್ಲ ಕಡೆಗಳಲ್ಲಿ ಮಾಂಗಲ್ಯದ ವೃದ್ಧಿಯಾಗುತ್ತದೆ. ಇವರ ಇಚ್ಛಾರೂಪಿ ದೇವದಿಂದ ಸತ್ಕರ್ಮವೆಂಬ ಬಳ್ಳಿಯು ವಿಸ್ತರಿಸಿತು ಹಾಗೂ ಅವರ ನಿಶ್ಚಯದಿಂದ ಸತ್ಯವು ಜೀವಂತವಾಗಿ ಇರುವುದು. ಅವರ ಆಶೀರ್ವಾದದಿಂದ ಅಗ್ನಿಯ ಆಯುಷ್ಯ ಬೆಳೆಯಿತು. ಆದ್ದರಿಂದ ಇವರ ಪ್ರೀತಿಗಾಗಿ ಸಮುದ್ರವು ಅಗ್ನಿಗೆ ತನ್ನಲ್ಲಿ ಆಶ್ರಯ ಕೊಟ್ಟಿತು. ನಾನು ಲಕ್ಷ್ಮಿಯನ್ನೇ ಬದಿಗೆ ಸರಿಸಿಬಿಟ್ಟೆ. ಕೌಸ್ತುಭಮಣಿಯನ್ನೇ ತೆಗೆದು ಕೈಯಲ್ಲಿ ಹಿಡಿದುಕೊಂಡೆ. ಆಗ ಅವರ ಚರಣ ರಜ ಪ್ರಾಪ್ತಿಗಾಗಿ ನಾನು ನನ್ನ ಎದೆಯನ್ನು ಮುಂದೆ ಮಾಡಿದೆ. ಎಲೈ ನರೇಂದ್ರನೇ, ನನ್ನ ಶಾಂತತ್ವವು ಸ್ಥಿರವಾಗಿರಲು ಅವರ ಪಾದ ಚಿಹ್ನೆಯನ್ನು ನಾನು ಹೃದಯದ ಮೇಲೆ ಇನ್ನೂ ಧರಿಸಿರುವೆನು. ಮಹಾವೀರನೇ, ಅವರ ಕೋಪವೆಂದರೆ ಕಾಲ, ಅಗ್ನಿ, ರುದ್ರ ಇವರ ವಸತಿ ಸ್ಥಾನವಾಗಿದೆ. ಇವರು ಪ್ರಸನ್ನರಾದರೆ ಸಿದ್ಧಿಗಳು ಪುಕ್ಕಟೆಯಾಗಿ ಪ್ರಾಪ್ತವಾಗುತ್ತವೆ. ಇಂತಹ ಪುಣ್ಯ ಪೂಜ್ಯ ಬ್ರಾಹ್ಮಣರು ಮತ್ತು ಅದರಲ್ಲಿಯೂ ನನ್ನಲ್ಲಿ ಪೂರ್ಣ ಭಕ್ತಿಯನ್ನಿಟ್ಟು ಮದ್ರೂಪರಾಗುತ್ತಾರೆ ಎನ್ನುವುದರಲ್ಲಿ ಹೇಳುವುದೇನಿದೆ? ನೋಡು, ಚಂದನ ಗಿಡವನ್ನು ಸ್ಪರ್ಶಿಸಿದ ವಾಯುವಿನಿಂದಾಗಿ ಸಮೀಪದ ಬೇವಿನ ಮರವು ಕೂಡ ಚಂದನವೇ ಆಗಿ ದೇವರ ಮಸ್ತಕದಲ್ಲಿ ಸ್ಥಳ ದೊರೆಯುವುದು. ಮತ್ತೆ ನಿಜವಾದ ಚಂದನವು ಆ ಜಾಗವನ್ನು ಪಡೆಯಲಾರದೆಂದು ಮನಸ್ಸಿನಲ್ಲಾದರೂ ಎಣಿಸಬಹುದೇ? ಅಥವಾ ಅದಕ್ಕೆ ಆ ಜಾಗವು ದೊರಕಿದೆ ಎಂದು ಹೇಳಿದರೇನೇ ನಿಜವು, ಇಲ್ಲವಾದರೆ ಸುಳ್ಳಾಗುವುದೇ?
ಶಂಕರನು ವಿಷಪ್ರಾಶನ ಮಾಡಿದಾಗ ಅದರಿಂದ ಉಂಟಾಗುವ ದಾಹದ ಶಮನವಾದೀತೆಂಬ ಆಸೆಯಿಂದ ಚಂದ್ರನನ್ನು ನಿರಂತರವಾಗಿ ಮಸ್ತಕದಲ್ಲಿ ಧರಿಸಿರುವನು. ದಾಹವನ್ನು ಶಮನಗೊಳಿಸುವ ಪೂರ್ಣ ಚಂದ್ರನಿಗಿಂತಲೂ ಶೀತಲವೂ ಸುವಾಸನೆಗಿರುವ ಚಂದನವನ್ನು ಸರ್ವಾಂಗದಲ್ಲಿ ಸಹಜವಾಗಿ ಏಕೆ ಧರಿಸಲಾಗುವುದಿಲ್ಲ? ರಸ್ತೆಯಲ್ಲಿನ ಉದಕವು ಗಂಗೆಯಲ್ಲಿ ಸೇರಿಕೊಂಡಿದ್ದರಿಂದ ಸಹಜವಾಗಿ ಸಮುದ್ರಕ್ಕೆ ಸೇರುವುದು. ಗಂಗೆಗೆ ಸಮುದ್ರವಲ್ಲದೆ ಬೇರೆ ಗತಿ ಇರುವುದೇ? ಆದ್ದರಿಂದ ಅವರಿಗೆ ಗತಿಯನ್ನೂ ಜ್ಞಾನವನ್ನೂ ಕೊಡುವವನು ಹಾಗೂ ಅವರನ್ನು ನಿಶ್ಚಯವಾಗಿ ರಕ್ಷಿಸುವವನು ನಾನೇ ಆಗಿರುವೆನು. ಆ ರಾಜರ್ಷಿಗಳಿಗೆ ಮತ್ತು ಬ್ರಾಹ್ಮಣರಿಗೆ ಭಕ್ತಿ ಮತ್ತು ಮುಕ್ತಿಯ ಸ್ಥಾನವು ನಾನೇ ಆಗಿರುವೆನು. ಅದಕ್ಕಾಗಿ 100 ಛಿದ್ರಗಳಿರುವ ದೋಣಿಯಲ್ಲಿ ಕುಳಿತು ನಾವು ಮುಳುಗಲಾರೆವು ಎಂಬ ಭರವಸೆಯಿಂದ ನಿಶ್ಚಿಂತವಾಗಿ ಏಕಿರಬೇಕು. ಹಾಗೆಯೇ ಶಸ್ತ್ರಗಳು ಮೊಳಗರೆವಾಗ ನನಗೇನು ಆಗಲಾರದು ಎಂದು ಬರೀ ಮೈಯಿಂದ ಏಕೆ ತಿರುಗಬೇಕು? ಮೈ ಮೇಲೆ ಕಲ್ಲುಗಳು ಬೀಳುತ್ತಿರುವಾಗ ಗುರಾಣಿಯನ್ನು ಏಕೆ ಹಿಡಿಯಬಾರದು? ರೋಗಗ್ರಸ್ತನಾದಾಗ ಔಷಧಿ ಸೇವನೆಯಲ್ಲಿ ಏಕೆ ಉದಾಸೀನ ಮಾಡಬೇಕು? ಎಲೈ ಅರ್ಜುನ, ಸುತ್ತಲೂ ಬೆಂಕಿ ಹೊತ್ತಿಕೊಂಡಾಗ ಅದರಿಂದ ಏಕೆ ತಪ್ಪಿಸಿಕೊಳ್ಳಬಾರದು? ಹಾಗೆಯೇ ಅನೇಕ ದುಃಖಗಳಿಂದ ತುಂಬಿದ ಮರ್ತ್ಯಲೋಕಕ್ಕೆ ಬಂದಾಗ ಬಳಿಕ ನನ್ನ ಭಜನೆಯನ್ನು ಏಕೆ ಮಾಡಬಾರದು? ಅಯ್ಯ, ನನ್ನನ್ನು ಭಜಿಸದೇ ಇರಲು ಮನುಷ್ಯನ ಶರೀರದಲ್ಲಿ ಅದಾವ ಸಾಮರ್ಥ್ಯವಿದೆ? ಅವನು ನಿಶ್ಚಿಂತನಾಗಿರಲು ಅವರ ಮನೆಯಲ್ಲಿ ಯಾವ ಭೋಗ್ಯ ವಸ್ತುಗಳ ಸಮೃದ್ಧಿ ಇದೆ? ಅಥವಾ ನನ್ನನ್ನು ಭಜಿಸದೆ ವಿದ್ಯೆ, ತಾರುಣ್ಯ ಇವುಗಳಿಂದ ಸುಖಪ್ರಾಪ್ತಿಯಾದೀತೆಂಬ ಯಾವ ಭರವಸೆ ಅವರಿಗಿದೆ? ಅಯ್ಯ, ಇರುವ ಭೋಗ ವಸ್ತುಗಳೆಲ್ಲವೂ ಒಂದು ದೇಹದ ಸುಖಕ್ಕಾಗಿ ಇರುವವು. ಆದರೆ ಆ ದೇಹವಾದರೂ ಕಾಲವಶವಾಗಿದೆ. ಅಯ್ಯ, ಈ ಮೃತ್ಯುಲೋಕದ ಕೊನೆಯದಾದ ಮನುಷ್ಯರೂಪಿ ಸಂತೆಯಲ್ಲಿ ದುಃಖ ರೂಪವಾದ ವಸ್ತುಗಳು ತುಂಬಿದ್ದು ಮರಣ ರೂಪವಾದ ಅಳತೆ ನಡೆದಿದೆ. ಇಲ್ಲಿ ಮನುಷ್ಯ ರೂಪದಿಂದ ಬಂದುದಾಗಿದೆ. ಎಲೈ ಪಾಂಡುಸುತನೇ, ಇಂತಹ ದುಃಖರೂಪಿ ಸಂತೆಯಲ್ಲಿ ಜೀವನಿಗೆ ಸುಖವಾಗುವಂತಹ ಯಾವ ವಸ್ತುವನ್ನು ಕೊಂಡುಕೊಳ್ಳಬಹುದು? ನೋಡು, ಬೆಂಕಿ ಆರಿ ಹೋದ ಮೇಲೆ ಬೂದಿಯನ್ನು ಓದುತ್ತಿದ್ದರೆ ದೀಪ ಹತ್ತಿಕೊಂಡೀತೆ. ಅಯ್ಯ, ವಿಷಯದ ಗಡ್ಡೆಗಳನ್ನು ಕುಟ್ಟಿ ಹಿಂಡಿ ತೆಗೆದ ರಸವನ್ನು ಅಮೃತವೆಂದು ಹೇಳಿ ಅದನ್ನು ಕುಡಿದು ಅಮರನಾಗಬೇಕೆಂದು ಬಯಸಬಹುದೇ? ಹಾಗೆಯೇ ಈ ವಿಷಯಗಳಿಂದ ಉಂಟಾಗುವ ಸುಖಗಳು ಕೇವಲ ಮಹಾ ದುಃಖಗಳೇ ಆಗಿವೆ. ಆದರೆ ಅವನ್ನು ಅಜ್ಞಾನಿಗಳಾದವರಿಂದ ಅನುಭವಿಸದಿರಲು ಆಗುವುದಿಲ್ಲ. ಅಥವಾ ಕಾಲಿಗಾದ ಗಾಯಕ್ಕೆ ರುಂಡವನ್ನು ಕಡಿದು ಕಟ್ಟಿದರೆ ಎಷ್ಟು ಒಳ್ಳೆಯದೋ ಅಷ್ಟೇ ಮೃತ್ಯುಲೋಕದ ಮಾತುಗಳು ಚೆನ್ನಾಗಿರುವವು. ಆದ್ದರಿಂದ ಈ ಮೃತ್ಯುಲೋಕದ ಸುಖದ ಕಥೆಗಳು ಬೇಕಾದವರು ಕೇಳಿಕೊಳ್ಳಲಿ. ಆದರೆ ಕೆಂಡದ ಹಾಸಿಗೆಯಲ್ಲಿ ಮಲಗಿ ಗಾಢವಾದ ನಿದ್ದೆ ಮಾಡಬಹುದೇ? ಈ ಮೃತ್ಯುಲೋಕದ ಚಂದ್ರನು ಕ್ಷಯರೋಗಿ. ಇಲ್ಲಿ ಉದಯವು ಅಸ್ತಕ್ಕಾಗಿಯೇ ಆಗುವುದು. ಇಲ್ಲಿ ದುಃಖವು ಸುಖದ ಮುಖವಾಡವನ್ನು ಧರಿಸಿ ಜಗತ್ತನ್ನು ಕಾಡುತ್ತಿದೆ. ಇಲ್ಲಿ ಶ್ರೇಯಸ್ಸಿನ ಚಿಗುರು ಒಡೆಯುವಷ್ಟರಲ್ಲೇ ಅಮಂಗಲದ ಮುಸುಕು ಬೀಳುತ್ತದೆ. ಮೃತ್ಯುವೆಂಬುದು ಗರ್ಭಸ್ಥ ಶಿಶುವನ್ನು ಹುಡುಕಿಕೊಂಡು ಬರುತ್ತದೆ. ಚಿಂತಿಸಲು ಯೋಗ್ಯವಲ್ಲದ್ದನ್ನು ಚಿಂತಿಸುವಷ್ಟರಲ್ಲಿ ಅವನನ್ನು ಯಮದೂತರು ಎಳೆದೊಯ್ಯುವರು. ಅವರು ಯಾವ ಊರಿಗೆ ಕೊಂಡು ಹೋಗುವರೋ ಅದರ ಸುಳಿವೇ ಸಿಗುವುದಿಲ್ಲ. ಅಯ್ಯ, ಎಲ್ಲ ದಾರಿಗಳನ್ನು ಹುಡುಕಿದರೂ ಮರಳಿ ಬರುವ ದಾರಿಯೇ ಇರುವುದಿಲ್ಲ. ಇಲ್ಲಿ ಮೃತ್ಯು ಹೊಂದಿದವರ ಮಾತುಗಳೇ ಪುರಾಣಗಳು. ಇಲ್ಲಿ ಅಶಾಶ್ವತೆಯನ್ನು, ಲೌಕಿಕವನ್ನು ಸೃಷ್ಟಿಯ ಸೃಷ್ಟಿಕರ್ತನಾದ ಬ್ರಹ್ಮದೇವರ ಆಯಸ್ಸಿರುವ ತನಕ ಹೊಗಳಿದರೂ ಮುಗಿಯಲಾರದು. ಹೀಗೆ ಈ ಮೃತ್ಯುಲೋಕದ ಸ್ಥಿತಿಯಾಗಿದೆ. ಇಲ್ಲಿ ಹುಟ್ಟಿದವರ ಸ್ವಸ್ಥಾವಸ್ಥೆಯನ್ನು ಕಂಡು ಬಹುದೊಡ್ಡ ಅಚ್ಚರಿಯೇ ಆಗುತ್ತದೆ. ಇಲ್ಲಿ ನೋಡು, ಇಹಲೋಕ ಮತ್ತು ಪರಲೋಕಗಳಲ್ಲಿ ಆಗುವ ಲಾಭಕ್ಕಾಗಿ ಒಂದು ಕವಡೆಯೂ ಖರ್ಚು ಮಾಡುವುದಿಲ್ಲ. ಅವರು ಎಲ್ಲ ರೀತಿಯಿಂದ ಹಾನಿಯಾಗುವಲ್ಲಿಯೇ ಕೋಟಿಗಟ್ಟಲೆ ಹಣ ಖರ್ಚು ಮಾಡುವರು. ಪ್ರಸ್ತುತ ಇಲ್ಲಿ ಬಹಳ ವಿಷಯ ಸುಖಗಳಲ್ಲಿ ಮುಳುಗಿದವನನ್ನು ಸುಖಿ ಎಂದು ಭಾವಿಸುತ್ತಾರೆ. ಲೋಭಗ್ರಸ್ತನಿಗೆ ಜ್ಞಾನಿ ಎಂದು ಹೇಳುತ್ತಾರೆ. ಆಯುಷ್ಯವು ಸ್ವಲ್ಪವೇ ಉಳಿದು ಬುದ್ಧಿ ಮತ್ತು ಶಕ್ತಿಗಳು ಕುಂದಿ ಹೋಗಿರುವವನನ್ನು ಹಿರಿಯ ವಯೋವೃದ್ಧ ಎಂದು ಹೇಳಿ ಕಾಲಿಗೆ ಬೀಳುವರು. ಪುಟ್ಟ ಮಗು ಬೆಳೆದಂತೆಲ್ಲ ಸಂತೋಷಗೊಂಡು ಕೌತುಕದಿಂದ ಕುಣಿಯುವರು. ಆದರೆ ಅದರ ಆಯುಷ್ಯವು ಕಡಿಮೆಯಾಗುವುದರ ಕುರಿತು ಅವರಿಗೆ ದುಃಖವಾಗುವುದಿಲ್ಲ. ಹುಟ್ಟಿದಂದಿನಿಂದ ಪ್ರತಿದಿನವೂ ಕಾಲವಶನಾಗುತ್ತಲೇ ಇರುವನು. ಆದರೆ ಆನಂದದಿಂದ ಹುಟ್ಟುಹಬ್ಬವನ್ನು ಆಚರಿಸಿ ಆನಂದೋತ್ಸವವನ್ನು ನಡೆಸುವರು. ಅಯ್ಯ, ಸಾವು ಎಂಬ ಶಬ್ದವೂ ಸಹಿಸಲಾಗುವುದಿಲ್ಲ. ಹಾಗೂ ಸತ್ತ ಮೇಲಂತೂ ಅತ್ತೇ ಅಳುವರು. ಆದರೆ ಇರುವ ಆಯಸ್ಸು ಮುಗಿಯುತ್ತಾ ಇದೆ.
ಎಂಬುದನ್ನು ಮೂರ್ಖತನದಿಂದ ಎಣಿಸುವುದೇ ಇಲ್ಲ. ಹಾವಿನ ಬಾಯೊಳಗೆ ಸಿಲುಕಿದ ಕಪ್ಪೆಯೂ ಕೂಡ ಸಾವನ್ನು ಲೆಕ್ಕಿಸದೆ ನೊಣಗಳನ್ನು ಹಿಡಿದು ನುಂಗುತ್ತಿರುವುದು. ಹಾಗೆಯೇ ಈ ಪ್ರಾಣಿಗಳು ಯಾವ ಲಾಭಕ್ಕಾಗಿ ತನ್ನ ಇಚ್ಛೆಯನ್ನು ಬೆಳೆಸುತ್ತಿರುವರೋ ಯಾರು ಬಲ್ಲರು? ಇದೆಂತಹ ಅಚ್ಚರಿಯಾಗಿದೆ! ಅಬ್ಬಾ, ಎಣಿಸಿದರೆ ಮೈ ನವಿರೇಳುತ್ತದೆ. ಈ ಮೃತ್ಯುಲೋಕದ ವ್ಯವಹಾರವೇ ತಲೆಕೆಳಗಾಗಿದೆ. ಎಷ್ಟೊಂದು ಹೇಳಬಹುದು ಅರ್ಜುನ. ಇಂತಹ ಮೃತ್ಯುಲೋಕದಲ್ಲಿ ನೀನು ದೈವವಶಾತ್ ಹುಟ್ಟಿರುವೆ. ಎಂತಹ ದುರಂತವಿದು! ಆದ್ದರಿಂದ ನೀನು ಮೈಜಾಡಿಸಿಕೊಂಡು ಇದರಿಂದ ಬೇರೆಯಾಗು. ನನ್ನ ಅವಿನಾಶಿಯಾದ ಪರಮ ಪದವನ್ನು ಪಡೆಯಲು ಭಕ್ತಿಯೋಗವನ್ನು ಬೇಗನೆ ಆಶ್ರಯಿಸು. ಮನ್ಮನಾ ಭವ ಮದ್ಭಕ್ತ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ನನ್ನಲ್ಲಿ ಮನಸ್ಸುಳ್ಳವನಾಗು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸುವವನಾಗು, ನನಗೆ ನಮಸ್ಕರಿಸು. ಈ ಪ್ರಕಾರ ಆತ್ಮವನ್ನು ನನ್ನಲ್ಲಿ ನಿಯುಕ್ತಗೊಳಿಸಿ ನನ್ನ ಪರಾಯಣನಾಗಿ ನೀನು ನನ್ನನ್ನೇ ಪಡೆಯುವೆ. ನೀನು ನಿನ್ನ ಮನಸ್ಸನ್ನು ಮದ್ರೂಪಗೊಳಿಸಿ ನನ್ನ ಭಜನೆಯಲ್ಲಿ ಪ್ರೇಮವಿಡು. ಸರ್ವತ್ರ ನಾನೇ ತುಂಬಿರುವೆನೆಂದು ತಿಳಿದು ನಮಸ್ಕಾರ ಮಾಡು. ನನ್ನ ಅನುಸಂಧಾನದಿಂದ ಸಮಸ್ತ ಸಂಕಲ್ಪಗಳನ್ನು ಇಲ್ಲವಾಗಿಸಿ ನನ್ನ ಕಡೆಗೆ ಲಕ್ಷ್ಯವನ್ನು ಹರಿಸುವವನೇ ನನ್ನನ್ನು ಪೂಜೆ ಮಾಡುವವನು ಎಂದು ಹೇಳುತ್ತಾರೆ. ಹೀಗೆ ನನ್ನ ಯೋಗದಿಂದ ಸಂಪನ್ನನಾದಾಗಲೇ ನನ್ನ ಸ್ವರೂಪವನ್ನು ಪಡೆಯುವೆ. ಈ ನನ್ನ ಅಂತಃಕರಣದ ಗುಹ್ಯವನ್ನು ನಿನಗೆ ಹೇಳಿರುವೆನು. ಅಯ್ಯ, ಎಲ್ಲರಿಂದ ಅಡಗಿಸಿಟ್ಟಿದ್ದ ನನ್ನ ಗುಪ್ತವಾದ ಮಾತನ್ನು ಪಡೆದುಕೊಂಡು ನೀನು ಸುಖರೂಪನಾಗುವೆ. ಸಂಜಯನು ಹೇಳಿದನು. ಶ್ಯಾಮಲವರ್ಣ ಪರಮಾತ್ಮನು ಭಕ್ತರ ಇಚ್ಛೆಯನ್ನು ಪೂರ್ಣಗೊಳಿಸುವ ಕಲ್ಪವೃಕ್ಷನಾದ ಶ್ರೀಕೃಷ್ಣನು ಹೀಗೆ ಹೇಳಿದನು. ಓ ಶ್ರೋತೃಗಳೇ, ಕೇಳಿರಿ. ಕೋಣವು ಮಹಾಪೂರದಲ್ಲಿಯೂ ಅಂಜದೆ ನೀರಿನಲ್ಲೇ ನೀ ಕುಳಿತಿರುವಂತೆಯೇ ಈ ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ಕೇಳಿ ಧೃತರಾಷ್ಟ್ರನು ಸುಮ್ಮನೆ ಕುಳಿತಿದ್ದನು. ಆಗ ಸಂಜಯನು ತಲೆದೂಗಿ ಹೇಳತೊಡಗಿದನು. ಆಹಾ, ಇದು ಅಮೃತದ ಮಳೆಯೇ ಸುರಿಯಿತು. ಆದರೆ ಇದು ಇಲ್ಲಿ ಇದ್ದುಕೊಂಡೇ ಪರವೂರಿಗೆ ಹೋದಂತಾಯಿತು. ಹೀಗಿದ್ದರೂ ಈತನು ನಮಗೆ, ಅಂದರೆ ಧೃತರಾಷ್ಟ್ರನು ನಮಗೆ ಒಡೆಯನಾದ್ದರಿಂದ ಇದನ್ನು ಹೆಚ್ಚು ಹೇಳಲು ಹೋದರೆ ನಮ್ಮ ವಾಣಿಯು ದೂಷಿತವಾಗಬಹುದು. ಆದರೆ ಏನು ಮಾಡಲಾದೀತು? ಇವರ ಸ್ವಭಾವವೇ ಹೀಗಿದೆ. ಆದರೂ ಮುನಿಶ್ರೇಷ್ಠರಾದ ವೇದವ್ಯಾಸರು ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ಧೃತರಾಷ್ಟ್ರನಿಗೆ ಹೇಳಲು ನಿಯೋಜಿಸಿದ್ದರಿಂದ ನನ್ನ ಅಹೋಭಾಗ್ಯವಾಗಿದೆ. ಹೀಗೆ ಮನಸ್ಸಿನಲ್ಲಿ ನಿಶ್ಚಯಿಸಿ ಬಹಳ ಆಯಾಸದಿಂದ ಮಾತನಾಡುತ್ತಿರುವಾಗ ಸಂಜಯನಿಗೆ ಅಷ್ಟ ಸಾತ್ವಿಕ ಭಾವಗಳು ಉಂಟಾಗಿ ಅವನ್ನು ತಡೆಹಿಡಿಯಲು ಸಾಧ್ಯವಾಗಲಿಲ್ಲ. ಆ ಕೃಷ್ಣಾರ್ಜುನರ ಸಂವಾದದಲ್ಲಿ ಮುಳುಗಿ ಹೋಗಿ ಅವನ ಮಾತು ನಿಂತು ಹೋಯಿತು. ಶರೀರವಿಡೀ ರೋಮಾಂಚನವಾಯಿತು. ಅರೆ ತೆರೆದ ಕಣ್ಣುಗಳಿಂದ ಆನಂದಾಶ್ರುಗಳು ಹರಿಯತೊಡಗಿದವು. ಅಂತಃಕರಣದಲ್ಲಿ ಸುಖದ ಅಲೆಗಳೇ ಎದ್ದು ಬಂದು ಶರೀರ ನಡುಗತೊಡಗಿತು. ಎಲ್ಲ ರೋಮರಂಧ್ರಗಳಿಂದ ಬೆವರಿನ ಕಿರಿಹನಿಗಳು ಒಡಮೂಡಿದ್ದರಿಂದ ಮುತ್ತುಗಳ ಜಾಲರಿಯೇ ಹೊದಿಸಿದಂತೆ ಭಾಸವಾಗುತ್ತಿತ್ತು. ಇಂತಹ ಮಹಾಸುಖದ ಪ್ರೇಮದಿಂದ ಜೀವ ದೆಸೆಯು ಇಲ್ಲವಾದ್ದರಿಂದ ವೇದವ್ಯಾಸರು ಒಪ್ಪಿಸಿದ ಕಾರ್ಯವನ್ನು ಮಾಡದಾದನು. ಇಷ್ಟರಲ್ಲಿ ಶ್ರೀ ಕೃಷ್ಣಾರ್ಜುನರ ಸಂವಾದವು ಘೋ ಘೋ ಎಂದು ಕಿವಿಗೆ ಬೀಳುತ್ತಲೇ ಸಂಜಯನು ದೇಹಸ್ಥಿತಿಗೆ ಬಂದು ಹೇಳತೊಡಗಿದನು. ಮತ್ತೆ ಲಘು ಬಗೆಯಿಂದ ಕಣ್ಣೀರನ್ನು ಮತ್ತು ಮೈಮೇಲಿನ ಬೆವರನ್ನು ಒರೆಸಿಕೊಂಡು ಧೃತರಾಷ್ಟ್ರನಿಗೆ ಇಂತೆಂದನು. ಮಹಾರಾಜರೇ, ಕೇಳಿರಿ. ಆಗ ಶ್ರೀಕೃಷ್ಣ ವಾಕ್ಯ ರೂಪವಾದ ಶುದ್ಧ ಬೀಜಗಳನ್ನು ಆರಿಸಿಕೊಂಡು ಸಂಜಯನು ಸಾತ್ವಿಕತೆಯ ಪುನರ್ವಾಸನೆಯ ಸುಸಮಯ ದೊರೆತದ್ದರಿಂದ ಶ್ರೋತೃಗಳಿಗೆ ಸಿದ್ಧಾಂತ ರೂಪವಾದ ಫಲದ ಸಮೃದ್ಧಿ ಉಂಟಾದೀತು. ಅಯ್ಯ ಶ್ರೋತೃಗಳೇ, ಸ್ವಲ್ಪ ಅವಧಾನವನ್ನು ಈ ಕಡೆಗೆ ಕೊಟ್ಟರೆ ಆನಂದದ ರಾಶಿಯ ಮೇಲೆ ಕುಳಿತುಕೊಳ್ಳುವಿರಿ. ಏಕೆಂದರೆ ಶ್ರವಣೇಂದ್ರಿಯಕ್ಕೆ ದೈವವು ಮಾಲೆ ಹಾಕಿಬಿಟ್ಟಿದೆ. ಆದ್ದರಿಂದ ಈಶ್ವರ ವಿಭೂತಿಗಳ ಸ್ಥಾನಗಳನ್ನು ಸರ್ವ ಸಿದ್ಧಾಂತಗಳ ಅರಸನಾದಂತಹ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ತೋರಿಸುವನು. ನಿವೃತ್ತಿದಾಸರಾದ ಜ್ಞಾನೇಶ್ವರರು ಹೇಳಿದರು. ಆ ಕಥೆಯನ್ನು ಮುಂದೆ ಕೇಳಿರಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋಧ್ಯಾಯಃ. ಇದು ಶ್ರೀ ಜ್ಞಾನದೇವರಿಂದ ವಿರಚಿತವಾದ ಭಾವಾರ್ಥ ದೀಪಿಕೆಯ 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ.
ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.